ತಯಾರು ಮಾಡಿರುವ ಮಾರ್ಗಸೂಚಿಗಳನ್ನು ತಮ್ಮ ಜೊತೆ ಹಂಚ್ಕೋಬೇಕು. ಆ ಮುಖಾಂತರ ಮಾರ್ಗಸೂಚಿಗಳು ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ವಿದ್ಯಾರ್ಥಿಗೂ, ಎಲ್ಲಕ್ಕಿಂತ ಮುಖ್ಯವಾಗಿ ಪೋಷಕರಿಗೆ ತಲುಪುವ ಒಂದು ಹಿನ್ನೆಲೆಯಲ್ಲಿ ಮಾರ್ಗಸೂಚಿಯ ಎಲ್ಲ ವಿವರಗಳನ್ನು ಕೊಡ್ತಾ, ತಮ್ಮ ಫೀಡ್ಬ್ಯಾಕನ್ನು ಕೂಡ ತಗೊಳ್ತಾ, ನಾವು ಸಂಘಟನೆ ಮಾಡಿರುವ ಮತ್ತು ನಾವು ಕಂಡಕ್ಟ್ ಮಾಡಲಿಕ್ಕೆ ಹೊರಟಿರುವ ಪರೀಕ್ಷೆಯ ವಿವರಗಳನ್ನು ಹಂಚಿಕೊಳ್ಬೇಕು ಅಂತ ಗೌರವಾನ್ವಿತ ಕುಲಪತಿಗಳ ಜೊತೆಗೆ ಕೇಳಿದಾಗ, ಒಂದು ಪತ್ರಿಕಾಗೋಷ್ಠಿ ಕರೆಯುವುದು ಬಹಳ ಮುಖ್ಯ. ಅದರ ಮುಖಾಂತರ ಎಲ್ಲ ಮಾಹಿತಿಗಳು ಪ್ರತಿಯೊಂದು ಮನೆಗೆ ಮತ್ತು ಒಂದು ವಿದ್ಯಾರ್ಥಿಗೆ ತಲುಪುತ್ತೆ ಅಂತ ಸಜೆಷನ್ ಬಂದ ನಂತರ ಈ ಪತ್ರಿಕಾ ಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೇವೆ. ಕಾರ್ಯಕ್ರಮದ ಎಲ್ಲ ಉಸ್ತುವಾರಿಯನ್ನು ವಹಿಸಿಕೊಂಡು ಅದು ಹೀಗೆ ನಡೀಬೇಕು ಅಂತ ನಿರ್ದೇಶನ ಕೊಟ್ಟಿರುವ ಗೌರವಾನ್ವಿತ ಕುಲಪತಿಗಳಿಗೆ ಅದೆಲ್ಲರ ಪರವಾಗಿ ವಿಶ್ವವಿದ್ಯಾಲಯ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮಾಧ್ಯಮ ಮಿತ್ರರು ಯಾವತ್ತೂ ವಿಶ್ವವಿದ್ಯಾಲಯದ ಜೊತೆಗಿದ್ದು ನಮ್ಮೆಲ್ಲ ಆಗು ಹೋಗುಗಳನ್ನು ಸಾರ್ವಜನಿಕರಿಗೆ ತಿಳಿಸೋದು ಮಾತ್ರ ಅಲ್ಲ, ನಮಗೆ ಈ ರೀತಿ ಇದ್ದರೆ ಸರಿಯಾಗುತ್ತೆ ಅಂತ ಹೇಳುವ ಮಾರ್ಗದರ್ಶನ ಕೊಡುವ ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು, ಶೈಕ್ಷಣಿಕ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಬಂದಿರುವವರು. ವಿಶ್ವವಿದ್ಯಾಲಯದ ಬೆಳವಣಿಗೆಯಲ್ಲಿ ಬೇರೆ ಬೇರೆ ಸಂಶೋಧಕರ ಮತ್ತು ಇನ್ನುಳಿದವರೆಲ್ಲ ದೊಡ್ಡ ಪಾತ್ರ ಇರುವ ಹಾಗೆ ಮಾಧ್ಯಮ ಸ್ನೇಹಿತರ ಪಾತ್ರವೂ ಬಹಳ ದೊಡ್ಡದಿದೆ. ಈ ಹಿನ್ನೆಲೆಯಲ್ಲಿ ತಾವು ಮಾಡಿರುವ ಎಲ್ಲ ಕೊಡ್ತಾ ಇರುವ ಕೊಡುಗೆಗಳನ್ನು ಗಮನಿಸ್ತಾ ಅದಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮ ಕೊಡುಗೆ ಯಾವತ್ತೂ ಇರಬೇಕು ನಮಗೆ ಅಂತ ಹೇಳ್ತಾ, ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ. ನಮ್ಮ ಪ್ರಾಂಶುಪಾಲರು ಡಾಕ್ಟರ್ ಉದಯ್ ಕುಮಾರ್ ಅವರು ಇಡೀ ಜವಾಬ್ದಾರಿ ವಹಿಸಿಕೊಂಡು ಭಾಳ ಬ್ಯೂಟಿಫುಲ್ ಆದ ಹೊಸ ಹಾಲ್, ಫಸ್ಟ್ ಟೈಮ್ ಒಂದು ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಮಾಡ್ತಾ ಇರೋದು. ಇನ್ಫ್ಯಾಕ್ಟ್ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಭಾಳ ಸುಸಜ್ಜಿತವಾದ ಒಂದು ಹಾಲ್ನಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ವಿಶ್ವವಿದ್ಯಾಲಯದ ಪರವಾಗಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಮತ್ತು ಅವರೆಲ್ಲ ಸ್ನೇಹಿತರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ನನ್ನ ಜೊತೆಗೆ ನನ್ನ ಎಲ್ಲ ಕಚೇರಿಯ ಸಿಬ್ಬಂದಿ ಸ್ನೇಹಿತರು ಬಂದಿದ್ದಾರೆ. ಇಲ್ಲಿರುವ ಎಲ್ಲ ಸ್ಟಾಫ್ಗಳು, ಕಾಲೇಜಿನ ಎಲ್ಲ ಸ್ಟಾಫ್ಗಳಿದ್ದಾರೆ. ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತೇನೆ. ಕಾರ್ಯಕ್ರಮದ ಪ್ರಾರಂಭದ ಮಾತುಗಳನ್ನು ಗೌರವಾನ್ವಿತ ಕುಲಪತಿಗಳು ಮಾತಾಡಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. ಸ್ನೇಹಿತರೆ, ದೃಶ್ಯ ಮತ್ತು ಉಳಿದ ಪತ್ರಿಕಾ ಮಾಧ್ಯಮದ ಸನ್ಮಿತ್ರರನ್ನು ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಮಗದೊಮ್ಮೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಕೋವಿಡ್-19 ಹೇಳುವಂಥ ಮಹಾಮಾರಿ ಜೊತೆಗೆ ನಾವು ಇನ್ನೂ ಸ್ವಲ್ಪ ಸಮಯ ಬದುಕಲಿಕ್ಕೆ ಕಲಿಬೇಕಾಗತ್ತೆ. ಅದು ಕೆಲವೊಮ್ಮೆ ಈ ಕ್ರೈಸಿಸ್ನ ಜೊತೆಗೆ ಒಂದು ವಿಂಡೋ ಆಫ್ ಅಪಾರ್ಚುನಿಟಿಯನ್ನು ಕೂಡ ನಮಗೆ ತಂದು ಕೊಟ್ಟಿದೆ. ಸೊ ಆ ವಿಂಡೋ ಆಫ್ ಅಪಾರ್ಚುನಿಟಿಯನ್ನು ಬಳಸಿಕೊಂಡು ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ಅವರ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಸರಕಾರದ ನಿರ್ದೇಶನವನ್ನು ಪಾಲಿಸ್ತಾ ಯಾವ ರೀತಿ ಪರೀಕ್ಷೆಗಳನ್ನು ಆಯೋಜಿಸಬಹುದು ಮತ್ತು 2020-21ನೇ ಶೈಕ್ಷಣಿಕ ವೇಳಾಪಟ್ಟಿಯನ್ನು ಯಾವ ರೀತಿಯಲ್ಲಿ ನಾವು ಕ್ರಮಬದ್ಧವಾಗಿ ಬಿಡುಗಡೆ ಮಾಡಬಹುದು ಅಂತ ಹೇಳೋ ಬಗ್ಗೆ ತುಂಬ ಚರ್ಚೆ ನಡೆದು ಫೀಡ್ಬ್ಯಾಕನ್ನು ಕಲೆಕ್ಟ್ ಮಾಡಿಕೊಂಡು ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೀತಿದ್ದೇವೆ. ಇಲ್ಲಿ ಇಡೀ ತಗೊಳ್ಳುವಂಥ ನಿರ್ಣಯದ ಹಿಂದೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಈಗ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತಾಗಿದೆ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮತ್ತು ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು ಅಂತ ಹೇಳ್ತೇವೆ, ಆಮೇಲೆ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯ ನಿರ್ದೇಶನಗಳನ್ನು ಚಾಚು ತಪ್ಪದೆ ಪರಿಪಾಲಿಸಿ ನಮ್ಮೊಳಗಡೆ ಚರ್ಚೆ ಮಾಡಿ ಸಾಧ್ಯತೆಗಳು ಮತ್ತು ಎಲ್ಲೆಲ್ಲ ಏನೆಲ್ಲ ಎಡವಟ್ಟುಗಳು ಆಗಬಹುದು ಹೇಳುವುದನ್ನು ಊಹಿಸಿ ಅದಕ್ಕೆ ತಕ್ಕಂತೆ ಅನುಗುಣವಾಗುವಂತೆ ನಾವು ಕೆಲವು ನಿರ್ಧಾರಗಳನ್ನು ಕೈಗೊಂಡಿದ್ದೇವೆ. ನಾನು ಪ್ರತಿಯೊಂದನ್ನು ಓದಿ ಹೇಳ್ತಾ ಇಲ್ಲ ನಿಮಗೆ, ಯಾಕಂದರೆ ಇದೆಲ್ಲ ನಿಮಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಯಾಕಂದರೆ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ನಾನು ಸಿದ್ಧನಾಗಿರ್ತೇನೆ. ಇಲ್ಲಿಗ ನಾನು ಮೊದಲಿಗೆ ತಗೊಳ್ಳುವಂಥದ್ದು ಶೈಕ್ಷಣಿಕ ವರ್ಷ 2019-20 ಪದವಿ ಪರೀಕ್ಷೆಗಳ ಮಾರ್ಗಸೂಚಿ ಯಾವ ರೀತಿಯಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತ. ಇಲ್ಲಿ ನಮ್ಮ ಲೆಟರ್ ಆಫ್ ದ ಲಾಗಿಂತ ಸ್ಪಿರಿಟ್ ಬಿಹೈಂಡ್ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ. ನಾನು ಹೇಳಿದರೆ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿ ಮತ್ತು ಅವರ ಭವಿಷ್ಯ ನಮಗೆ ಬಹಳ ಪ್ರಾಮುಖ್ಯವಾಗಿದೆ. ಆದ್ದರಿಂದ ಸ್ನಾತಕ ಅಥವಾ ಅಂಡರ್ ಗ್ರಾಡ್ ವಿದ್ಯಾರ್ಥಿಗಳ 6ನೇ ಸೆಮಿಸ್ಟರ್ ಅಲ್ಲಿ ಓದ್ತಾ ಇರುವಂಥದ್ದು
ಅವರು ವ್ಯಾಸಂಗ ಮುಗಿಸಿದವರು ಅಥವಾ ಈಗ ಅವ್ರದ್ದು ಕಂಪ್ಲೀಟ್ ಆಗಿದೆ, ಅವರ ಪರೀಕ್ಷೆಗಳನ್ನು ಸೆಪ್ಟೆಂಬರ್ ಕೊನೆಯ ಒಳಗಡೆ, ಸೆಪ್ಟೆಂಬರ್ 30 ಒಳಗಡೆ ಆ ಪರೀಕ್ಷೆಗಳನ್ನು ನಡೆಸಬೇಕು ಅಂತ ಹೇಳುವಂಥದ್ದು ನಮಗೆ ಸರ್ಕಾರದಿಂದ UGCಯಿಂದ ನಿರ್ದೇಶನ ಬಂದಿದೆ. ಅದರಂತೆ ನಾವು ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 12ರವರೆಗೆ ಯಾವ್ಯಾವ ಕಾಲೇಜು ಅವರಿಗೆ ಸಾಧ್ಯವಾದರೆ ಅವರು ಆನ್ಲೈನಲ್ಲಿ ಕ್ಲಾಸ್ ಮಾಡ್ಬೋದು ಬೇಕಾದರೆ ವಿದ್ಯಾರ್ಥಿಗಳಿಗೆ, ಆಫ್ಲೈನೇ, ಯಾಕಂದರೆ COVID-19 ಸ್ಟ್ಯಾಂಡ್ ಆಪ್ರೇಟಿಂಗ್ ಪ್ರೊಸೀಜರನ್ನು ಫಾಲೋ ಮಾಡಿ ವಿದ್ಯಾರ್ಥಿಗಳ ಆರೋಗ್ಯವನ್ನು ಕಾಪಾಡಿಕೊಂಡು ಆಫ್ಲೈನೇ ಕ್ಲಾಸ್ ಮಾಡಬಹುದು. 12 ದಿವಸ 13 ದಿವಸ ಅವ್ರು ಕ್ಲಾಸ್ ಮಾಡಬೇಕು ನಾನು ಹೇಳೋದಿಲ್ಲ. ಕೆಲವರಿಗೆ 2 ದಿವಸ ಕ್ಲಾಸ್ ಇದ್ದರೂ ಸಾಕಾಗುತ್ತೆ. ಯಾಕಂದರೆ ಮಕ್ಕಳಿಗೆ ಒಂದು ಮಾನಸಿಕ ಸ್ಥೈರ್ಯವನ್ನು ಕೊಡುವಂಥದ್ದು, ಅವರಿಗೆ ಒಂದು ವಾತಾವರಣ ಬದಲಾಗಬೇಕು. ಲಾಕ್ಡೌನಲ್ಲಿ ಮನೆಯಲ್ಲಿ ಇದ್ದು ಮಾನಸಿಕ ಖಿನ್ನತೆ ಸ್ವಲ್ಪ ಲೋ ಅಥವಾ ಮಾಡರೇಟ್ ಅಥವಾ ಹೈ ಲೆವೆಲ್ 3 ಲೆವೆಲಲ್ಲಿ ಇರುತ್ತೆ. ಪ್ರತಿಯೊಬ್ಬರಿಗೊಂದು ರೀತಿಯ ಮಾನಸಿಕ ಖಿನ್ನತೆ ಇದೆ. ಅದು ಲೋವರ್ ಲೆವೆಲ್ ಇದ್ದರೆ ಗೊತ್ತಾಗೋದಿಲ್ಲ. ಸೊ ಅಂತಹ ವಿದ್ಯಾರ್ಥಿಗಳು ಒಮ್ಮೆ ಅವರ ಕಾಲೇಜಿಗೆ ಬಂದು ಪ್ರಾಂಶುಪಾಲರ ಚೇಂಬರ್ನ ಕಡೆ ಗಮನ ಹರಿಸಿ ಅವರು ಮೆಚ್ಚಿದಂಥ ಟೀಚರ್ಸ್ ಹತ್ರ ಮಾತಾಡಿದರೆ, ಲೈಬ್ರರಿ ಕಡೆ ಇಣುಕಿದರೆ ಅಥವಾ ಕ್ಯಾಂಟೀನ್ನ ಮುಖ ನೋಡಿದರೆ ಸ್ವಲ್ಪ ಅವರಿಗೆ ಧೈರ್ಯ ಬಂದಾಗತ್ತೆ. ಸರ್ ಒಂದು ಮಾನಸಿಕವಾಗಿ ಬದಲಾವಣೆ ಬಂದಾಗತ್ತೆ. ಇಂಥದಕ್ಕೂ ಅದು ಉಪಕಾರ ಆಗುತ್ತೆ ಅಂತ ಹೇಳುವಂಥದ್ದು ಮನಗಂಡಿದ್ದೇನೆ. ಹಾಗೆ ಆನ್ಲೈನ್ ಮಾಡಲಿ ಆಫ್ಲೈನ್ ಮಾಡಲಿ ಬ್ಲೆಂಡೆಡ್ ಆಗಿ ಮಾಡಲಿ ನಾವು ಅವಕಾಶ ಕೊಡ್ತಾ ಇದ್ದೇವೆ ಪ್ರತಿ ಕಾಲೇಜಿಗೆ. ಏನಂತ ಹೇಳಿದ್ರೆ ಸೆಪ್ಟೆಂಬರ್ 1ರಿಂದ 12ನೇ ತಾರೀಕುವರೆಗೆ ಕ್ಲಾಸ್ ಮಾಡ್ಬೋದು. ಯಾಕೆ ನಾನು ಅವತ್ತು ಮಾತು ಕೊಟ್ಟಿದ್ದೇನೆ, ಕ್ಲಾಸು ಮಾಡಿಯೇ ಪರೀಕ್ಷೆ ಕಂಡಕ್ಟ್ ಮಾಡುವಂಥದ್ದು ಅಂತ ಹೇಳುವಂಥದ್ದು ಒಂದು. ಎರಡನೇದ್ದು ಸೆಪ್ಟೆಂಬರ್ 16ರಿಂದ 30 ಒಳಗಡೆ ನಾವು 6ನೇ ಸೆಮಿಸ್ಟರ್ನ ಅಂಡರ್ ಗ್ರಾಜ್ಯುಯೇಟ್ ಅಥವಾ ಸ್ನಾತಕ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನು ನಡೆಸ್ತಾ ಇದ್ದೇವೆ. ಈ 30 ಒಳಗಡೆ ಅಂತ ಹೇಳ್ತೇವೆ. ಒಂದು ಡಿಸ್ಕ್ಲೈಮರ್ ಇದೆ ಅಲ್ಲಿ, ಏನಂತ ಹೇಳಿದರೆ ಉದಾಹರಣೆಗೆ BA ತರಗತಿಗಳದ್ದು ಟೈಮ್ ಟೇಬಲ್ ಸೆಟ್ ಮಾಡುವಾಗ ತುಂಬ ಸಬ್ಜೆಕ್ಟ್ಸ್ಗಳೆಲ್ಲ ಇರುತ್ತೆ. ಅದಲ್ಲದೆ ಅದಕ್ಕೆ ಬೇಕಾದ ವ್ಯವಸ್ಥೆ ನಮ್ಮ ಕುಲಸಚಿವ ಪರೀಕ್ಷಾಂಗ ಪ್ರೊಫೆಸರ್ ಡಾಕ್ಟರ್ PL ಧರ್ಮ ಮಾಡಿಕೊಂಡಿದ್ದಾರೆ. ಆದರೂ ಒಂದು ಡಿಸ್ಕ್ಲೈಮರ್ ಹಾಕ್ತಾ ಇದ್ದೇವೆ. ಏನಂತ ಹೇಳಿದರೆ ಈ ರಿಪೀಟರ್ಸ್ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ನಮಗೆ ಸರ್ಕಾರ ನಿರ್ದೇಶನ ಕೊಟ್ಟಿದೆ, UGC ಕೂಡ ಹೇಳ್ತಾ ಇದೆ, ನಾವು ಕೂಡ ಒಂದು ಎನ್ಲೈಟನ್ ವ್ಯೂ ತಗೊಳ್ತಾ ಇದ್ದೇವೆ. ಏನು ಅಂತ ಹೇಳಿದರೆ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇರುವವರು ಅಥವಾ ಆಲ್ರೆಡಿ ವ್ಯಾಸಂಗ ಮಾಡಿ ಫೇಲಾಗಿ ಮನೇಲಿರುವ ವಿದ್ಯಾರ್ಥಿಗಳು 6ನೇ ಸೆಮಿಸ್ಟ್ರಿದ್ದು ಅವರದು 6ನೇ ಸೆಮಿಸ್ಟ್ರಿಗೆ ಪರೀಕ್ಷೆ ಬರೆದು ಮಾತ್ರ ಅಲ್ಲ, ಅವ್ರದ್ದು ಹಿಂಬಾಕಿ 1ನೇ ಸೆಮಿಸ್ಟ್ರು, 2ನೇ ಸೆಮಿಸ್ಟ್ರು, 3ನೇ ಸೆಮಿಸ್ಟ್ರು, 4ನೇ ಸೆಮಿಸ್ಟ್ರು, 5ನೇ ಸೆಮಿಸ್ಟ್ರು ಅಥವಾ 6ನೇ ಸೆಮಿಸ್ಟರ್ ಇದ್ದರೂ ಕೂಡ ಅದನ್ನು ಬರೆಯುವಂಥ ಅವಕಾಶ ಕೊಡ್ತವೆ. ಸ್ಪಿರಿಟ್ ಏನಂತ ಹೇಳಿದರೆ ಈ COVID-19 ಮಹಾಮಾರಿ ತಂದಿಟ್ಟಂಥ ಈ ವರ್ಷದಲ್ಲಿ ಯಾವುದೇ ಮಗು ಮಂಗಳೂರು ವಿಶ್ವವಿದ್ಯಾಲಯ ನನಗೆ ಪರೀಕ್ಷೆ ಕಂಡಕ್ಟ್ ಮಾಡಲಿಲ್ಲ, ನಾನು ಮನೆಯಲ್ಲಿ ಬಾಕಿ ಉಳಿದಿದ್ದೇನೆ ಅಂತ ಮಗುವಿಗೆ ಫೀಲಿಂಗ್ ಆಗಬಾರ್ದು ಅಂತ ಹೇಳುವಂಥದ್ದು ನಾನು ಗಮನ ಹರಿಸಿದ್ದೇನೆ. ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ CN ಅಶ್ವತ್ಥನಾರಾಯಣ ಖಡಕ್ಕಾದ ಸಂದೇಶ ಎಲ್ಲ ವಿಶ್ವವಿದ್ಯಾಲಯ ಕೊಟ್ಟಿದ್ದಾರೆ. ಅಂತಿಮ ವರ್ಷದವರೆಗೆ ತೊಂದರೆ ಆಗುವಾಗೆ ಮಾಡಬೇಡಿ ಅಂತ. ನಮ್ಮ ವಿಶ್ವವಿದ್ಯಾಲಯ ಅವ್ರು ಹೇಳುವ ಮೊದಲೇ ನಾವು ಅಂತ ಎನ್ಲೈಟೆಂಡ್ ವ್ಯೂ ಅನ್ನು ತಗೊಂಡಿದ್ದೇವೆ, ನಾವು ಮಾಡಿದ್ದೇವೆ. ಇದು ಒಂದು ಅಂಶ ಭಾಳ ಪ್ರಾಮುಖ್ಯ ಆದದ್ದು. ಆನಂತರ ಈಗ ಬರುವಂಥದ್ದು ಏನಂತಾರೆ, ಈಗ ಆಯಿತು ಇದರಲ್ಲಿ ಇದಾಗುತ್ತೆ. ಒಂದು ವೇಳೆ ತುಂಬ ಈ ರಿಪೀಟರ್ಸ್ ಇದ್ದರೆ ಸೆಪ್ಟೆಂಬರ್ 30 ಒಳಗಡೆ ಒಂದು ವೇಳೆ ಮುಗಿಸ್ಲಿಕ್ಕೆ ಆಗದಿದ್ದರೆ ಒಂದು 2-3 ದಿವಸ ಅಥವಾ 1 ವಾರ ಮುಂದುವರೆದರೂ ಆಶ್ಚರ್ಯ ಇಲ್ಲ ಅಂತ ಹೇಳುವಂಥ ಮಾತನ್ನು ತಮ್ಮೆದುರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾವು ನೋಡಿದಾಗೆ ಮುಂದೆ ಹೋಗೋದಿಲ್ಲ. ಯಾಕಂದರೆ BAದು ಸ್ವಲ್ಪ ಟೈಮ್ ಟೇಬಲ್ ಸ್ವಲ್ಪ ಕಾಂಪ್ಲೆಕ್ಸ್ ಇರುವಂಥದ್ದು, ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅದನ್ನು ಅಳವಡಿಸಿಕೊಂಡಿದ್ದಾರೆ ಈ ಡೇಟ್ನ ಒಳಗಡೆ. ಆದರೆ ಈ ಹಿಂಬಾಕಿ ಇರುವ ಎಷ್ಟು ವಿದ್ಯಾರ್ಥಿಗಳು ಅಂತ ಹೇಳುವಂಥದ್ದು ಈಗ ನಾವು ಮಾಹಿತಿ ಕಲೆ ಆಗ್ತಾ ಇದ್ದೇವೆ. ಆಗಸ್ಟ್ ಎಷ್ಟು ಅದು 8ನೇ ತಾರೀಕುವರೆಗೇನೋ 18 ತಾರೀಕಿನವರೆಗೆ ಕೊಟ್ಟಿದ್ದಾರೆ. ಯಾಕೆಂದರೆ ಈಗಾಗಲೇ ಕೆಲವು ಫೀಸ್ ಕಟ್ಟಿದ ಮಕ್ಕಳಿದ್ದಾರೆ, ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. ನಾವೇನು ಹೇಳ್ತಾ ಇದ್ದೇವೆ ಅಂತಾರೆ, COVID-19 ಮೇಲೆ ಒನ್ ಟೈಮ್ ಮೆಜರ್ ಆಗಿ ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತಾ ಇವತ್ತು ಕರುಣೆ ಯಾರಿಗೆ ಬೇಡ, ಸಿಂಪತಿ ಬೇಡ, ಎಂಪತಿ ಬೇಕಾಗುವಂಥದ್ದು. ಇದನ್ನು ಗಮನಿಸಿಕೊಂಡು ಇಲ್ಲಿವರೆಗೆ ಯಾವುದಾದ್ರೂ ಮಗು ಫೀಸ್ ಕಟ್ಟದಿದ್ದರೂ ಪರವಾಗಿಲ್ಲ, ಈಗಲೂ ಕಟ್ಟಬಹುದು, ಆಗಸ್ಟ್ 18ರೊಳಗೆ ಕಟ್ಟಬಹುದು. ಆಗ ಕಟ್ಟಲಿಕ್ಕೆ ಹಣ ಇಲ್ಲ ಇದ್ದರೂ ಕೋವಿಡ್ ಮಹಾಮಾರಿಯಿಂದ ಸಮಸ್ಯೆಯಾಗಿ ಪರೀಕ್ಷೆ ಬರೆದು ಅಂಕಪಟ್ಟಿಯನ್ನು ಪಡೆಯುವಾಗ ಕಾಲೇಜಿಂದ ಫೀಸ್ ಕಟ್ಟಿದರೂ ಸಾಕು. ಅಲ್ಲಿವರೆಗೆ ಹೇಳ್ಕೊಂಡು ಹೋಗಿದ್ದೇವೆ ನಾವು. ಬೆನಿಫಿಟ್ ಆಫ್ ಡೌಟ್ ಕೊಡುವಂಥದ್ದು, ಕಾನೂನನ್ನು ಬೆಂಡ್ ಮಾಡಿ ಸ್ಟ್ರೆಚ್ ಮಾಡಿ ಎಲ್ಲಿವರೆಗೆ ಈ ಮಗುವಿಗೆ ಸಮಾಜದ ಕಡೆಯ ವ್ಯಕ್ತಿಗೆ ಆ ಪೇರೆಂಟಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದೊಂದು ಪಾಯಿಂಟ್. ಮತ್ತು ಫೀಸನ್ನು ಎಲ್ಲಿಯೂ ನಾವು ಜಾಸ್ತಿ ಮಾಡಿಲ್ಲ ಈ ವರ್ಷ. ಇಲ್ಲಿ 10% ನಾವು ಜಾಸ್ತಿ ಮಾಡುವಂಥ ಒಂದು ಇದಿದೆ, ನಮಗೆ ಪ್ರೊವಿಷನ್ ಇದೆ. ನಾವು ಕೋವಿಡ್ ಇದ್ದಾಗಿ ಮಾಡಿಲ್ಲ. ಒಂದು ವೇಳೆ ಯಾವುದೋ ಮಗುವಿಗೆ ಕಟ್ಟಲಿಕ್ಕೆ ಆಗದಿದ್ದರೂ ಕೂಡ ಫೀಸನ್ನು ಮನ್ನಾ ಮಾಡುವಂಥ ನಿರ್ಧಾರ ಕೂಡ ನಾನು ಸಿಂಡಿಕೇಟಲ್ಲಿ ತಂದು ಮಾಡ್ತಾ ಇದ್ದೇನೆ.
ಯಾಕಂದರೆ ಯಾವುದೇ ಮಗು ಇಂಥ ಒಂದು ಸಂಕಟ ಕಾಲದಲ್ಲಿ ನನಗೆ ಪರೀಕ್ಷೆ ಬರೀಲಿಕ್ಕೆ ಆಗಲಿಲ್ಲ, ಹಣ ಇರಲಿಲ್ಲ ಫೀಸ್ ಕಟ್ಟಲಿಕ್ಕೆ ಅಂತ ಆಗಬಾರ್ದು ಅಂತ ಹೇಳುವಂಥದ್ದು. ಒಂದು ವೇಳೆ ಅಂಥದ್ದೇನಾದರೂ ಇದ್ದರೂ ಕೂಡ ಕೊಡುಗೈ ದಾನಿಗಳಿದ್ದಾರೆ, ಕುಲಪತಿಯವರ ಸಂಬಳದಿಂದ ಕಟ್ಟುವಂಥದ್ದು ಚಾನ್ಸ್ ಇದೆ, ನಮ್ಮ ಕುಲಸಚಿವ ಪರೀಕ್ಷಾಂಗ ನನಗಿಂದೊಂದು ಮುಂದೆ ಸ್ಟೆಪ್ ಹೋಗಿ ಅವರು ಕಟ್ಬೋದು ಅಂಥ ಮಗು ಇದ್ದರೆ ಯಾವುದಾದ್ರು ತೆರೆ ಅದು ಇಲ್ಲದ ಮಗು ತೆರೆ ನಾವು ಸ್ವಲ್ಪ ಸಾಮಾಜಿಕವಾಗಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದಲ್ಲದೆ ಈಗೆಲ್ಲ ನಾವು ನಿಮ್ಮ ಋಣ ಬೇಡ ಸ್ವಾಮಿ, ನಾವು ಈಗ ಕಟ್ಟಲಿಕ್ಕೆ ಇಲ್ಲ ಸಾಧ್ಯ ಇಲ್ಲ ಅಂತೇಳಿದ್ರೆ ತೊಂದರೆ ಇಲ್ಲ. ಪರೀಕ್ಷೆ ಆಗಿ ಅಂಕಪಟ್ಟಿ ಬಂದ ನಂತರ ತಗೊಂಡೋಗುವ ಕಾಲೇಜಿಂದ ಪ್ರಾಂಶುಪಾಲರಿಂದ, ಯಾಕಂದರೆ ಅಲ್ಲಿಗೆ ಹೋಗುತ್ತೆ ಇಲ್ಲಿಂದ ನಮ್ಮ ಅಂಕಪಟ್ಟಿ, ಆಗ ಹಣ ಕೊಟ್ಟು ತಗೊಳ್ಬೋದು. ಆಗ ಕೊಡಲಿಕ್ಕಿಲ್ಲ ಇದ್ದರೂ ನಾವು ಸೂಕ್ತವಾದ ವ್ಯವಸ್ಥೆ ಮಾಡ್ತೇವೆ, ಮಗು ಕಣ್ಣೀರು ಹಾಕಬಾರ್ದು ಅಂತ ಹೇಳುವಂಥ ನಾವು ಗಮನಕ್ಕೆ ತಂದಿದ್ದೇವೆ. ಅಂಥ ಒಂದು ಪ್ರಕ್ರಿಯೆಗೆ ನಾವು ಚಾಲನೆ ಕೊಡ್ತಾ ಇದ್ದೇವೆ. ಇದು ಫೀಸ್ ಕಟ್ಟುವ ಇದರ ಬಗ್ಗೆ. ಆಮೇಲೆ ಇನ್ನೊಂದು ವಿಷಯ ಬರುತ್ತೆ. ಈಗ ಕೆಲವು 6ನೇ ಸೆಮಿಸ್ಟರ್ ಆಗಿ ಮನೆಯಲ್ಲೇ ಇದ್ದಾರೆ, ವ್ಯಾಸಂಗ ಮುಗಿಸಿ, ಅವ್ರದ್ದು ಕೆಲವು ಬಾಕಿ ಇದೆ. ಸೊ ಅವರು ಕೂಡ ಮನೆಯಲ್ಲಿ ಉಳಿಬಾರ್ದು, ನನ್ನ ಸ್ಪಿರಿಟ್ ಗೋಯಿಂಗ್ ಬೈ ದ ಸ್ಪಿರಿಟ್. ಹಾಗಿರುವಾಗ 6ನೇ ಸೆಮಿಸ್ಟ್ರಲ್ಲಿ 6ನೇ ಸೆಮಿಸ್ಟ್ರ್ವರೆಗೆ ವ್ಯಾಸಂಗ ಮುಗಿಸಿ ಮನೆಯಲ್ಲಿದ್ದು 6ನೇ ಸೆಮಿಸ್ಟ್ರದ್ದು ಬಾಕಿ ಇರಬೇಕು ಅಂದೆಲ್ಲ ಕ್ಲಿಯರ್ ಆಗಿರ್ಬೋದು. 1ನೇ ಸೆಮಿಸ್ಟ್ರು, 2ನೇ ಸೆಮಿಸ್ಟ್ರು, 3ನೇ ಸೆಮಿಸ್ಟ್ರು, 4ನೇ ಸೆಮಿಸ್ಟ್ರು, 5ನೇ ಸೆಮಿಸ್ಟ್ರು, ಹಿಂಬಾಕಿ ಯಾವುದೇ ಇದ್ದರೂ ಕೂಡ ಆ ಮನೆಯಲ್ಲಿರುವ ವ್ಯಾಸಂಗ ಮುಗಿಸಿದ ಸ್ನಾತಕ ವಿದ್ಯಾರ್ಥಿಗಳಿಗೆ ಕೂಡ ಈ ಸಲ ಪರೀಕ್ಷೆ ಬರೆಯುವಂಥ ಅವಕಾಶ ಇದೆ. ಇನ್ನೂ ಕೂಡ ಅವರು ಅರ್ಜಿ ಸಲ್ಲಿಸ್ಬೋದು. 18ರವರೆಗೆ ಟೈಮ್ ಕೊಟ್ಟಿದ್ದಾರೆ ಇವರು. ಆಮೇಲೆ ಫೀಸು ಅವರಿಗೆ ಕೂಡ ಅದೇ ರೀತಿಯ ಒಂದು ರಿಯಾಯಿತಿಯನ್ನು ಕೂಡ ನಾವು ಘೋಷಿಸ್ತಾ ಇದ್ದೇವೆ ಅಂಥ ಮಕ್ಕಳಿಗೆ. ಆಮೇಲೆ ಅಟೆಂಡೆನ್ಸ್ ಬಗ್ಗೆ ಬರುತ್ತೆ. ಅಟೆಂಡೆನ್ಸ್ ಬಗ್ಗೆ ಬರುವಾಗ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಮಾರ್ಗಸೂಚಿ ಎಲ್ಲ ರಾಜ್ಯ ಸರ್ಕಾರಕ್ಕೆ ಕಳಿಸುವಾಗಲೇ ಒಂದು ಕ್ಲಾಸ್ ಇಟ್ಟಿದ್ದಾರೆ, ಡೀಮ್ಡ್ ಟು ಬಿ ಅಟೆಂಡೆಡ್ ಕ್ಲಾಸ್. ಅಂದರೆ ಸಾಮಾನ್ಯವಾಗಿ ಈ ವರ್ಷ ಅಟೆಂಡೆನ್ಸ್ ಶಾರ್ಟೇಜು ಕೊಡಲಿಕ್ಕೆ ಯಾರಿಗೂ ಮನಸ್ಸು ಬರೋದಿಲ್ಲ. ಆದರೆ ಸಮಸ್ಯೆ ಏನು ಅಂತ ಹೇಳಿದರೆ, ನಾನು ಕುಲಪತಿಯಾಗಿ ಅಥವಾ ಕುಲಸಚಿವ ಪರೀಕ್ಷಾಂಗಾಗಿ ಹೇಳುವಾಗ ನಾವು ಹೇಳ್ತೇವೆ, ಹಿಂದಿನ ಒಂದು ಕಾಲದಲ್ಲಿ ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮಿಗೆ ಹಾಜರಾತಿ ಕೊರತೆ ಮನ್ನಾ ಮಾಡುವಂಥ ಪ್ರೊವಿಷನ್ ಇತ್ತು. 65% ಇದ್ದರೆ ಮತ್ತು 10% ಸೇರಿಸಲಿಕ್ಕೆ ಒಂದು ಅಧಿಕಾರ ಇತ್ತು. ಅದು ಮಾಡಬೇಕಾದ್ರೆ ಪ್ರತಿ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟಲ್ಲಿ ಶಾರ್ಟೇಜ್ ಆಗುತ್ತೆ ಅದಕ್ಕೆ ಇಷ್ಟು ಫೀಸ್ ಕಟ್ಟಬೇಕು ಅಂತ ಹೇಳೋದಿತ್ತು. ಆ ರೀತಿಯಲ್ಲಿ ಒಂದು ವಿಶ್ವವಿದ್ಯಾಲಯಕ್ಕೆ ಹಣ ಶೇಖರಣೆ ಆಗುವಂಥದ್ದು. ಸೊ ಅದು ಲಿಂಗ್ಡೋ ಕಮಿಟಿ ರಿಪೋರ್ಟ್ ಪ್ರಕಾರ ಏನಾಯಿತು ಅಂತ ಹೇಳಿದರೆ, ಅದು ಅಂಡರ್ ಗ್ರಾಜ್ಯುಯೇಟ್ ಆಗಲಿ ಪೋಸ್ಟ್ ಗ್ರಾಜ್ಯುಯೇಟ್ ಆಗಲಿ 75% ಕಡ್ಡಾಯವಾಗಿ ಹಾಜರಾತಿ ಇರಬೇಕು. ಹಾಜರಾತಿ ಇಲ್ಲ ಅಂತ ಹೇಳಿದರೆ ಮಗು ಪರೀಕ್ಷೆಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಬರೋ ಸೆಮೆಸ್ಟರ್ನ ರಿಪೀಟ್ ಮಾಡಬೇಕದು. ಆ ಸೆಮೆಸ್ಟರ್ ಇನ್ಕಂಪ್ಲೀಟ್ ಆದಾಗ ಆಗುತ್ತೆ. ಹಾಜರಾತಿ ಇದ್ದು ಪರೀಕ್ಷೆಗೆ ಫೀಸ್ ಕಟ್ಟಿ ಅರ್ಜಿ ಸಲ್ಲಿಸಿ ನೋಂದಾಯಿಸಿ ಪರೀಕ್ಷೆ ಬರೀಲಿಕ್ಕೆ ಆಗದಿದ್ದರೆ ಸಮಸ್ಯೆ ಆಗೋದಿಲ್ಲ, ನೆಕ್ಸ್ಟ್ ಟೈಮ್ ಪರೀಕ್ಷೆಗೆ ಬರೀಬೋದು. ಹಾಜರಾತಿ ಕೊರತೆಯಾಗಿ ಇದ್ದರೆ ಅದು ಆ ಸೆಮೆಸ್ಟರ್ ಕಂಪ್ಲೀಟ್ ಮಾಡಿದಾಗ ಆಗೋದಿಲ್ಲ, ಪುನೊಮ್ಮೆ ಆ ತರಗತಿಗೆ ಹೋಗಬೇಕಾಗತ್ತೆ, ರಿಪೀಟ್ ಮಾಡಬೇಕಾಗತ್ತೆ. ಸೊ ಆದ ಕಾರಣ 75% ಅದು ಸ್ನಾತಕೋತ್ತರ ಪದವಿಗೂ ಬೇಕು, ಸ್ನಾತಕ ಪದವಿಗೂ ಬೇಕಾಗತ್ತೆ. ಹಾಜರಾತಿ ಕೊರತೆ ಮನ್ನಾ ಮಾಡುವಂಥ ಆ ಒಂದು ಅವಕಾಶ ನಮಗೆ ಈಗ ವಿನಿಯಮ ಅಥವಾ ರೆಗ್ಯುಲೇಷನಲ್ಲಿ ಇಲ್ಲ. ಹಾಗಿರುವಾಗ ಹಾಜರಾತಿ ಬಗ್ಗೆ ಎಚ್ಚರ ವಹಿಸುವಂಥದ್ದು ಕಾಲೇಜಿನ ಪ್ರಾಂಶುಪಾಲರುಗಳು, ಸ್ನಾತಕೋತ್ತರ ವಿಭಾಗದಲ್ಲಿರುವಂಥ ಅಧ್ಯಕ್ಷರು ಅಥವಾ ಸಂಯೋಜಕರುಗಳು ಅವರು ಪೂರ್ತಿ ಗಮನ ಹರಿಸಬೇಕು. ಇಲ್ಲಿ ಈ ಕಾಲದಲ್ಲಿ ನೀವು ಸಹಾನುಭೂತಿ ವ್ಯಕ್ತಪಡಿಸಿ ಬೆನಿಫಿಟ್ ಆಫ್ ಡೌಟನ್ನು ವಿದ್ಯಾರ್ಥಿಗೆ ಕೊಡುವುದಾದರೆ UGC ಕ್ಲಾಸ್ ಡೀಮ್ಡ್ ಟು ಬಿ ಅಟೆಂಡೆಡ್ ಕ್ಲಾಸನ್ನು ಇನ್ವೋಕ್ ಮಾಡಬಹುದು. ಅದು ಏನಂತ ಹೇಳಿದರೆ, ಈ ಲಾಕ್ಡೌನ್ ಸಂದರ್ಭದಲ್ಲಿ ಒಂದು ವೇಳೆ ನೀವು ತರಗತಿಗಳನ್ನು ನೀವು ಕಂಡಕ್ಟ್ ಮಾಡಿದರೆ, ಆ ತರಗತಿಗಳಿಗೆ ಮೇಷ್ಟ್ರು ಬಂದು ಪಾಠ ಮಾಡಿದರೆ, ಆ ತರಗತಿಗಳಿಗೆ ವಿದ್ಯಾರ್ಥಿ ಹಾಜರಾಗಿದ್ದರೆ, ನೀವು ಟೋಟಲ್ ಕ್ಲಾಸಸ್ ಕಂಡಕ್ಟೆಡ್ ಅಂತ ಮಾಡುವಾಗ ಡೀಮ್ ಟು ಬಿ ಕ್ಲಾಸಸ್ ಅಂತ ತಗೊಂಡು ಆಗ ಟೋಟಲಲ್ಲಿ ಮಗುವಿಗೆ ನೋಡಿದರೆ 75% ಮಾಡಲಿಕ್ಕೆ ಆಗ್ತದೋ ಅಂತ ನೋಡಬೇಕು. ಆ ರೀತಿ ಮಾಡಿ ಕೊಡುವಂಥದ್ದು ಒನ್ ಟೈಮ್ ಮೆಜರ್ ಆಗಿ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ವಿಶೇಷ ನೆಲೆಯಲ್ಲಿ ಈ ಸಲ ಹಾಜರಾತಿಯನ್ನು ಸೆಟ್ ಮಾಡುವಂಥ ಅವಕಾಶ ಆಯಾ ಕಾಲೇಜು ಪ್ರಾಂಶುಪಾಲರಿಗೆ, ಸ್ನಾತಕೋತ್ತರ ವಿಭಾಗ ಆದರೆ ಅಲ್ಲಿ ಅಧ್ಯಕ್ಷರುಗಳು ಅಥವಾ ಸಂಯೋಜಕರಿಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಬಗ್ಗೆ ಕೇಳ್ತಾರೆ. ಇಂಟರ್ನಲ್ ಅಸೆಸ್ಮೆಂಟು ನಾವು ಟೆಸ್ಟ್ ಮಾಡ್ತೇವೆ, ಕೆಲವೊಮ್ಮೆ ಸೆಮಿನಾರು, ಕೆಲವು ಅಸೈನ್ಮೆಂಟು, ಇದು ಶಾಸ್ತ್ರೋಕ್ತವಾಗಿ ಮಾಡೋದಾದರೆ. ಈ ಸಲ ಈ ಕೋವಿಡ್-19 ಮಹಾಮಾರಿಯಿಂದಾಗಿ ಕೆಲವೊಮ್ಮೆ ಎಲ್ಲವೂ 2 ಟೆಸ್ಟ್ ಮಾಡಲಿಕ್ಕೆ ಆಗದಿರಬಹುದು, 1 ಟೆಸ್ಟ್ ಮಾಡಿರ್ಬೋದು. ಆ 1 ಟೆಸ್ಟನ್ನೇ ಮೇಲ್ದರ್ಜೆಗೆ ಏರಿಸಿ ಆ ಇಂಟರ್ನಲ್ ಅಸೆಸ್ಮೆಂಟ್ ಫಿಕ್ಸ್ ಮಾಡ್ಬೋದು. ಕೆಲವು ಏನೂ ಮಾಡಲಿಲ್ಲ ಅಂತಾದರೆ ಅವರು ಆ ಕಾಲೇಜಿನ ಪ್ರಾಂಶುಪಾಲರು ಏನು ಮಾಡ್ಬೋದು ಅಂತ ಹೇಳಿದರೆ, ಒಂದು ಅಸೈನ್ಮೆಂಟ್ ಕೊಟ್ಟು ಆ ಬೇಸಿಸ್ ಮೇಲೆ ಈ 30 ಮಾರ್ಕ 20 ಮಾರ್ಕ ಎಷ್ಟು ಅದಕ್ಕೆ ಮ್ಯಾಕ್ಸಿಮಮ್ ಗರಿಷ್ಠ
ಆಂತರಿಕ ಅಂಕಗಳನ್ನು ನಿಗದಿಪಡಿಸಿದೆಯೋ ಆ ಅಂಕವನ್ನು ನೀಡುವಂಥ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡಬಹುದು. ಅಥವಾ ನಾನು ಹೇಳ್ತೇನೆ, ಸೆಪ್ಟೆಂಬರ್ 1ರಿಂದ 12 ತರಗತಿ ಮಾಡಲಿಕ್ಕೆ ಹೇಳಿದ್ದೇವೆ ನಾವು. ಅಂಥ ವಿದ್ಯಾರ್ಥಿಗಳು ಬರಲಿಕ್ಕೆ ಹೇಳಿ, ಆ ಸಂದರ್ಭ ಇದ್ದರೆ ಅವರ ಆರೋಗ್ಯವನ್ನು ಕಾಪಾಡಿಕೊಂಡು ಎಲ್ಲ ಈ ಮುಂಜಾಗ್ರತೆಯನ್ನು ವಹಿಸಿಕೊಂಡು 1 ಗಂಟೆದು ಟೆಸ್ಟ್ ಮಾಡಬಹುದು. ಇದು ಬೇಡ ಅಂತಂದರೆ ಆನ್ಲೈನಲ್ಲಿ ಒಂದು 50 ಕ್ವಶನ್ ಕೊಟ್ಟು ಒಂದು 20 ಮಾರ್ಕಿಗೆ ಮಾಡಬಹುದು. ಇದು ಏನಿದ್ರೂ ಕೂಡ ಪ್ರಾಂಶುಪಾಲರ ಜವಾಬ್ದಾರಿಯಾಗಿರ್ತದೆ. ಯಾಕೆಂತ ಹೇಳಿದರೆ ಇದನ್ನು ಮಾಡುವಂಥದ್ದು, ಆಂತರಿಕ ಅಂಕಗಳನ್ನು ಕುಲಸಚಿವ ಪರೀಕ್ಷೆಗೆ ಕಳಿಸುವಂಥದ್ದು. ಇಮಿಡಿಯೇಟಿಗೆ ಕಳಿಸ್ಲಿಕ್ಕೆ ಇದ್ರೂ ತೊಂದರೆ ಇಲ್ಲ. ನಿಮ್ಮ ಥಿಯರಿ ಪರೀಕ್ಷೆಗಳು ಮುಗಿಯೋವರೆಗೆ ಇಟ್ಟುಕೊಳ್ಬೋದು, ಏನು ಗಾಬರಿ ಇಲ್ಲ. ಮೊದಲೆಲ್ಲ ಹಾಲ್ ಟಿಕೆಟ್ ಕೊಡಬೇಕಾದ್ರೆ ಇದು ಬರಬೇಕು, ಇಲ್ಲರೆ ಪರೀಕ್ಷಾ ಕುಲಸಚಿವರು ಕೊಡ್ತಿರ್ಲಿಲ್ಲ. ಈ ಸಲ ರಿಲ್ಯಾಕ್ಸೇಷನ್, ಈ ವಿಶೇಷ ಪ್ರಕರಣ ಅಂತ ಹೇಳಿಕೊಂಡು. ಆದ್ದರಿಂದ ಇಲ್ಲಿ ನೀವು ಥಿಯರಿ ಪರೀಕ್ಷೆ ಮುಗಿದ ನಂತರವೂ ಕೊಡ್ಬೋದು. ಇದು ಬರದ ರಿಸಲ್ಟ್ ಕೊಡಲಿಕ್ಕಾಗಲ್ಲ 6ನೇ ಸೆಮಿಸ್ಟ್ರಿದ್ದು. ಅದಕ್ಕಾಗಿ ಹೇಳ್ತಾ ಇರುವಂಥದ್ದು, ತದನಂತರ ಕೊಡ್ಬೋದು, ಸ್ವಲ್ಪ ಡಿಲೇ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಕಾಲೇಜಿನ ಪ್ರಾಂಶುಪಾಲರಾಗಲಿ, ಸ್ನಾತಕೋತ್ತರ ವಿಭಾಗ ಆದರೆ ಅಲ್ಲಿಯ ಅಧ್ಯಕ್ಷರು, ಸಂಯೋಜಕರು ಇಟ್ಟುಕೊಳ್ಬೇಕು. ಇಲ್ಲಂದರೆ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಕೇಳ್ತಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಕೇಳ್ಬೋದು, ಟ್ರಯಲ್ ಕೋರ್ಟ್ ಕೇಳ್ಬೋದು. ಆದ ಕಾರಣ ಆ ನಂತರ ನಾವು ಮುಜುಗರದ ಸನ್ನಿವೇಶ ಏರ್ಪಡಬಾರ್ದು ಅಂತ ಹೇಳೋ ದೃಷ್ಟಿಯಿಂದ ಈಗಲೇ ಹೇಳ್ತಾ ಇದ್ದೇನೆ, ಇದಕ್ಕೆ ಬೇಕಾದ ಆಂತರಿಕ ಅಂಕಗಳನ್ನು ಕ್ರಿಯೇಟ್ ಮಾಡೋದಲ್ಲ, ಅದಕ್ಕೆ ಬೇಕಾಗದಂಥ ಕ್ರಮಗಳಂತ ವಹಿಸಬೇಕು. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಶೇಖರಿಸಿಡುವಂಥದ್ದು ಆ ವಿದ್ಯಾರ್ಥಿ ಕೋರ್ಸ್ ಬಿಟ್ಟು ಹೋಗುವ ತನಕ ನಿಮ್ಮಲ್ಲಿರಬೇಕು. ಈಗ ಫಸ್ಟ್ ಇಯರ್ದಾದರೆ 3 ವರ್ಷ ಅದು ಬೇಕಾಗತ್ತೆ. ಆ ರೀತಿಯಲ್ಲಿ ಭದ್ರವಾಗಿ ರಕ್ಷಿಸುವಂಥ ಜವಾಬ್ದಾರಿ ಕಾಲೇಜಿನ ಪ್ರಾಂಶುಪಾಲರು, ವಿಭಾಗದ ಅಧ್ಯಕ್ಷರು, ಸಂಯೋಜಕರಲ್ಲಿ ಇರುತ್ತೆ ಅಂತ ಹೇಳುವಂಥದ್ದು ನಾನು ತರ್ತಾ ಇದ್ದೇನೆ. ಇದು ಅಟೆಂಡೆನ್ಸ್ ಬಗ್ಗೆ ಹೇಳಿ ಆಯಿತು, ನಾನು ಆಂತರಿಕ ಅಂಕದ್ದು ಹೇಳಿದಾಯಿತು. ಈಗ ಬರುವಂಥದ್ದು ಹೆಚ್ಚಾಗಿ ಇಂಟರ್ನ್ಶಿಪ್ ಅಂತ ಇರುತ್ತೆ ಕೆಲವು ಕಡೆ. ಈಗ ಕನಿಷ್ಠ 1 ತಿಂಗಳು ಇಂಟರ್ನ್ಶಿಪ್ ಬೇಕು ಅಂತ ಕೆಲವು ಪ್ರೋಗ್ರಾಮ್ಗಳಿದೆ. ಅದು ಸ್ನಾತಕೋತ್ತರ ಪದವಿಯಲ್ಲಿ ಇರ್ತದೆ, ಅಥವಾ ಕೆಲವು ಸ್ನಾತಕ ಪ್ರೋಗ್ರಾಮ್ಗಳಲ್ಲಿ ಕೂಡ ರೆಗ್ಯುಲೇಷನ್ ಇರಬಹುದು. ಅದು ಎಂಪ್ಲಾಯಬಿಲಿಟಿಯನ್ನು ಜಾಸ್ತಿ ಮಾಡಲಿಕ್ಕೆ ಇಂಟರ್ನ್ಶಿಪ್ ಮಾಡ್ತಾರೆ. ಯಾವುದೋ ಒಂದು ಕಂಪನಿಯಲ್ಲಿ ಹೋಗಿ ಅಥವಾ ಯಾವುದೋ ಒಂದು NGOದಲ್ಲಿ 1 ತಿಂಗಳು ಅವ್ರ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತೆಕ್ಕೊಂಡು ಅದರ ಅನುಭವ ಕಥನದಾಗೆ ಬರೆಯುವಂಥದ್ದು ರಿಪೋರ್ಟ್ ಇರುತ್ತೆ. ಅದಕ್ಕೆ ಇಂಟರ್ನ್ಶಿಪ್ ರಿಪೋರ್ಟ್ ಅಂತ ಹೇಳ್ತೇವೆ. ಈ ಸಲ ಏನಾಗಿದೆ ಅಂತಂದರೆ, ಇಂಟರ್ನ್ಶಿಪ್ ತೆಕ್ಕೊಂಡಿದ್ದಾರೆ ಅವರು ವಿದ್ಯಾರ್ಥಿಗಳು, ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕೋವಿಡ್-19 ಮಹಾಮಾರಿಯಿಂದಾಗಿ ಅವರು ಎಲ್ಲಿ ನಿಯೋಜಿಸಲ್ಪಟ್ಟಿದ್ದಾರೆ ಆ ಸಂಸ್ಥೆ ಅವರು ಬಾಗಿಲಾಕಿರ್ತಾರೆ, ಇವರಿಗೆ ಅವಕಾಶ ಕೊಡೋದಿಲ್ಲ, ಕಂಪನಿಗೆ ಬಿಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಸಲ ಒಂದು ರಿಲ್ಯಾಕ್ಸೇಷನ್ ಏನು ಮಾಡ್ತೇವೆ ಅಂತಂದರೆ, ಇಂಟರ್ನ್ಶಿಪ್ಪನ್ನು ಕೂಡ ಆ ವಿಭಾಗದ ಒಂದು ಅನುಮತಿ ಪಡ್ಕೊಂಡು ಅಥವಾ ಬೋರ್ಡ್ ಆಫ್ ಸ್ಟಡೀಸ್ನ ಅನುಮತಿ ಪಡ್ಕೊಂಡು ಅವರು ಥಿಯರಿಟಿಕಲ್ ಆಗಿ ಸೆಕೆಂಡ್ರಿ ಡೇಟಾ ತೆಕ್ಕೊಂಡು, ಡೆಸ್ಕ್ ರಿಸರ್ಚ್ ತೆಕ್ಕೊಂಡು, ಅಥವಾ ಯಾವುದೇ ಒಂದು ಆನ್ಲೈನ್ ಡೇಟಾ ಕಲೆಕ್ಟ್ ಮಾಡೋ ಮೂಲಕ ಯಾವುದೋ ಒಂದು ಮಾಡಿ ಇಂಟರ್ನ್ಶಿಪ್ ರಿಪೋರ್ಟನ್ನು ಮಾಡಿ ಪರೀಕ್ಷೆ ಮುಗಿದ ನಂತರ, ಅಂತೇಳಿ ಥಿಯರಿ ಪರೀಕ್ಷೆ ಮುಗಿದ ನಂತರ ಸಬ್ಮಿಟ್ ಮಾಡಬಹುದು. ಅಲ್ಲಿ ರಿಯಾಯಿತಿ ಇದೆ. ಇನ್ನು ಬರುವಂಥ ಪ್ರಶ್ನೆ ನಿಮಗೆ ಪ್ರಾಕ್ಟಿಕಲ್ಸ್ ಹೇಗೆ ಮಾಡೋದು. ಪ್ರಾಕ್ಟಿಕಲ್ಸ್ ನಾರ್ಮಲಿ ಮಾಡುವಂಥದ್ದು ಅಂತ ಹೇಳಿದರೆ ಅದಕ್ಕೆ ಟೈಮ್ ಟೇಬಲ್ ಇರುತ್ತೆ. ಕೆಲವೊಮ್ಮೆ ಥಿಯರಿ ಪರೀಕ್ಷೆಯ ಮೊದಲು ಪ್ರಾಯೋಗಿಕ ಪರೀಕ್ಷೆಗಳನ್ನು ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಥಿಯರಿ ಪರೀಕ್ಷೆ ಮುಗಿದ ನಂತರ ಪ್ರಾಯೋಗಿಕ ಪರೀಕ್ಷೆಗಳನ್ನು ಮಾಡ್ತಾರೆ. ಈ ಸಲ ಏನು ಹೇಳ್ತೇವೆ ಅಂತಂದರೆ, ಥಿಯರಿ ಪರೀಕ್ಷೆಗಳು ಮುಗಿದ ನಂತರ ನೀವು ಪ್ರಾಯೋಗಿಕ ಪರೀಕ್ಷೆ ಮಾಡಿ, ನಿಮಗೂ ಧೈರ್ಯ ಬರ್ತದೆ, ವಿದ್ಯಾರ್ಥಿಗಳಿಗೂ ಧೈರ್ಯ ಬರುತ್ತೆ, ಆತ್ಮಸ್ಥೈರ್ಯ ಬರುತ್ತೆ, ಅವಕಾಶ ಮಾಡಿಕೊಡ್ಬೋದು. ಇನ್ನೊಂದಿದೆ, ಈ ಪ್ರಾಯೋಗಿಕ ಪರೀಕ್ಷೆ ಮಾಡುವಾಗ ಆಂತರಿಕ ಪರೀಕ್ಷಕರು ಇದ್ದರೆ ಮಾತ್ರ ಸಾಲದು, ಬಾಹ್ಯ ಪರೀಕ್ಷಕರನ್ನು ಕೂಡ ಆಹ್ವಾನಿಸತಕ್ಕದ್ದು. ಈ ಸಲ ಒಂದು ರಿಲ್ಯಾಕ್ಸೇಷನ್ ಇದೆ. ಬಾಹ್ಯ ಪರೀಕ್ಷಕರು ಈ ಕೋವಿಡ್-19 ಬರಲಿಕ್ಕೆ ಆಗದ ಕಾರಣ ನಮಗೆ ನಂಬಿಕೆ ಇದೆ. ಈ ಹಿಂದೆ ನಂಬಿಕೆ ಇರಲಿಲ್ಲ ಅಂತಲ್ಲ, ಸಿಸ್ಟಮ್ ಆ ರೀತಿ ಇತ್ತು. ಈ ಸಲ ಒನ್ ಟೈಮ್ ಮೆಜರ್ ಆಗಿ ನಾವೇನು ಮಾಡಿದ್ದೇವೆ ಅಂತಂದರೆ, ಆಂತರಿಕ ಪರೀಕ್ಷಕರೇ ಸಾಕಾಗತ್ತೆ. ಥಿಯರಿ ಪರೀಕ್ಷೆಗಳು ಮುಗಿದ ನಂತರ ನೀವು ಪ್ರಾಕ್ಟಿಕಲ್ ಪರೀಕ್ಷೆಗಳನ್ನು ಮಾಡಬಹುದು, ಅಂಕಗಳ ನಂತರ ಕಳಿಸಿಕೊಡಿ. ಇನ್ನೊಂದು ಬೇಕಾದರೆ ಅವಕಾಶ ನೀವು ಮಾಡಬಹುದು. ಯಾಕಂದರೆ ಈಗಾಗಲೇ ನೀವು 1-2 ಪ್ರಾಯೋಗಿಕ ಪರೀಕ್ಷೆಯನ್ನು ಕಾಲೇಜಲ್ಲಿ ನಡೆಸಿದರೆ ಅದೇ ಅಂಕಗಳನ್ನು ಮೇಲ್ದರ್ಜೆಗೆ ಏರಿಸಿ ಅಥವಾ ಒಂದು ಆ್ಯಾವ್ರೇಜ್ ಮಾಡಿ ಸರಾಸರಿ ಪಡ್ಕೊಂಡು ಆ ಅಂಕಗಳನ್ನೇ ನೀವು ಕಳಿಸಿಕೊಡ್ಬೋದು. ಏನೋ ನಮ್ಮ ಕುಲಸಚಿವ ಪರೀಕ್ಷಾಂಗ ಅನುಮತಿ ಕೊಟ್ಟರೆ, ಕುಲಪತಿಗೆ ಪವರ್ ಇರಲ್ಲ ಇಲ್ಲಿ, ಅವ್ರದ್ದಿರ್ತದೆ, ಅವರ ಪವರನ್ನು ನಾನು ಹೈಜಾಕು ಮಾಡಲ್ಲ ಇಲ್ಲಿ. ಅವ್ರು ಹೇಳ್ತಾ ಇರುವಂಥದ್ದು ಅಂದರೆ ಈ ರೀತಿಯ ಅವಕಾಶ ಅಂತಂದರೆ ಬೆನಿಫಿಟ್ ಆಫ್ ಡೌಟ್, ಕನಿಷ್ಠ ನ್ಯಾಯಯುತವಾಗಿ, ಟೆಕ್ನಿಕಲಿ ಫೀಸಿಬಲ್, ಲೀಗಲಿ ಟೆನೆಬಲ್ ಅಂತಾದರೆ, ಸೋಷಲಿ ಡಿಸೈರಬಲ್, ಮೋರಲಿ ಅದು ಅಪ್ರೈಟ್ ಅಂತಾಗಿದ್ದರೆ ಇಂಥ ಅವಕಾಶ ವಿದ್ಯಾರ್ಥಿಗೆ ಕೊಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಎಲ್ಲ ದೃಷ್ಟಿಯಿಂದಲೂ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇದು ಉದಾಹರಣೆ. ಈ ಪ್ರಾಕ್ಟಿಕಲ್ ಇದನ್ನು ಈ ರೀತಿಯಲ್ಲಿ ಮಾಡಬಹುದು ನಾವು ಅಂತ ಹೇಳುವಂಥದ್ದು. ಹಾಗೆ ಪ್ರಾಜೆಕ್ಟ್ ರಿಪೋರ್ಟ್ ಅಂತ. ಪ್ರಾಜೆಕ್ಟ್ ರಿಪೋರ್ಟ್ ಅಂದರೆ ಕೆಲವು ಕೋರ್ಸ್ಗಳಲ್ಲಿ 1 ಸೆಮಿಸ್ಟರ್ ಕೊನೆಯ ಸೆಮಿಸ್ಟ್ರು ಅವರು ಕಾಲೇಜಿಗೆ ಬರಲಿಕ್ಕೆ ಇಲ್ಲ.
ಯಾವುದೋ ಒಂದು ಸಂಸ್ಥೆ NGO ಇರ್ಬೋದು, ಅಥವಾ ಯಾವುದೋ ಕಂಪನಿ ಇರ್ಬೋದು, ಯಾವುದೋ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಲ್ಲಿ ಅವರು ಕೂತ್ಕೊಂಡು ಅಂಡರ್ ಸ್ಟಡಿ ಅಸೈನ್ಮೆಂಟ್ ಪ್ರಕಾರ ಸಂಸ್ಥೆ ಬಗ್ಗೆ ಅಥವಾ ಯಾವುದೋ ಒಂದು ಸ್ಟಾರ್ಟಪ್ ಮಾಡಬೇಕಾದ್ರೆ ಏನು ಬೇಕಾಗುತ್ತೆ ಇದೆಲ್ಲ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಥ್ರೂ ಅಬ್ಸರ್ವೇಷನ್ ಕೂಡ ಕಲಿಯುವಂಥದ್ದು, ಅಲ್ಲಿ ಹೇಗೆ ಸ್ಟೈಲ್ ಆಫ್ ಫಂಕ್ಷನಿಂಗ್ ಏನು ಮಾಡ್ತಾರೆ, ಏನೋ ಸಮಸ್ಯೆ ಬಂದರೆ ಅದನ್ನು ಹೇಗೆ ಎದುರಿಸ್ತಾರೆ. ಸೊ ಇಂಥದ್ದೆಲ್ಲ ಲರ್ನಿಂಗ್ ಥ್ರೂ ಅಬ್ಸರ್ವೇಷನ್, ಲರ್ನಿಂಗ್ ಬೈ ವಾಚಿಂಗ್ ಇರ್ಬೋದು, ಲರ್ನಿಂಗ್ ಥ್ರೂ ಇಂಟರಾಕ್ಷನ್ ಇರ್ಬೋದು, ಲರ್ನಿಂಗ್ ಬೈ ರೀಡಿಂಗ್. ಸೊ ಬೇರೆ ಬೇರೆ ನಾನಾ ರೀತಿ ಇದೆ. ಇನ್ ಎನ್ ನಂಬರ್ ಆಫ್ ವೇಸ್ ಕಲಿಯುವಂಥದ್ದಿದೆ. ಬೈ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕಾಲ್ಡ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಆಗುತ್ತೆ. ಈ ರೀತಿಯಲ್ಲಿ ಕೆಲವರು ಪ್ರಾಜೆಕ್ಟ್ ತಗೊಂಡಿದ್ದಾರೆ, ಅವರಿಗೆ ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ನನಗೆ ಬರುತ್ತೆ ಏನಂತ ಹೇಳಿದ್ರೆ, ನಾವು ತಗೊಂಡಂಥ ಕಂಪನಿ ಚೆನ್ನೈಯಲ್ಲಿದೆ, ಅವರು ಬಾಗಿಲಾಕಿದ್ದಾರೆ. ಈಗ ಕೆಲವು ಕಂಪನಿ ಮುಚ್ಚಿ ಹೋಗಿದೆ, ಕೆಲವು ಕಂಪನಿ ಯಾರನ್ನೂ ಬಿಡ್ತಾ ಇಲ್ಲ, ಕೆಲವು ಕಂಪನಿಗಳೇ ಮಾನಸಿಕ ಖಿನ್ನತೆಗೊಳಗಾಗಿದ್ದಾರೆ, ಯಜಮಾನರಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಮಗೆ ಇಲ್ಲ, ಕಷ್ಟ ಸಾಧ್ಯ ಇದು ಮಾಡುವಂಥದ್ದು. ಹಾಗಾದರೆ ನಾವು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗತ್ತೆ. ನಾವು ಚರ್ಚೆ ಮಾಡಿ, ಸರ್ಕಾರ ಜೊತೆಗೆ ಚರ್ಚೆ ಮಾಡಿ, ನಾನು ಸಮಿತಿಯಲ್ಲಿ ಕೂಡ ಇದ್ದೇನೆ, ಕುಲಪತಿಗಳ ಸಮಿತಿಯಲ್ಲಿ, ಅಲ್ಲಿ ಕೂಡ ಚರ್ಚೆ ಮಾಡಿ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ, ಈ ಸಲ ಅವರಿಗೆ ಓನ್ಲಿ ಬೇಸ್ಡ್ ಆನ್ ಸೆಕೆಂಡ್ರಿ ಡೇಟಾ ಮಾಡಲಿಕ್ಕೆ ಅನುಮತಿ ಕೊಡಿ. ಪ್ರೈಮರಿ ಡೇಟಾ ಅಂತ ಹೇಳಿದರೆ ಈ ಒಂದು ಪ್ರಾಜೆಕ್ಟ್ ಸ್ಟಡಿಗೆ ಮಾತ್ರ ವಿಶೇಷವಾಗಿ ನೀವು ಫಸ್ಟ್ ಟೈಮ್ ಕಲೆಕ್ಟ್ ಮಾಡುವಂಥದ್ದು ಪ್ರೈಮರಿ ಡೇಟಾ. ಈ ಸಲ ಆಗಲಿಕ್ಕೆ ಕಷ್ಟ ಆಗ್ಬೋದು ಬೇರೆ ಬೇರೆ ಕಾರಣದಿಂದ. ಹಾಗಾಗಿ ಯಾವುದೋ ಪರ್ಪಸ್ಗೆ ಕಲೆಕ್ಟ್ ಮಾಡಿದ ಸೆಕೆಂಡ್ರಿ ಡೇಟಾವನ್ನು ವಿಶ್ಲೇಷಣೆ ಮಾಡಿ, ಡೇಟಾ ಮೈನಿಂಗ್ ಮಾಡಿ, ಡೇಟಾ ಕಲ್ಲಿಂಗ್ ಮಾಡಿ, ಡೇಟಾ ಅನಾಲಿಸಿಸ್ ಮಾಡಿ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ತಯಾರು ಮಾಡ್ಬೋದು. ಇದಕ್ಕೆ ಅನುಮತಿ ಕೊಡ್ತಾ ಇದ್ದೇವೆ. ಆನ್ಲೈನ್ ಸರ್ವೆ ಅಂತ ಹೇಳ್ತೇವೆ. ಯಾಕಂದರೆ ಫೀಲ್ಡ್ ಸರ್ವೆ ಹೋಗ್ಲಿಕ್ಕಾಗಲ್ಲ ಕೋವಿಡಿಂದಾಗಿ, ಅಂತಹ ಅದು ಮಾಡ್ಬೋದು. ಕಂಪನಿ ಹೋಗಿ ಮಾಡಬೇಕು ಅಂತಿಲ್ಲ, ನೀವು ಕನ್ಸೆಪ್ಟಲ್ ಆ್ಯಂಡ್ ಥಿಯರಿಟಿಕಲ್ ರಿಸರ್ಚ್ ಮಾಡಿ, ಒಂದು ರೀತಿಯಲ್ಲಿ ಮಿನಿ ಕನ್ಸಲ್ಟೆನ್ಸಿ ಅಸೈನ್ಮೆಂಟ್ನಾಗೆ ಮಾಡಿ ಪ್ರಾಜೆಕ್ಟ್ ರಿಪೋರ್ಟ್ ಕಂಪ್ಲೀಟ್ ಮಾಡಿ, ಅದು ಕೊಟ್ಟಿದ್ದೇವೆ. ಅಥವಾ ಈ ಸಾಫ್ಟ್ವೇರಲ್ಲಿರುವವರಿಗೆ ಒಂದು ಹೊಸ ಸಾಫ್ಟ್ವೇರ್ ಡೆವಲಪ್ ಮಾಡುವಂಥದ್ದು, ಅಥವಾ ಒಂದು ವಿದ್ಯಾರ್ಥಿ ತಗೊಳ್ಬೋದು. ಈಗ ಏನಾಗಿದೆ, ಕೋವಿಡ್-19 ಬಂದು ಅದು ಝೂಮ್ ಆ್ಯಪ್ ಅಂತೆ, ಅದು ಸಿಸ್ಕೋ ವೆಬ್ಎಕ್ಸ್ ಅಂತೆ, ಗೂಗಲ್ ಮೀಟ್ ಅಂತೆ, ಇನ್ನೊಂದು ಇದು ಪ್ರತಿಯೊಂದು ಇದರಲ್ಲಿ ಅದು ಮೈಕ್ರೋಸಾಫ್ಟ್ ಟೀಮ್ ಇದೆ. ಇದೆಲ್ಲ ಏನಾಗುತ್ತೆ ಅಂತಾರೆ, ಯಾವುದು ಒಳ್ಳೆಯದು ಅಂತಂದರೆ ಭಾಳ ಕಷ್ಟ. ಸೊ ಒಂದೊಂದರಲ್ಲಿ ಪ್ಲಸ್ ಉಂಟು, ಮೈನಸ್ ಉಂಟು. ಈ ವಿದ್ಯಾರ್ಥಿ ಪ್ರಾಜೆಕ್ಟ್ನವ್ರು ಏನು ಮಾಡ್ಬೋದು, ಇದನ್ನೇ ಒಂದು ಟಾಪಿಕ್ ತಗೊಂಡು ಎಲ್ಲ ಪ್ರೋಸ್ ಆ್ಯಂಡ್ ಕಾನ್ಸ್ ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡಿ, ಯಾವುದು ಯಾವ ಸಂದರ್ಭದಲ್ಲಿ ಔಚಿತ್ಯಪೂರ್ಣವಾದದ್ದು, ಯಾವುದು ಯಾವ ಸಂದರ್ಭದಲ್ಲಿ ತೊಂದರೆಗೆ ಈಡಾಗ್ತದೆ, ಇಲ್ಲಿ ಏನು ಪ್ರಿಕಾಷನರಿ ಮೆಜರ್ಸ್ ನಾವು ತಗೊಳ್ಬೋದು ಅಂತ ಹೇಳುವಂಥದ್ದು, ಆ ಸಜೆಷನ್ಸು ಇಂಪ್ಲಿಕೇಶನ್ಸ್ ಕೊಡುವಂಥ ಒಂದು ಪ್ರಾಜೆಕ್ಟ್ ರಿಪೋರ್ಟು ತಯಾರು ಮಾಡ್ಬೋದು. ಆದ ಕಾರಣ ಇಫ್ ದರ್ ಇಸ್ ಎ ಮೈಂಡ್ ದರ್ ಇಸ್ ಎ ವೇ, ಇದು ಮಗುವಿನ ಗಮನಕ್ಕೆ ತರುವಂಥದ್ದು. ಈ ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಷನ್ ವಿದೌಟ್ TRs ಹೇಳುವಂಥ ಕನ್ಸೆಪ್ಟ್ ನಾನು ಕೊಡ್ತಾ ಇದ್ದೇನೆ. ಸೊ ಇದನ್ನು ಕೂಡ ನಾವು ಮಾಡ್ತೇವೆ. ಆದ ಕಾರಣ ಹಾಜರಾತಿ ಬಗ್ಗೆ ಹೇಳಿದೆ, ಇಂಟರ್ನಲ್ ಅಸೆಸ್ಮೆಂಟ್ ಬಗ್ಗೆ ಹೇಳಿದೆ, ಇಂಟರ್ನ್ಶಿಪ್ ಬಗ್ಗೆ ಹೇಳಿದೆ, ಪ್ರಾಕ್ಟಿಕಲ್ ಬಗ್ಗೆ ಹೇಳಿದೆ, ಪ್ರಾಜೆಕ್ಟ್ ರಿಪೋರ್ಟ್ ಬಗ್ಗೆ ಕೂಡ ನಾನು ಹೇಳಿದ್ದೇನೆ. ಸೊ ಇಲ್ಲಿ ಇದು ಕೂಡ ನಾವು ವ್ಯವಸ್ಥೆ ಮಾಡ್ತೇವೆ ಅಂತ. ಆನಂತರ ಈ ಪ್ರಾಜೆಕ್ಟ್ ರಿಪೋರ್ಟ್ ವೈವ ಹೇಗೆ ಅಂತ, ಈಗಾಗಲೇ ನಮ್ಮ ಕುಲಸಚಿವ ಪರೀಕ್ಷಾಂಗ ಈ PhD ವಿದ್ಯಾರ್ಥಿಗಳ ಮೌಖಿಕ ಪರೀಕ್ಷೆಯನ್ನು ಆನ್ಲೈನ್ ಮೂಲಕ ಮಾಡಿದ್ದಾರೆ. ಯಶಸ್ವಿಯಾಗಿ ನಾವು ಮಾಡಿದ್ದೇವೆ. ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ. ನಮ್ಮ ವಿಶ್ವವಿದ್ಯಾನಿಲಯ ಮಾತ್ರ ಅಲ್ಲ, ಎಲ್ಲ ವಿಶ್ವವಿದ್ಯಾನಿಲಯ ಮಾಡಲಿಕ್ಕೆ ಅನುಮತಿ ಸರ್ಕಾರ ಕೊಟ್ಟಿದ್ದಾರೆ. ನಮ್ಮ ರೆಗ್ಯುಲೇಷನಲ್ಲಿ ಕೂಡ ಬೆಂಡ್ ಮಾಡ್ಕೊಂಡಿದ್ದೇವೆ. ಸೊ ಸ್ಕೈಪ್ ಮೂಲಕ ಇರಬಹುದು ಅಥವಾ ಇಂಥ ಒಂದು ಆನ್ಲೈನ್ ಮೋಡಲ್ಲಿ ಕ್ಯಾಂಡಿಡೇಟ್ ಇದಾಗ್ತದೆ. ಇವತ್ತು ಕೂಡ ನಾನು ಬೆಳಿಗ್ಗೆ ಒಂದು ಪ್ರಾಜೆಕ್ಟ್ ಫೆಲೋ ಸಿಲೆಕ್ಷನ್ ಕೂಡ ಆನ್ಲೈನಲ್ಲೇ ಮಾಡ್ತಾ ಇರುವಂಥದ್ದು. ಬಾಂಬೆಯಿಂದ ಒಂದು ವಿದ್ಯಾರ್ಥಿ, ಹಾಗೆ ಚೆನ್ನೈಯಿಂದ, ಎಲ್ಲೆಲ್ಲಿಂದ ಮಹಾರಾಷ್ಟ್ರದಿಂದ ಎಲ್ಲ ಆನ್ಲೈನಲ್ಲಿ ಬಂದು ಅವರನ್ನು ಇಂಟರ್ವ್ಯೂ ಮಾಡಿ, ಎಕ್ಸ್ಪರ್ಟ್ ಕೂಡ ಬೇರೆ ಬೇರೆ, ಕುಲಪತಿ ಇಲ್ಲಿ, ಆ ಪ್ರಾಜೆಕ್ಟ್ ಫೆಲೋ ಚಿಕ್ಕಳವಾರಲ್ಲಿ, ಅಲ್ಲಿ ಅಧ್ಯಕ್ಷ ವಿಭಾಗದ್ದು ಅಲ್ಲಿ ಇರ್ತಾರೆ, ನಮ್ಮ ಡೀನ್ ಅವರ ವಿಭಾಗದಿಂದ ಮಾತಾಡ್ತಾರೆ. ಸೊ ಈ ರೀತಿ ಮಲ್ಟಿಪಲ್ ಇದರಿಂದ ನಮ್ಮ ಈ ಪ್ರೋಸೆಸ್ ಆಗ್ತದೆ. ಅದೇ ರೀತಿ ಈ ಪ್ರಾಜೆಕ್ಟ್ ರಿಪೋರ್ಟ್ನ ವೈವ ಅಂತ ಇರ್ತದೆ ಕೆಲವು ಪ್ರಾಜೆಕ್ಟು, ಅದನ್ನು ಕೂಡ ನಾವು ಈ ಆನ್ಲೈನ್ ಮೂಲಕ ಮಾಡಬಹುದು, ತೊಂದರೆ ಆಗೋದಿಲ್ಲ. ಇದೆಲ್ಲ ನಾವು ಮಾಡ್ತಾಯಿದ್ದೇವೆ. ಸೊ ಆದ ಕಾರಣ ಈಗ ಪ್ರಶ್ನೆ ಬರುವಂಥದ್ದು, ಇಂಟರ್ಮೀಡಿಯೇಟ್ ಸೆಮೆಸ್ಟರ್ಸ್ಗೆ ಏನು ಮಾಡ್ತೀರಿ ನೀವು ಪದವಿಯಲ್ಲಿ ಅಂತ. ಇಂಟರ್ಮೀಡಿಯೇಟ್ ಅಂತ ಹೇಳಿದ್ರೆ ನನ್ನ ಡೆಫಿನೇಷನ್ ಲೋವರ್ ಸೆಮೆಸ್ಟರ್ಸು ಅಂತ. ಇದು ಆಲ್ರೆಡಿ ಕೊಟ್ಟಿದ್ದಾರೆ ನಿಮಗೆ. 2-3 ವರ್ಷದ ಕೋರ್ಸ್ ಏನು, 4 ವರ್ಷದ್ದೇನು, ಅದು ವಾರ್ಷಿಕ ಪದ್ಧತಿ, ನಾನು ಪುನಃ ಹೇಳಲಿಕ್ಕೆ ಹೋಗೋದಿಲ್ಲ, ಬಿಕಾಸ್ ನಿಮಗೆ ಬೋರ್ ಆಗ್ಬೋದು. ಅಲ್ಲೆಲ್ಲ ಇದೆ, ಸೆಲ್ಫ್ ಎಕ್ಸ್ಪ್ಲನೇಟ್ರಿ. ನಮ್ಮ ಕುಲಸಚಿವ ಪರೀಕ್ಷಾಂಗ ಮತ್ತು ಅವರ ಟೀಮು ಭಾಳ ಚೆನ್ನಾಗಿ, ಭಾಳ ಕೆಲಸಪಟ್ಟು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮಗುವಿಗೆ ಅರ್ಥ ಆಗಬೇಕು ಆ ರೀತಿ ಇದೆ. ನಾನು ಹೈಲೈಟ್ಸನ್ನು ನಿಮಗೆ ಹೇಳ್ತಿರುವಂಥದ್ದು, ಆದ ಕಾರಣ ನಿಮ್ಮ ಪ್ರಶ್ನೆ ಕೇಳಲಿಕ್ಕೆ ನಿಮಗೆ ಅನುಕೂಲ ಆಗಬಹುದು ಅಂತ ಹೇಳುವಂಥದ್ದು ಆ ದೃಷ್ಟಿಯಲ್ಲಿ ಮನಸ್ಸಲ್ಲಿಟ್ಟುಕೊಂಡು. ಇಲ್ಲಿ ಏನಾಗ್ತದೆ ಅಂದರೆ, 3 ವರ್ಷದ BA, BSc, BCom, BBA ತಗೊಳ್ಳಿ ನೀವು ಪದವಿ. ಇಲ್ಲಿ ಲೋವರ್ ಸೆಮೆಸ್ಟರ್ ಅಂತ ಹೇಳಿದರೆ, ಈಗ ಆಗ್ತಾ ಇರುವಂಥದ್ದು ಪರೀಕ್ಷೆ ಯಾವುದಾದ್ರು ಆಗಬೇಕಿದ್ರೆ ಈ ಒಂದು ಸೆಮೆಸ್ಟರ್ ಮಾತ್ರ. 2ನೇ ಸೆಮೆಸ್ಟ್ರಿಗೆ ಆಗಬೇಕಿತ್ತು, 4ನೇ ಸೆಮೆಸ್ಟ್ರಿಗೆ ಆಗಬೇಕಿತ್ತು, 6ನೇ ಸೆಮೆಸ್ಟರ್ ಆಗಬೇಕಿತ್ತು. ಆಡ್ ಸೆಮೆಸ್ಟರ್ ಬರೋದೇ ಇಲ್ಲ.
ಹಾಗಾದರೆ ಈವನಿಂದ ಆಡ್ ಸೆಮೆಸ್ಟರಿಗೆ ಅವರನ್ನು ಪ್ರಮೋಷನ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ, ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆ ಕಂಡಕ್ಟ್ ಮಾಡಲಿಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ಮಾಡಲೇಬೇಕು ಅಂತ ಹೇಳಿದ್ದಾರೆ. ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆ ಬೇಡ, ನಮಗೆ ಅಂತಿಮ ವರ್ಷದವರೆಗೂ ಕೂಡ ಪ್ರಮೋಷನ್ ಕೊಡಿ ಅಂತ ಹೇಳಿದ್ದಾರೆ. ಅಂಥ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿದ್ದೇನೆ, ಸರ್ಕಾರ ಕೂಡ ಮನವರಿಕೆ ಮಾಡಿದ್ದಾರೆ, ಕೆಲವು ಕೋರ್ಟಿಗೆ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ ಕೂಡ ಹೇಳಿದ್ದಾರೆ. ಯಾಕಂದರೆ ಸುಪ್ರೀಂ ಆಗಿರ್ತದೆ ಇಲ್ಲಿ. ಸೊ ಇದು ನಾನು ಕೋರ್ಟಿನ ಬಗ್ಗೆ ಮಾತಾಡಲಿಕ್ಕೆ ಬಂದಲ್ಲ ಇಲ್ಲಿ. ಬಟ್ ವಿಚಾರ ಏನಂತಾರೆ, ಇದನ್ನೆಲ್ಲ ಗಮನದಲ್ಲಿ ನಾವು ಇಟ್ಟುಕೊಳ್ಬೇಕಾಗ್ತದೆ. ನಾನು ಮಾತಾಡಿದ ಏನಿದ್ರೂ ಕೂಡ ಕೋರ್ಟಿನ ನಿರ್ದೇಶನ ಅಥವಾ ಸರ್ಕಾರದ ನಿರ್ದೇಶನದಲ್ಲಿ ಬದಲಾಗಲಿಕ್ಕೂ ಆಗ್ಬೋದು ಕೊನೆಯ ಮಟ್ಟಿಗೆ. ಆದರೆ ಈಗ ಆ್ಯಸ್ ಥಿಂಗ್ಸ್ ಸ್ಟ್ಯಾಂಡ್ ಟುಡೇ ಏನಂತ ಹೇಳಿದ್ರೆ, ಅಂತಿಮ ವರ್ಷದವರಿಗೆ ಸೆಪ್ಟೆಂಬರ್ 30ರೊಳಗೆ ಪರೀಕ್ಷೆಗಳನ್ನು ಕಡ್ಡಾಯವಾಗಿ ನಾವು ಮಾಡಲೇಬೇಕು, ಅದಕ್ಕೆ ನಾವು ಮಾಡುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಆದರೆ ಲೋವರ್ ಸೆಮೆಸ್ಟರಿಗೆ ಪರೀಕ್ಷೆ ಮಾಡದೆಯೇ ನೀವು ಪ್ರಮೋಷನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಆಗಿರುವಾಗ ಈ ನಮ್ಮ 3 ವರ್ಷದ 6 ಸೆಮೆಸ್ಟರ್ನ ಸ್ನಾತಕ ಪದವಿಗೆ ಏನಂತಾರೆ, 2ನೇ ಸೆಮೆಸ್ಟ್ರು ಮತ್ತು 4ನೇ ಸೆಮೆಸ್ಟ್ರ್ ವಿದ್ಯಾರ್ಥಿಗಳಿಗೆ ಪ್ರಮೋಷನ್ ಆಗುತ್ತದೆ. 2ನೇ ಸೆಮೆಸ್ಟರ್ 3ನೇ ಸೆಮೆಸ್ಟ್ರಿಗೆ ಹೋಗ್ತಾರೆ, 4ನೇ ಸೆಮೆಸ್ಟ್ರು 5ನೇ ಸೆಮೆಸ್ಟ್ರಿಗೆ ಹೋಗ್ತಾರೆ, ಈವನಿಂದ ಆಡಿಗೆ ಹೋಗ್ತಾರೆ ಎಲ್ಲ ಇದರಲ್ಲಿ. ಇದು ಒಂದು ಅಂಶ. ಹೇಗೆ ಹೋಗ್ತಾರೆ, ಇದಕ್ಕೆ ಫಾರ್ಮುಲಾ ಕೊಟ್ಟಿದ್ದಾರೆ. ಫಾರ್ಮುಲಾ ಬೇಸ್ಡ್ ರಿಸಲ್ಟ್ ಅಂತ ಹೇಳ್ಬೋದು. ಕಣ್ಣು ಮುಚ್ಚಿ ಪ್ರಮೋಷನ್ ಅಲ್ಲ, ಪ್ರಮೋಷನ್ ಬೇಸ್ಡ್ ಆನ್ ಒನ್ ಕ್ರೈಟೀರಿಯನ್. ಆ ಕ್ರೈಟೀರಿಯನ್ ಏನು, ಮಾನದಂಡ ಏನು ಅಂತ ಹೇಳಿದ್ರೆ 50% ವೆಯ್ಟೇಜ್. ಯಾವುದಕ್ಕೆ ಅಂತ ಹೇಳಿದ್ರೆ, ಅವರು ಬಾಹ್ಯ ಪರೀಕ್ಷೆ ಬರೋದು ಆ ಟೈಮಲ್ಲಿ ತಗೊಂಡದ್ದು ಅಂಕ. ಇಮಿಡಿಯೇಟ್ ಪಾಸ್ಟ್ ಸೆಮೆಸ್ಟರ್, ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಹೇಳಿದಾಗೆ ಇಮಿಡಿಯೇಟ್ ಪಾಸ್ಟ್ ಸೆಮೆಸ್ಟರ್. ಉದಾಹರಣೆಗೆ 2ನೇ ಸೆಮೆಸ್ಟ್ರಲ್ಲಿ ಈಗ ಇರುವಂಥ ವಿದ್ಯಾರ್ಥಿ, ಅವನಿಗೆ ಅಥವಾ ಅವಳಿಗೆ 1ನೇ ಸೆಮೆಸ್ಟರ್ನ ಅಂಕ ಇದೆ, ಅಲ್ಲಿ ಆಂತರಿಕ ಅಂಕ ಮತ್ತು ಬಾಹ್ಯ ಅಂಕ ಸೇರಿಸಿ ಅಂಕಪಟ್ಟಿ ಬಿಡುಗಡೆಯಾಗಿ ರಿಸಲ್ಟ್ ಡಿಕ್ಲೇರ್ ಆಗಿದೆ ಶಾಸ್ತ್ರೋಕ್ತವಾಗಿ. ಅದನ್ನು 50%ಗೆ ನಾವು ತಂದು ನಿಲ್ಲಿಸ್ತೇವೆ. 50% ವೇಟೇಜ್ ಫಾರ್ ದ್ಯಾಟ್. ಒಟ್ಟು ಅಂಕದ 50. ಅಂದರೆ ಆ ಒಂದು ಎಕ್ಸ್ಟರ್ನಲ್ ಎಕ್ಸಾಮಿನೇಷನ್ ಅಂತ ನಾವು ಕರಿತೇವಲ್ಲ, ಅದಕ್ಕೆ 50% ವೇಟೇಜ್ ಕೊಡ್ತೇವೆ. ಉಳಿದ 50% 1ನೇ ಸೆಮೆಸ್ಟರ್ದಲ್ಲ, 2ನೇ ಸೆಮೆಸ್ಟ್ರಲ್ಲಿ ಓದ್ತಾ ಇದ್ದಲ್ಲ, ಅಲ್ಲಿಯ ಆಂತರಿಕ ಅಂಕ ಅದು 20 ಇರಲಿ 30 ಇರಲಿ, ಅದನ್ನು 50% ಮೇಲ್ದರ್ಜೆಗೆ ತರ್ತೇವೆ, ತಂದು ಈಕ್ವಲೈಸ್ ಮಾಡ್ತೇವೆ ನಾವು. ಅಲ್ಲಿಯ ಬಾಹ್ಯದ್ದು 50, ಇದರದ್ದು 50ಕ್ಕೆ ಮೇಲೆ ತರುವಂಥದ್ದು. ಇದು 50ಕ್ಕೆ ತಂದು ನಿಲ್ಲಿಸುವಂಥದ್ದು. ಯಾಕಂದರೆ 100 ಮಾರ್ಕಿಗೆ ಬಂದರೆ ಅದನ್ನು 50%, ಅವನಿಗೆ 75 ಬಂದರೆ ಅದರ ಅರ್ಧ. ಆಮೇಲೆ ಏನಾದರೂ 0.5 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0.5 ಡೆಸಿಮಲ್ ಇದ್ದರೆ ದಟ್ ವಿಲ್ ಬಿ ರೌಂಡೆಡ್ ಆಫ್. ಭಾಳ ಚೆನ್ನಾಗಿ ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ. ಟೇಬಲಲ್ಲಿ ನಿಮಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಪ್ರೀವಿಯಸ್ ಸೆಮೆಸ್ಟರ್ ಮಾರ್ಕ್ಸು, ಅದಕ್ಕೆ 50% ವೇಟೇಜು. ಕರೆಂಟ್ ಸೆಮೆಸ್ಟರ್ IA ಮಾರ್ಕ್ಸು, ಅದಕ್ಕೆ 50% ವೇಟೇಜು. ಮೋಡೆಲ್ ಕೋರ್ಸಸ್ ಕೊಟ್ಟಿದ್ದಾರೆ, ಥಿಯರಿ ಪ್ರಾಕ್ಟಿಕಲ್ ಹೇಳ್ತಾರೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಇದೆ, 50 ಇದೆ, 150 ಇದೆ, 50 ಇದೆ. ಆಮೇಲೆ ಮಾರ್ಕ್ಸ್ ಒಪ್ಟೈನ್ಡ್ ಕಲಮ್ ಇದೆ. 50% ಆಫ್ ಕಲಮ್ 3 ಅಂತ ಹೇಳ್ತಾರೆ. ಅಂದರೆ ಅದು 50% ಆಫ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದ್ದು ಅದರಲ್ಲಿ ಕಲಮ್ 5ರಲ್ಲಿ ತೋರಿಸ್ತಾರೆ. ಆಮೇಲೆ 6ನೇ ಕಲಮ್ ಭಾಳ ಇಂಪಾರ್ಟೆಂಟು, ಅದು 50% ಆಫ್ ಕಲಮ್ 4 ಅಂತ ಹೇಳಿದರೆ ಮಾರ್ಕ್ಸ್ ಒಪ್ಟೈನ್ಡ್. ಯಾವುದು? ಇಮಿಡಿಯೇಟ್ ಪ್ರೀವಿಯಸ್ ಸೆಮೆಸ್ಟರ್ ಅಂತ ಹೇಳಿದರೆ 2ನೇ ಸೆಮೆಸ್ಟ್ರಲ್ಲಿ ಓದ್ತಾ ಇದ್ದೆ ಈಗ ಇತ್ತೋ ವಿದ್ಯಾರ್ಥಿಗೆ 1ನೇ ಸೆಮೆಸ್ಟ್ರು, 4ನೇ ಸೆಮೆಸ್ಟ್ರಲ್ಲಿದ್ದವನಿಗೆ 3ನೇ ಸೆಮೆಸ್ಟ್ರು. ನೀವು ಕೇಳಬಹುದು, ಹಾಗಾದರೆ ಅವನ್ನ ಹಿಂದೆ 1ನೇ ಮತ್ತು 2ನೇ ಸೆಮೆಸ್ಟ್ರು ಕಣ್ಣು ಮುಚ್ಚಿ ಕೂತ್ರ ಸ್ವಾಮಿ ನೀವು? ಇಲ್ಲ, ನಮಗಿರುವಂಥದ್ದು ಸರ್ಕಾರದ ನಿರ್ದೇಶನ UGC ಏನಂತೇಳಿದ್ರೆ ಇಮಿಡಿಯೇಟ್ ಪಾಸ್ಟ್ ಸೆಮೆಸ್ಟರ್. ಇದು ಭಾಳ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಮಿಡಿಯೇಟ್ ಪಾಸ್ಟ್ ಸೆಮೆಸ್ಟರ್ 2ನೇ ಸೆಮೆಸ್ಟರ್ವರೆಗೆ ಒಂದೇ ಇರೋದು ಫಸ್ಟ್ ಸೆಮೆಸ್ಟ್ರು. ಆದರೆ 4ನೇ ಸೆಮೆಸ್ಟ್ರಲ್ಲಿರುವವರಿಗೆ 3 ಉಂಟು, 2 ಉಂಟು, 1 ಉಂಟು. ಆದರೆ ಪರಿಗಣನೆಗೆ ತಗೊಳ್ಳುವಂಥದ್ದು ಯಾವುದು? 3ನೇ ಸೆಮೆಸ್ಟರ್ ಮಾತ್ರ ಅಂತಾರೆ ಇಮಿಡಿಯೇಟ್ ಪಾಸ್ಟ್ ಸೆಮೆಸ್ಟರ್. ಇದಾದರೆ ಅರ್ಥ ಆಗುತ್ತೆ ನಮಗೆ. 50% ವೇಟೇಜ್. ಸೊ ಆ ರೀತಿ ಮಾಡಿ ಇಲ್ಲಿ ಚೆನ್ನಾಗಿ ಕೊಟ್ಟರು. 46 ಮಾರ್ಕ್ ಬರುತ್ತೆ ಫಸ್ಟ್ ಇದ್ದಿದ್ದು. ಆಮೇಲೆ IA ಮಾರ್ಕ್ಸು ಮ್ಯಾಕ್ಸಿಮಮ್ 20 ಅಂತೆ, IA ಒಪ್ಟೈನ್ಡ್ 19. ಹಾಗಾದರೆ IA ಅಪ್ಗ್ರೇಡ್ ಮಾಡ್ತಾರೆ 50ಕ್ಕೆ. ಇದು ಸಿಂಪಲ್ ಫಾರ್ಮುಲಾ ನಿಮಗೆಲ್ಲ ಗೊತ್ತದ್ದು, ಕ್ರಾಸ್ ಮಲ್ಟಿಪ್ಲಿಕೇಶನ್. 20ಕ್ಕೆ 19 ಬಂದರೆ 50ಕ್ಕೆ ಎಷ್ಟು ಬರಬೇಕು? ಸೊ ಅಲ್ಲಿ ಏನಾಗುತ್ತೆ, 50 ಮಲ್ಟಿಪ್ಲೈಡ್ ಬೈ 19 ಡಿವೈಡ್ ಬೈ 20. ಸಿಂಪಲ್ ಅದು. 95 ಡಿವೈಡ್ ಬೈ 2 ಆಗುತ್ತೆ, 47.5 ಆಗುತ್ತೆ. ನನ್ನ ಟೆಸ್ಟ್ ಪ್ರಕಾರ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0.5 ಬಂದರೆ ರೌಂಡೆಡ್ ಆಫ್. ಆದ ಕಾರಣ 47.5 ಬಂದದ್ದು ಇಲ್ಲಿ 48 ಆಗಿದೆ. ಇದು ನಿಮಗೆ ಅರ್ಥ ಆಗ್ಬೋದು. ಸೊ ಆ ನಂತರ ಟೋಟಲ್ ತಗೊಂಡ್ರೆ ಇಲ್ಲಿ ಅದು ಕಲಮ್ 6 ಇದ್ದು 46
ಪ್ಲಸ್ ಕಾಲಮ್ 9ರದ್ದು ಇಂಟರ್ನಲ್ ಅಸೆಸ್ಮೆಂಟ್ ಅಪ್ಗ್ರೇಡ್ ಮಾಡಿದ್ದು 48, 46 + 48 ಸೇರಿ 100ರಲ್ಲಿ ಆ ಮಗುವಿಗೆ 94 ಅಂಕಗಳು ಬರ್ತದೆ ಆ ಸಬ್ಜೆಕ್ಟಿಗೆ. ಅದೇ ರೀತಿ ಎಲ್ಲಕ್ಕೂ ಕ್ಯಾಲ್ಕುಲೇಟ್ ಮಾಡಿ ನಾವು 2ನೇ ಸೆಮಿಸ್ಟ್ರು ಮತ್ತು 4ನೇ ಸೆಮಿಸ್ಟ್ರು ಸ್ನಾತಕ ಪದವಿ ಕೋರ್ಸಿದ್ದು ಕೊಡ್ತಾ ಇದ್ದೇವೆ. ಆಗ ನೀವು ಪ್ರಶ್ನೆ ಕೇಳಬಹುದು, ಸ್ವಾಮಿ ಈಗ ಯಾರೆಲ್ಲ ಪರೀಕ್ಷೆಯಲ್ಲಿ ಎಲ್ಲ ಪೇಪರಲ್ಲಿ ಪರೀಕ್ಷೆಗೆ ಪಾಸಾದವರಿಗೆ ಮಾತ್ರ ನೀವು ಈ ರೀತಿ ಮಾಡಲಿಕ್ಕಾಗತ್ತೆ, ಈಗ ಎಲ್ಲಿಯಾದರೂ 3ನೇ ಸೆಮಿಸ್ಟರ್ ಉಳಿಸಿಕೊಂಡವರು ಅಥವಾ 2ನೇ ಸೆಮಿಸ್ಟರ್ ಕ್ಯಾಲೆಂಡರ್ 1ನೇ ಸೆಮಿಸ್ಟ್ರಲ್ಲಿ ಫೇಲ್ ಆಗಿದ್ದರೆ ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ಅವರಿಗೆ ಪ್ರಮೋಷನ್ ಕೊಡ್ತೇವೆ. ಮುಂದೆ ನೆಕ್ಸ್ಟ್ ಇಯರ್ ನಾವು ಪರೀಕ್ಷೆ ಕಂಡಕ್ಟ್ ಮಾಡುವಾಗ ಆ ಮಗು ಎಪಿಯರ್ ಆಗಬೇಕು. ಯಾಕಂದರೆ 2ನೇ ಸೆಮಿಸ್ಟರ್ ಮತ್ತು 4ನೇ ಸೆಮಿಸ್ಟ್ರಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಇನ್ನೂ ನಮ್ಮ ಜೊತೆಗೆ ಇರ್ತಾರೆ ಅವರು. ಆದ ಕಾರಣ ಅವರಿಗೆ ಅವಕಾಶ ಇರುತ್ತೆ. ಈ ಪ್ರಮೋಷನ್ ಈಗಲೇ ರಿಸಲ್ಟ್ ಕೊಡೋದು ಯಾರಿಗೆ ಅಂತ ಹೇಳಿದರೆ, ಯಾರೋ ಇಮಿಡಿಯೇಟ್ ಪಾಸ್ ಸೆಮಿಸ್ಟ್ರಲ್ಲಿ ಕ್ಲಿಯರ್ ಆಗಿದ್ದಾರೆ ಅವರಿಗೆ ಮಾತ್ರ. ಮತ್ತು ಹಾಜರಾತಿ ಕೊರತೆ ಇರಬಾರ್ದು, ಇದ್ದರೆ ಆ ಸೆಮಿಸ್ಟರ್ ಕನ್ಸಿಡರ್ ಮಾಡಲಿಕ್ಕಾಗಲ್ಲ. 2ನೇ ಸೆಮಿಸ್ಟರ್ ಹಾಜರಾತಿ ಕೊರತೆ ಇದ್ದರೆ ಆ ಸೆಮಿಸ್ಟರ್ ರಿಪೀಟ್ ಮಾಡಬೇಕು ಬರೋ ವರ್ಷ. ಇದೆಲ್ಲ ಸ್ಟ್ರಿಂಗ್ಸ್ ಅಟ್ಯಾಚ್ಡ್. ಸೊ ಇದನ್ನೆಲ್ಲ ಗಮನ ಇಟ್ಕೊಂಡು ಅದು ಏನೂ ಅಡೆತಡೆಗಳಿಲ್ಲ, ಹಾಜರಾತಿ ಕೊರತೆ ಬರೋದಿಲ್ಲ. ಮತ್ತು ಇಮಿಡಿಯೇಟ್ ಪಾಸ್ ಸೆಮಿಸ್ಟ್ರಲ್ಲಿ ಎಲ್ಲ ಪರೀಕ್ಷೆ ಬರೆದು ಪಾಸಾಗಿದ್ದಾರೆ ಅಂತ ಆಗುವಾಗ ಅದನ್ನು ನಮ್ಮ ಕ್ಯಾಲ್ಕುಲೇಷನ್ ಫಾರ್ಮುಲಾ ಬೇಸ್ಡ್ ರಿಸಲ್ಟ್ ಕೊಡಲಿಕ್ಕೆ ಅನುಕೂಲ ಆಗ್ತದೆ, ಇಲ್ಲಿ ತಗೊಳ್ತೇವೆ. ಒಂದು ವೇಳೆ ಪರೀಕ್ಷೆ ಹಾಕಿ ಹಿಂಬಾಕಿ ಇದ್ದರೆ ಈ ಸಲ ಅವಕಾಶ ಕೊಡಲಿಕ್ಕೆ ಆಗೋದಿಲ್ಲ ನಮಗೆ. ಯಾಕಂದರೆ ಆ ವಿದ್ಯಾರ್ಥಿ ನಮ್ಮ ಜೊತೆ ಇರ್ತಾರೆ, ಮುಂದೆ ನಾವು ಕೊಡ್ತೇವೆ. ಯಾಕಂದರೆ ಗೊಂದಲ ಮಾಡ್ಕೊಳ್ಳೋದು ಬೇಡ ಅಂತ ಇದರ ಬಗ್ಗೆ ಚರ್ಚೆ ಆಯಿತು, ಕೊಡಲಿಕ್ಕೆ ಆಗ್ತದೋ ಅಂತ. ಸೊ ಅದನ್ನು ನಾವು ಕೊಡ್ತಾ ಇಲ್ಲ ಇಲ್ಲಿ ಆ ವಿದ್ಯಾರ್ಥಿಗಳಿಗೆ ಮುಂದೆ. ಈಗ ಇನ್ನೊಂದು ನಿಮಗೆ ಕ್ಲಾಸ್ ಭಾಳ ಇಂಪಾರ್ಟೆಂಟ್. ನನಗೆ ಕೆಲವು ಮಕ್ಕಳೆಲ್ಲ ಫೋನಲ್ಲಿ ಕೇಳಿದರು, ಸ್ವಾಮಿ ಈ ರೀತಿ ಪ್ರಮೋಷನ್ ಮಾಡ್ತೀರಿ, ಅದರಲ್ಲಿ ನೀವು ಇಮಿಡಿಯೇಟ್ ಪಾಸ್ ಸೆಮಿಸ್ಟ್ರ್ ಅಂತ ಹೇಳ್ತೀರಿ, ನಮಗೆ ನೀವು 1ನೇ 2ನೇ ಸೆಮಿಸ್ಟರ್ ಕೊಂಡ್ರೆ ಬೆನಿಫಿಟ್ ಆಗ್ತಿತ್ತು ಏನೋ ಒಂದು. ಬಟ್ ನಿಮ್ಮನ್ನು ಅಫ್ಕೋರ್ಸ್ ನಿಮ್ಮದು ಗೌರ್ಮೆಂಟ್ ಗೈಡ್ಲೈನು ರೂಲು ಎಲ್ಲ ಒಂದೇ ಕನ್ಸಿಸ್ಟೆನ್ಸಿ ಫಾಲೋ ಮಾಡಬೇಕಾಗುತ್ತೆ. ಇಮಿಡಿಯೇಟ್ ಪಾಸ್ ಸೆಮಿಸ್ಟರ್ ಆಗ್ತೀರಿ. ಒಂದು ವೇಳೆ ನೀವು ಕೊಟ್ಟ ಅಂಥ ಅಂಕ ನಾವು ಫಸ್ಟ್ ಕ್ಲಾಸ್ ಬರ್ತೇವೆ, ಇಫ್ ಐ ಆಮ್ ನಾಟ್ ಹ್ಯಾಪಿ ವಿತ್ ದಟ್ ಕ್ಯಾನ್ ಐ ರಿಜೆಕ್ಟ್ ಇಟ್ ಅಂತ. ನನಗೇನಾದರೂ ಅಸಮಾಧಾನ ಇದ್ದರೆ ಈ ಪ್ರಮೋಷನಿಗೆ ನೀವು ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಫಾರ್ಮುಲಾ ಪ್ರಕಾರ ನನಗೆ ದೊರಕಿಸಿಕೊಟ್ಟ ಅಂಕದ ಮೇಲೆ ನನಗೆ ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ, ಅಸಮಾಧಾನ ಇದೆ ಅಂತಾದರೆ ವೇ ಔಟ್ ಇದೆಯೋ. ಇಲ್ಲಿ ಕೂಡ ನಾವು ವೇ ಔಟ್ ಕ್ರಿಯೇಟ್ ಮಾಡಿದ್ದೇವೆ. ನಮ್ಮಲ್ಲಿ ಕಾನೂನಿನಲ್ಲಿ ನಮ್ಮ ವಿನಿಯಮ ಅಥವಾ ರೆಗ್ಯುಲೇಷನ್ ಅವಕಾಶ ಇದೆ. ಏನಂದರೆ ರಿಜೆಕ್ಷನ್ ಆಫ್ ರಿಸಲ್ಟ್ಸ್ ಅಂತ ಒಂದು ಕ್ಲಾಸ್ ಇದೆ. ಅಂಕಪಟ್ಟಿ ಆ ಮಗುವಿನ ಕೈಗೆ ಸೇರಿ 15 ದಿವಸದ ಒಳಗಡೆ ಅಲ್ವಾ, ಆ ಮಗುವಿಗೆ ರೈಟ್ ಇದೆ, ಐ ಆಮ್ ನಾಟ್ ಹ್ಯಾಪಿ ವಿತ್ ದಿಸ್, ಐ ಆಮ್ ರಿಜೆಕ್ಟಿಂಗ್ ದ ರಿಸಲ್ಟ್ ಆಫ್ ಆಲ್ ದ ಪೇಪರ್ಸ್ ಆಗಬೇಕು. ಅದರಲ್ಲಿ ಈ ಪೇಪರ್ ಮಾತ್ರ ರಿಜೆಕ್ಟ್ ಮಾಡ್ತೇನೆ, ಈ ಪೇಪರ್ ಉಳಿಸಿಕೊಳ್ತೇನೆ ಅಂತ ಹೇಳೋದು ಆಪ್ಷನ್ ಇರೋದಿಲ್ಲ. ಇಟ್ ಶುಡ್ ಬಿ ರಿಜೆಕ್ಟೆಡ್ ಇನ್ ಟೋಟೋ. ಆ ಗೈಡ್ಲೈನ್ ಪ್ರಕಾರ ಆ ಮಗು ರಿಜೆಕ್ಟ್ ಮಾಡ್ತದೆ. ರಿಜೆಕ್ಟ್ ಮಾಡಿದರೆ ನೆಕ್ಸ್ಟ್ ಯಾವಾಗ ಅಂತ ಹೇಳಿದ್ರೆ ಮುಂಬರುವ ಪರೀಕ್ಷೆ ನಾವು ಕಂಡಕ್ಟ್ ಮಾಡ್ತೇವೆ, ಆಡಲ್ಲಿ ಆಡು, ಈವನಲ್ಲಿ ಮಾಡ್ತೇವೆ. ಆಗ ಆ ಮಗು ಪರೀಕ್ಷೆ ತಗೊಳ್ಬೋದು. ಈ ಅವಕಾಶ ಕೂಡ ಇದೆ. ಆಗ ಆ ಮಗು ಇನ್ನೊಂದು ಫೀಸ್ ಕಟ್ಟಬೇಕು ಅಂತಿಲ್ಲ. ಇದು ವಿಶೇಷ ನೆಲೆ, ಒನ್ ಟೈಮ್ ಮೆಜರ್. ಈಗ ಆಲ್ರೆಡಿ ಕಟ್ಟಿದೆ, ಪರೀಕ್ಷೆ ಬರೆದಿದೆ, ಆ ಅಂಕದಲ್ಲಿ ಸಮಾಧಾನ ಇಲ್ಲ, ಪರೀಕ್ಷೆ ಬರೆಯದ್ದು ಕೂಡ ಪರೀಕ್ಷೆ ಇದು ಬರೀಲಿಕ್ಕಿಲ್ಲ, ಆ ಅಂಕದ ಬಗ್ಗೆ ಹ್ಯಾಪಿ ಆಗಿಲ್ಲ ಅದು. ಸೊ ನೆಕ್ಸ್ಟ್ ಟೈಮ್ ಅದು ಪರೀಕ್ಷೆ ಕೂತ್ಕೊಳ್ಳುವಾಗ, ಇಂಪ್ರೂವ್ಮೆಂಟಿಗೆ ಕೂತ್ಕೊಳ್ಳುವಾಗ ಹಣ ಕಟ್ಟಬೇಕು ಅಂತಿಲ್ಲ. ಇದು ಉಳಿದ ಸಂದರ್ಭದಲ್ಲಿ ಕಟ್ಟಬೇಕು. ಇಲ್ಲಿ ನಾವು ಕೋವಿಡ್-19ರಿಂದಾಗಿ ಈ ರೀತಿ ಪ್ರಮೋಷನ್ ಮಾಡಿದ ಕಾರಣ ಈ ಮಗುವಿಗೆ ಒಂದು ಮಾನವೀಯ ನೆಲೆಯಲ್ಲಿ ಶುಲ್ಕ ಮನ್ನಾ ಮಾಡುವಂಥ ಒಂದು ಪ್ರಪೋಸಲನ್ನು ಸಿಂಡಿಕೇಟ್ಗೆ ಇಟ್ಟು ಅಪ್ರೂವ್ ಮಾಡಿಸೋ ಧೈರ್ಯ ನನಗಿದೆ. ನಾನು ಹೇಳ್ತಾ ಇದ್ದೇನೆ, ಅಲ್ಲಿ ನಾವು ಒಂದು ಇದು ಕನ್ಸೆಷನ್ ಕೊಡ್ಬೋದು, ರಿಯಾಯಿತಿ ಕೊಡ್ಬೋದು ಅಂತ. ಸೊ ಇದು ಈ ರೀತಿಯಲ್ಲಿ ಆಗುವಂಥ ಒಂದು ಇದು. ಆನಂತರ ರಿಜೆಕ್ಷನ್ ಆಫ್ ಅದೇ ರಿಸಲ್ಟ್ಸ್ ಕ್ಲಾಸ್ ಹೇಳಿದೆ ನಾನು. ಇದು ಈಗ ಸ್ನಾತಕದ್ದು ಅಂತಾದರೆ, ಸ್ನಾತಕೋತ್ತರದಲ್ಲಿ ನಾವು ಪರೀಕ್ಷೆ ಕಂಡಕ್ಟ್ ಮಾಡಲಿಕ್ಕಿರೋದು ಅಂತಿಮ ವರ್ಷ 4ನೇ ಸೆಮಿಸ್ಟ್ರಿಗೆ ಮಾತ್ರ, ಅಲ್ಲಿ 2ನೇ ಸೆಮಿಸ್ಟ್ರಿಗೆ ಇಲ್ಲ. ಅದು MCA ಆದರೆ 3 ವರ್ಷದ್ದು 6 ಸೆಮಿಸ್ಟ್ರ್ ಇದ್ದು, ಇದು ಲಾಸ್ಟ್ ಬ್ಯಾಚ್. ಇದು ನೆಕ್ಸ್ಟ್ ಇಯರಿಂದ ಮೊನ್ನೆ ಶೈಕ್ಷಣಿಕ ಮಂಡಳಿಯಲ್ಲಿ ಆಗಿದೆ. 3 ವರ್ಷದ MCAಯನ್ನು 2 ವರ್ಷಕ್ಕೆ ನಾವು ತಂದಿದ್ದೇವೆ. ಯಾಕಂದರೆ ಅದು ನಾರ್ಮ್ ಆಗಾಗಿದೆ 2 ವರ್ಷಕ್ಕೆ ಅಂತ ಹೇಳುವಂಥದ್ದು. ಅಂಥ ಸಂದರ್ಭದಲ್ಲಿ ಏನಾಗ್ತದೆ, ಇಲ್ಲಿ ಕೂಡ ರೂಲ್ ಅದೇ. ಈಗ ನಾನೇನೇನು ಹೇಳಿದೆ, ಪುನಃ ಅದು ರಿಪೀಟ್ ಮಾಡಬೇಕು ಅಂತಿಲ್ಲ. ಇಮಿಡಿಯೇಟ್ ಪಾಸ್ ಸೆಮಿಸ್ಟ್ರಿಗೆ ಏನು ಅನ್ವಯ ಆಗುತ್ತೆ. ಇಲ್ಲಿ ಕೂಡ ಸೇಮ್ ಫಾರ್ಮುಲಾ ಬೇಸ್ಡ್ ಲೋವರ್ ಸೆಮಿಸ್ಟ್ರಿಗೆ 2ನೇ ಸೆಮಿಸ್ಟರ್ನವರಿಗೆ. ಈಗ MCOM 4 ಸೆಮಿಸ್ಟರ್ ಇದ್ದರೆ 4ನೇ ಸೆಮಿಸ್ಟ್ರಿಗೆ ಪರೀಕ್ಷೆ ಕಂಡಕ್ಟ್ ಮಾಡ್ತೇವೆ. ಅದು ಕೂಡ ಸೇಮ್ ಟೈಮ್ ಸೆಪ್ಟೆಂಬರ್ 1ರಿಂದ 12ರವರೆಗೆ ತರಗತಿಗಳನ್ನು ಮಾಡಬಹುದು, ಆನ್ಲೈನ್, ಆಫ್ಲೈನ್ ಆರ್ ಬ್ಲೆಂಡೆಡ್. 16ರಿಂದ 30ರವರೆಗೆ ಅವರಿಗೆ ಪರೀಕ್ಷೆ ಆಗುತ್ತೆ, ಸೈಮಲ್ಟೇನಿಯಸ್ ಆಗುತ್ತೆ PG ಮತ್ತು UG. ಯಾಕಂದರೆ 6ನೇ ಸೆಮಿಸ್ಟರ್ ಮಾತ್ರ ಇಲ್ಲಿ UG, 4ನೇ ಸೆಮಿಸ್ಟರ್ ಮಾತ್ರ PG. ಸಾಮಾಜಿಕ ಅಂತರವನ್ನು ಇಟ್ಕೊಂಡು ನಾವು ಮಾಡಲಿಕ್ಕಾಗತ್ತೆ. ಸೊ ಆದ ಕಾರಣ ತೊಂದರೆ ಆಗೋದಿಲ್ಲ.
ಅಲ್ಲಿ ಇಂಟರ್ಮೀಡಿಯೇಟ್ ಸೆಮೆಸ್ಟರ್, ಲೋವರ್ ಸೆಮೆಸ್ಟರ್ ಅಂತ ಹೇಳಿದರೆ 2ನೇ ಸೆಮೆಸ್ಟರ್ನ ವಿದ್ಯಾರ್ಥಿಗಳು ಮಾತ್ರ. ಅಲ್ಲಿ ಕೂಡ ಪ್ರಮೋಷನ್ ಬೇಸ್ಡ್ ಆನ್ ಸೇಮ್ ಫಾರ್ಮುಲಾ. ಇಮಿಡಿಯೇಟ್ ಪಾಸ್ ಸೆಮೆಸ್ಟ್ರಲ್ಲಿ ಅವರಿಗೆ ಬಂದದ್ದು ಫಸ್ಟ್ ಸೆಮೆಸ್ಟರ್ ತಗೊಳ್ಳುವಂಥದ್ದಲ್ಲಿ, ಮತ್ತು 2ನೇ ಸೆಮೆಸ್ಟ್ರಲ್ಲಿ ಅವರಿಗೆ ಆಂತರಿಕ ಅಂಕ ಎಷ್ಟುಂಟು ಅದನ್ನು ಮೇಲೆ ತರುವಂಥದ್ದು ಸೇಮ್ ಫಾರ್ಮುಲಾ, ಸೇಮ್ ಪ್ರೊಸೆಸ್ ಪ್ರಕಾರ ಆಗುತ್ತೆ. ಸೊ ಸ್ನಾತಕ ಮತ್ತು ಸ್ನಾತಕೋತ್ತರಲ್ಲಿ ಹೆಚ್ಚು ವ್ಯತ್ಯಾಸ ಇರೋದಿಲ್ಲ, ಸೇಮ್ ಇದರಲ್ಲಿ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು, ಈಗ ಸ್ವಾಮಿ ತರಗತಿಗಳನ್ನು ಮಾಡಬೇಕು ಅಂತ ಹೇಳ್ತೀರಿ ಅಲ್ಲ, ಎಷ್ಟೋ ವಿದ್ಯಾರ್ಥಿಗಳು ಹಾಸ್ಟೆಲ್ ಕೊಡ್ತೀರಾ? ನಾವು ಮಂಗಳೂರು ವಿಶ್ವವಿದ್ಯಾಲಯದ ಮಟ್ಟಿಗೆ ಹೇಳೋದಾದರೆ ನಾವು ಕ್ವಾರಂಟೈನಿಗೆ ಕೊಟ್ಟಿದ್ದೆವು. ನಾವು ಡಿ ಸಿ ಅವರಿಗೆ ಪತ್ರ ಬರೆದಿದ್ದೇವೆ, ಡಿ ಸಿ ಅವರು ಒಪ್ಪಿದ್ದಾರೆ. ಯಾಕಂದರೆ ನಮ್ಮ ಕುಲಹಚ್ಚುವ ಆಡಳಿತ ಶ್ರೀ ರಾಜು ಮೊಗವೀರರವರು ಪರ್ಸನಲಿ ಡಿ ಸಿ ಅವರ ಹತ್ರ ಮಾತಾಡಿದ್ದಾರೆ. ಅದಕ್ಕೆ ನಿನ್ನೆ ಮಾತಾಡಿದ್ದಾರೆ, ಕುಲಹಚ್ಚು ಪರಿಶಾಂಗ ಕೂಡ ಇದ್ದರು ಆಗ. ಸೊ ಅದಕ್ಕೆ ಡಿ ಸಿ ಅವರು ಹೇಳಿದ್ದಾರೆ, ನೀವು ಪರೀಕ್ಷೆ ಕಂಡಕ್ಟ್ ಮಾಡೋ ಕಾರಣ ನಿಮ್ಮ ಹಾಸ್ಟೆಲ್ನ ಬಿಟ್ಟು ಕೊಡ್ತೇವೆ ಅಂತ. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ ಅಂತಂದರೆ, ಬೇರೆ ರಾಜ್ಯದಿಂದ ಬರಲಿಕ್ಕೆ ಆಗ್ತದಲ್ಲ ಗೊತ್ತಿಲ್ಲ, ಅಥವಾ ನಮ್ಮ ರಾಜ್ಯದಲ್ಲೇ ಉತ್ತರ ಕರ್ನಾಟಕ ಅಲ್ಲೆಲ್ಲ ಇರುವ ವಿದ್ಯಾರ್ಥಿಗಳಿಗೆ ಒಂದು 14 ದಿವಸ ಮೊದಲೇ ಬಂದು ಹಾಸ್ಟೆಲ್ ಸೇರಿಕೊಂಡು ಕ್ವಾರಂಟೈನ್ ಮಾಡಿಕೊಂಡು ಅವರು ಪರೀಕ್ಷೆ ಬರಲಿಕ್ಕೆ ಅನುಕೂಲ ಆಗುವಾಗೆ ನಾವು ಕೋವಿಡ್-19 ಗೈಡ್ಲೈನ್ಸ್ ಏನುಂಟು ಅದನ್ನು ಚಾಚು ತಪ್ಪದೆ ಪರಿಪಾಲಿಸುವಂಥ ಕ್ರಮ ನಾವು ಮಾಡ್ತಾಯಿದ್ದೇವೆ. ಆದರೂ ನಾನು ಕಿವಿ ಮಾತೇನು ಹೇಳ್ತೇನೆ ಅಂತಂದರೆ, ಕೆಲವರು ಪುತ್ತೂರಿನವರು ಇಲ್ಲಿ ಅಕ್ಕಪಕ್ಕದವರು ಇರ್ತಾರೆ, ಸಂಬಂಧಿಕರ ಮನೆ ಕೂಡ ಇರ್ತದೆ, ಹಾಸ್ಟೆಲ್ ಕೂಡ ಇರ್ತದೆ. ಅಂಥದ್ರಲ್ಲಿ ನಾನು ಹೇಳ್ತಾ ಇರುವಂಥದ್ದು, ಅವರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅವರದೇ ಮನೆಯಿಂದ ಅಥವಾ ಮಂಗಳೂರಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಅಥವಾ ಪರೀಕ್ಷಾ ಕೇಂದ್ರದ ಅಕ್ಕಪಕ್ಕದಲ್ಲಿ ಸಂಬಂಧಿಕರ ಮನೆ ಇದ್ದರೆ ಅಲ್ಲಿಲ್ಲೇ ಬಂದು ಪರೀಕ್ಷೆ ಬರೆಯುವಂಥ ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದು ಎಲ್ಲ ದೃಷ್ಟಿಯಿಂದಲೂ ಒಳ್ಳೆಯದು ಅಂತ ನಾನು ಕುಲಪತಿಯಾಗಿ ಅಲ್ಲ, ಒಬ್ಬ ತಂದೆಯ ಸ್ಥಾನದಲ್ಲಿ ನಿಂತುಕೊಂಡು ನಾನು ಹೇಳುವಂಥ ಒಂದು ಮನಸ್ಸು ನನಗೆ ಆಗ್ತಾ ಇದೆ. ಅದು ಆಗೋದೇ ಇಲ್ಲ, ಅನಿವಾರ್ಯತೆ ಇದೆ ಅಂತ ಹೇಳಿದರೆ ಖಂಡಿತ ನಾವು ಹಾಸ್ಟೆಲಲ್ಲಿ ಕೋವಿಡ್-19 ಮಾನದಂಡಗಳನ್ನು ಇದು ಮಾರ್ಗಸೂಚಿಯನ್ನು ಅನುಸರಿಸಿ, ಯಾಕಂದರೆ ಅವರ ಆರೋಗ್ಯವನ್ನು ಕಾಪಾಡೋ ದೃಷ್ಟಿಯಿಂದ ಸ್ಯಾನಿಟೈಸು ಮಾಡ್ತೇವೆ. ಒಂದು ಕೋಣೆಯಲ್ಲಿ ಒಂದು ವಿದ್ಯಾರ್ಥಿ ಮಾತ್ರ ಇರ್ತಾನೆ, ಯಾಕಂದರೆ ನಾವು 6ನೇ ಸೆಮೆಸ್ಟರ್ PG 4ನೇ ಸೆಮೆಸ್ಟರ್ ವಿದ್ಯಾರ್ಥಿಗಳನ್ನು ಮಾತ್ರ ಕರೆಯುವಂಥದ್ದು. ಆದ ಕಾರಣ ಅಲ್ಲಿ ಒತ್ತಡ ಇರೋದಿಲ್ಲ, ನಾವು ಅದನ್ನೆಲ್ಲ ನಿಭಾಯಿಸ್ಬೋದು. ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿ ನಾವು ಮಾಡಿಕೊಂಡಿದ್ದೇವೆ ಅಂತ ಹೇಳೋ ಒಂದು ವಿಷಯ ತಮ್ಮ ಗಮನಕ್ಕೆ ತರ್ತೇನೆ. ಹಾಸ್ಟೆಲ್ ಕ್ವಾರಂಟೈನು. ಆಮೇಲೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಾನು ಈ ಸಂದರ್ಭದಲ್ಲಿ ನಮ್ಮ ಕುಲಸಚಿವ ಪರೀಕ್ಷಾಂಗ ಪ್ರೊಫೆಸರ್ ಡಾಕ್ಟರ್ PL ಧರ್ಮ ಅವರನ್ನು ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಅಭಿನಂದಿಸಬೇಕು. ಪೂರ್ತಿ ಅಭಿನಂದಿಸುವುದಿಲ್ಲ, ಯಾಕೆ ನನ್ನ ಒಂದು ನೇಚರ್ ಏನು ಅಂತ ಹೇಳಿದರೆ, ಅದೆಲ್ಲ ಯಶಸ್ವಿಯಾದ ನಂತರ ಪತ್ರಿಕಾ ಮಾಧ್ಯಮದವರು ಅಥವಾ ಸ್ಟೂಡೆಂಟ್ಸ್ ಅವರ ಪೇರೆಂಟ್ಸ್ ಹೇಳಬೇಕು, ಈ ಸಲ ಚೆನ್ನಾಗಿ ಮಾಡಿದ್ದಾರೆ ಪ್ರೊಫೆಸರ್ PL ಧರ್ಮ. ಅದು ಯಾವುದು ಅಂತ ಹೇಳಿದರೆ, ನನಗೆ ಒಂದು ಟೆಲಿಫೋನ್ ಬಂತು ಮಣಿಪುರದಿಂದ, ನಾಗಾಲ್ಯಾಂಡಿಂದ ಬಂತು, ಮೇಘಾಲಯದಿಂದ ಬಂತು, ಭೂತಾನಿಂದ ಬಂತು, ಅವರಿಗೂ ಬಂತು. ಆ ಪೇರೆಂಟ್ಸ್ಗಳು ಏನಂತಾರೆ, ನಮ್ಮ ಮಗು ಬರಲಿಕ್ಕೆ ಸಾಧ್ಯವಿಲ್ಲ, ನಿಮ್ಮ ಟೈಮ್ ಟೇಬಲ್ ನೋಡಿದೆ ವೆಬ್ಸೈಟಲ್ಲಿ, ಇಂಥ ಸಂದರ್ಭದಲ್ಲಿ ಎಲ್ಲಿ ಆದರೂ ಏನಾದರೂ ನಮಗೆ ಪರ್ಯಾಯ ವ್ಯವಸ್ಥೆ ಮಾಡ್ತಿರೋ ಅಂತ. ನಾನು ಧರ್ಮ ಮಾತಾಡಿಕೊಳ್ಳುವಾಗ ನಾವು ತುಂಬ ರೊಮ್ಯಾಂಟಿಸೈಸ್ ಮಾಡಿದೆ ವಿಷಯವನ್ನು, ಏನೇನೋ ಮಾಡಲಿಕ್ಕೆ ಆಗ್ತದೋ ಅಂತ. ಏನೇನೇನಿಲ್ಲ, ಈಗ ಭೂತಾನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಪರೀಕ್ಷೆ ಕಂಡಕ್ಟ್ ಮಾಡಲಿಕ್ಕೆ ಆಗ್ತದೋ, ಅಲ್ಲಿರುವ ವಿಶ್ವವಿದ್ಯಾಲಯದ ಜೊತೆಗೆ ಒಂದು ರೀತಿಯ ಒಡಂಬಡಿಕೆ ಅಥವಾ ಒಂದು ಮಾತುಕತೆ ಮೂಲಕ ವಿದ್ಯಾರ್ಥಿಯ ಹಿತದೃಷ್ಟಿಯಿಂದ ಆ ವಿಶ್ವವಿದ್ಯಾಲಯ ಮತ್ತು ಈ ವಿಶ್ವವಿದ್ಯಾಲಯ ಆ ಕುಲಪತಿ ಈ ಕುಲಹಚ್ಚುವ ಪರೀಕ್ಷಾಂಗ ಮತ್ತು ಅಲ್ಲಿಯ ರಿಜಿಸ್ಟರ್ ಇವ್ಯಾಲ್ಯೂಯೇಷನ್ ದ ಕಂಟ್ರೋಲ್ ಆಫ್ ಎಕ್ಸಾಮಿನೇಷನ್ ಜೊತೆ ಸೇರಿಕೊಂಡು ಒಂದು ಪರೀಕ್ಷೆ ಮಾಡಲಿಕ್ಕೆ ಆಗ್ತದೋ ಅಂತ ಹೇಳುವಂಥದ್ದು. ಭೂತಾನಲ್ಲಿ ಒಪ್ಪಿರಬೇಕಾಗ್ತದೆ, ಮುಂದೆ ಅವರು ಮಾತಾಡ್ತಾರೆ. ಸೊ ಭೂತಾನ್ ಇದು ಯಶಸ್ವಿಯಾಗಿದೆ ಅಂತ ಹೇಳಿದ್ದಾರೆ ಅಲ್ಲೂ ಸರ್. ಹಾಗೆ ನಾಗಾಲ್ಯಾಂಡಿದು ಆಗಲಿಲ್ಲ, ಯಾಕಂದರೆ ಅಲ್ಲಿ ಕೋವಿಡ್ ಇನ್ನೂ ಕಂಟ್ರೋಲ್ಗೆ ಬರಲಿಲ್ಲ ಕಾಣುತ್ತೆ, ಮತ್ತು ಬೇರೆ ಬೇರೆ ಪ್ರಾಬ್ಲಮಿಂದಾಗಿ ಇನ್ನೂ ಅದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೇಘಾಲಯದ್ದು ಕೂಡ ಅದೇ ರೀತಿಯಲ್ಲಿದೆ. ಮಣಿಪುರ ಯಶಸ್ವಿಯಾಗಿದೆ ನಮಗೆ. ಅಲ್ಲಿ ಒಂದು ವಿಶ್ವವಿದ್ಯಾಲಯ ಯಾವುದು ಅವ್ರು ಹೇಳ್ತಾರೆ, ಅವ್ರು ಒಪ್ಪಿದ್ದಾರೆ, ಭಾಳ ಖುಷಿಪಟ್ಟಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ನಿಮ್ಮಲ್ಲಿ ಓದುವವರ ಬಗ್ಗೆ ನೀವೊಂದು ಕನಿಕರ, ಕಾಳಜಿ, ಸಹಾನುಭೂತಿ ತೋರಿಸೋದಕ್ಕೆ ನಾವು ನಿಮಗೆ ಚಿರಋಣಿ ಅಂತ ಹೇಳ್ತಾರೆ. ಯಾಕಂದರೆ ಇವರೆಲ್ಲ ನಮಸ್ತೆ ಸ್ಟೇಟ್ಸ್ನವರು, ದೇವರಂಥ ಮನುಷ್ಯರು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು. ನಮ್ಮ ಆಚಾರ್ಯ ಇರುವಾಗ ನನಗೆ ಹೇಳ್ತಾ ಇದ್ರು ಅವರು, ನಮ್ಮ ನಮಸ್ತೆ ಸ್ಟೇಟ್ಸ್ನವರು ಭಾಳ ಅವರು ಚೆನ್ನಾಗಿರ್ತಾರೆ, ನೀವು ಅರ್ಥ ಮಾಡಿಕೊಳ್ಳಿ, ಅವರ ಹೃದಯವಂತರು ಅವರು ಅಂತ. ಈ ಮಣಿಪುರದ ಆ ಯೂನಿವರ್ಸಿಟಿ ನಮ್ಮ ಒಂದು ಇದಕ್ಕೆ ರಿಕ್ವೆಸ್ಟ್ಗೆ ಸ್ಪಂದಿಸಿದ ರೀತಿ ನೋಡಿದರೆ ವಿ ಆರ್ ರಿಯಲಿ ಗ್ರೇಟ್ಫುಲ್ ಟು ದೆಮ್. ಸೊ ಆದ ಕಾರಣ ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಅದೇ ರೀತಿ ಕೇರಳದ ತುಂಬ ವಿದ್ಯಾರ್ಥಿಗಳು ಇಲ್ಲಿ ಬರೋವರಿದ್ದಾರೆ, ಇದೇ ವಿಶ್ವವಿದ್ಯಾಲಯ ಕಾಲೇಜ್ ಅವರಿದ್ದಾರೆ, ಆಳ್ವಾಸ್ ಕಾಲೇಜ್ ಅವರಲ್ಲಿದ್ದಾರೆ, ಶ್ರೀದೇವಿ ಕಾಲೇಜ್ ಅವರಿದ್ದಾರೆ, ಹಾಗೆ ಅನೇಕ ಕಾಲೇಜ್, ನಾನು ಕಾಲೇಜ್ ಹೆಸರು ಹೇಳ್ತಾ ಇಲ್ಲ, ತುಂಬ ಕಾಲೇಜ ವಿದ್ಯಾರ್ಥಿಗಳು ಕಾಸರಗೋಡು ಮತ್ತು ಅಕ್ಕಪಕ್ಕದ ಕೇರಳದ ರಾಜ್ಯದಿಂದ ಬರೋವರಿದ್ದಾರೆ. ಅಲ್ಲಿ ಕೂಡ ನಾವು ಅವ್ರನ್ನ ಬಂದು ಪರೀಕ್ಷೆ ಬರಲಿಕ್ಕೆ ಕಷ್ಟ ಆಗ್ಬೋದು ಬೇರೆ ಬೇರೆ ಕಾರಣಕ್ಕೆ ಅಂತಿದ್ದರೆ, ಇಲ್ಲಿ ನಾವೇನು ಮಾಡಿದೆ, ಪುನಃ ನಮ್ಮ ಪ್ರೊಫೆಸರ್ PL ಧರ್ಮ ಕಣ್ಣೂರು ಯೂನಿವರ್ಸಿಟಿ ಜೊತೆಗೆ ಮಾತಾಡ್ತಿದ್ದಾರೆ. ಸೆಂಟ್ರಲ್ ಯೂನಿವರ್ಸಿಟಿ ಪೆರಿಯೆ ಅವ್ರ ಜೊತೆ ಮಾತಾಡುವಾಗ ಸ್ವಲ್ಪ ಕಷ್ಟ ಸಾಧ್ಯ ಅಂತ ತಿಳಿದು ಬಂದಿತ್ತು. ಮತ್ತು ಯಾವುದೇ ಕಾಲೇಜಲ್ಲಿ ಮಾಡಲಿಕ್ಕೆ ನಾನು ಬಿಡ್ತಾ ಇಲ್ಲ, ಯಾಕೆಂದರೆ ಅದಕ್ಕೊಂದು ಸ್ಯಾಂಕ್ಟಿಟಿ ಇದೆ.
ಅದೇನಾದ್ರು ಕಾಪಿಂಗ್ ಮಾಡಿ ಬಿಟ್ಟರು, ಯಾರು ಬಿಡ್ತಾರೆ ಅಂತಲ್ಲ, ಅದು ಕೇರಳ ಆಗಬೇಕು ಅಂತಿಲ್ಲ, ನಮ್ಮಲ್ಲಿ ಮಾಡ್ಬೋದು. ಅದಕ್ಕೆ ಈಗ ನೋಡಿ ಯಾವುದೋ ಒಂದು ಕ್ರೈಮ್ ಮಾಡಲಿಕ್ಕೆ ಜಾತಿ ಧರ್ಮ ಇಲ್ಲ ಹೇಳ್ತೇವೆ ನಾವು. ಹಾಗೆ ಇಲ್ಲಿ ಕೂಡ ಏರಿಯಾ ಇಲ್ಲ ಮಾಲ್ ಪ್ರಾಕ್ಟೀಸಿಗೆ. ನಾವು ನೋಡ್ತೇವೆ ಮಾಲ್ ಪ್ರಾಕ್ಟೀಸ್ ಎಂಕ್ವೈರಿ ಕಮಿಷನ್ ನೋಡ್ತೇವೆ ನಾವು ಏನೆಲ್ಲ ಕೇಸ್ಗಳು ಹೇಗೆ ಬರ್ತದೆ ಅಂತ. ಹಾಗಾಗಿ ಅದು ಬರ್ತದೆ ಅಂತ ಅಲ್ಲ, ಬಿಕಾಸ್ ಎಕ್ಸಾಮಿನೇಷನ್ ಇವೆ ಹೇಗಿರ್ತದೆ ಅಂದರೆ ಯು ಹ್ಯಾವ್ ಟು ಟ್ರಸ್ಟ್ ಬಟ್ ಪ್ಲೀಸ್ ಟ್ರಸ್ಟ್ ಬಟ್ ವೆರಿಫೈ ಅಂತ ಹೇಳ್ತೇವೆ ನಾವು. ಅದೇ ದೃಷ್ಟಿಯಿಂದ ಪರೀಕ್ಷಾ ಕೇಂದ್ರ ಅಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಅನುಮತಿ ಕೊಡಬೇಕಾದ್ರೆ ಆ ಕ್ರೆಡಿಬಿಲಿಟಿ ಇರಬೇಕು. ಅದನ್ನು ಪರೀಕ್ಷೆ ಮಾಡಿ ನಮಗೆ ಧೈರ್ಯ ಬಂದರೆ ನಮ್ಮ ಪ್ರತಿನಿಧಿಯನ್ನು ಕಳಿಸಿಕೊಟ್ಟು ನಾವು ಅದನ್ನು ನೋಡಿ ಮಾಡಬೇಕಾಗತ್ತೆ. ಸೊ ಇಂಥ ಒಂದು ಜಾಗೃತೆಯನ್ನು ವಹಿಸ್ತೇವೆ. ಹಾಗಾಗಿ ಇಲ್ಲಿ ಇನ್ನೂ ಕೂಡ ನಮಗೆ ಕ್ಲಿಯರ್ ಪಿಕ್ಚರ್ ಬರಲಿಲ್ಲ. ಕಣ್ಣೂರು ಯೂನಿವರ್ಸಿಟಿ ಅನುಮತಿ ಕೊಟ್ಟರೆ ಕಾಸರಗೋಡು ಮತ್ತು ಅಕ್ಕಪಕ್ಕದಲ್ಲಿ ಇಲ್ಲಿ ಓದ್ತಾ ವಿದ್ಯಾರ್ಥಿಗಳಿಗೆ ಆ ಯೂನಿವರ್ಸಿಟಿಯಲ್ಲೇ ಪರೀಕ್ಷೆ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ. ಆದ ಕಾರಣ ಕೇರಳದ ವಿದ್ಯಾರ್ಥಿಗಳು ಬೇರೆ ಸ್ಟೇಟಲ್ಲಿರೋ ವಿದ್ಯಾರ್ಥಿಗಳಿಗೆ ಕೂಡ ನಾವು ಯೋಚನೆ ಮಾಡ್ತೇವೆ. ಯಾಕಂದರೆ ಇಲ್ಲಿ ಏನಾಗಿದೆ ಅಂತ ಇಡೀ ಆಲ್ ಓವರ್ ಇಂಡಿಯಾ ಇದೇ ಸಂದರ್ಭದಲ್ಲಿ ಪರೀಕ್ಷೆಗಳನ್ನು ಎಲ್ಲರೂ ಮಾಡ್ತಾಯಿದ್ದಾರೆ. ಆದ ಕಾರಣ ಅವರಿಗೂ ಒತ್ತಡ ಇದೆ. ನಾವೇನು ತೊಂದರೆಗಳನ್ನು ಅನುಭವಿಸ್ತೇವೆ ಅದೇ ರೀತಿ ಭಾರತದಲ್ಲಿರುವಂಥ ಎಲ್ಲ ವಿಶ್ವವಿದ್ಯಾಲಯ ಕೂಡ ಅನುಭವಿಸ್ತದೆ, ಅದನ್ನು ಹೇಳ್ತಾ ಇದ್ದೇನೆ. ಹಾಗೆ ಈ ಇಂಟರ್ಸ್ಟೇಟು ಅದನ್ನು ಮಾಡುವಂಥದ್ದು ಕೂಡ ಇದೆ. ಮತ್ತು ಈಗ ನಾನು ಆಲ್ರೆಡಿ ಹೇಳಿದ ಹಾಗೆ ಪ್ರಮೋಷನ್ ಮಾಡಿ ಪಾಸ್ ಮಾಡ್ತೇವೆ, ಈಗ ಮುಂದೆ ಕಳಿಸುವಂಥದ್ದು. ಈಗ ಸ್ನಾತಕ ಅಥವಾ ಅಂಡರ್ಗ್ರಾಜುಯೇಟಲ್ಲಿ 2ನೇ ಸೆಮಿಸ್ಟ್ರು 4ನೇ ಸೆಮಿಸ್ಟ್ರ್ ಹೇಳಿದ್ದೇವೆ. ಪ್ರಮೋಷನ್ ಬೇಸ್ಡ್ ಆನ್ ದಿ ಫಾರ್ಮುಲಾ ಬೇಸ್ಡ್ ರಿಸಲ್ಟ್ ಕ್ಯಾಲ್ಕುಲೇಷನ್. ಹಾಗೆ ಪಿ ಜಿ ಆಗುವ 2ನೇ ಸೆಮಿಸ್ಟರ್ ಇರ್ಬೋದು. ರ್ಯಾಂಕು ಮತ್ತು ಕ್ಲಾಸ್ ಡಿಕ್ಲೇರ್ ಮಾಡುವಾಗ ಮೇಲಿನ ಲೆಕ್ಕಾಚಾರದ ಪ್ರಕಾರ ನೀಡಲಾಗುವ ಅಂಕಗಳನ್ನು ಶ್ರೇಣಿ, ಕ್ಲಾಸ್, ರ್ಯಾಂಕು ಅಥವಾ ಇನ್ನಾವುದೇ ಅರ್ಹತಾ ಮಾನದಂಡಗಳ ನಿರ್ಧರಿಸಲು ಪರಿಗಣಿಸಲಾಗುವುದಿಲ್ಲ. ಇದು ಕೇವಲ ಒನ್ ಟೈಮ್ ಮೆಷರ್. ಕೋವಿಡ್-19 ಸ್ವಾಹ ಅಂತ ಹೇಳಿಬಿಡ್ತೇವೆ ನಾವು. ಆ ರೀತಿಯಲ್ಲಿ ಈ ಸಲ ಮಾತ್ರ ಅದು. ಮತ್ತು ಅದನ್ನು ಯಾವುದೂ ರ್ಯಾಂಕು ಮತ್ತು ಯಾವುದಕ್ಕೂ ಪರಿಗಣಿಸುವುದಿಲ್ಲ. ಈಗ ಬರೋದಿಲ್ಲ ಅದು, ಯಾಕಂದರೆ 2ನೇ ಸೆಮಿಸ್ಟ್ರು 4ನೇ ಸೆಮಿಸ್ಟ್ರು ಮುಂದೆಗೆ ಬರುವಾಗ ಲೆಕ್ಕ ಮಾಡುವಂಥದ್ದು. ಬಟ್ ಈಗಲೇ ಹೇಳ್ತೇವೆ ನಾವು. ಸೊ ಅದು ಭಾಳ ಮುಖ್ಯ ಆಗುತ್ತೆ. ಸೊ ಆ ರೀತಿಯಲ್ಲಿ ನಾನು ಸ್ವಲ್ಪ ಹೇಳುವಂಥದ್ದೆಲ್ಲ ಹೇಳಿದ್ದೇನೆ. ಈಗ ಕೆಲವು ಬಿಟ್ಟು ಹೋಗಿರ್ಬೋದು, ಯಾಕಂದರೆ ನಾನು ಓದಿ ಇದನ್ನೆಲ್ಲ ಹೇಳಲಿಲ್ಲ. ಸೊ ಈ ದೃಷ್ಟಿಯಿಂದ ನಮ್ಮ ಕುಲಹಚ್ಚುವ ಪರೀಕ್ಷಾಂಗ ಇನ್ನು ಸಪ್ಲಿಮೆಂಟ್ರಿ ಇನ್ಫಾರ್ಮೇಷನ್ ನಿಮಗೆ ಏನಾದರೂ ಹೇಳಿದ್ರೆ ಹೇಳ್ತಾರೆ. ಹಾಂ, ಈಗ ಬರೋದಿಲ್ಲ ಅದು. ಈಗ 2ನೇ ಸೆಮಿಸ್ಟ್ರು 4ನೇ ಸೆಮಿಸ್ಟ್ರು ಪದವಿಲಿರುವವರು ಅವರು 6ಕ್ಕೆ ಹೋಗಿ ಮತ್ತೆ ಬರಬೇಕು. ಅವ್ರ ಕೊನೆಗೆ ಈ ವರ್ಷ ಬರೋದಿಲ್ಲ. ಇಂಟರ್ಮೀಡಿಯೇಟ್ ವಿದ್ಯಾರ್ಥಿಗಳು 6 ಸೆಮಿಸ್ಟರ್ ಕಂಪ್ಲೀಟ್ ಮಾಡಿ ಅವರೆಲ್ಲ ಪದವಿ ಮುಗಿಸಿ ಆಗುವಾಗ ಮತ್ತು ರ್ಯಾಂಕ್ ಮತ್ತು ಕ್ಲಾಸ್ ಕ್ಯಾಲ್ಕುಲೇಟ್ ಮಾಡುವಾಗ 2 ಸೆಮಿಸ್ಟರ್ನ ಬಿಡ್ತೇವೆ. ಇನ್ನುಳಿದ 1, 3 ಮತ್ತು 5 ಸೆಮಿಸ್ಟರ್ ಮತ್ತು 6ನೇ ಸೆಮಿಸ್ಟರ್ ಮಾರ್ಕ್ಸ್ ಇಟ್ಕೊಂಡು, ಯಾಕಂದರೆ ಅವ್ರ ಪರೀಕ್ಷೆ ಬರೆದಿರ್ತಾರಲ್ಲ. ಈಗ ನಾವೊಂದು ಸ್ಕೀಮ್ ಹಾಕಿ ಪ್ರಮೋಟ್ ಮಾಡಿರೋದ್ರಿಂದ ಇದನ್ನು ಪರಿಗಣಿಸಿದರೆ ವಿದ್ಯಾರ್ಥಿಗೆ, ಪರ್ಟಿಕ್ಯುಲರ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇದೆಲ್ಲ ಅಧ್ಯಾಪಕ ಮಿತ್ರರು ಮತ್ತು ಅದೇ ಥರದ ಕ್ಯಾಲ್ಕುಲೇಷನ್ ಎಲ್ಲ ಯೂನಿವರ್ಸಿಟಿಯವರು ಪ್ಲ್ಯಾನ್ ಮಾಡಿರೋದ್ರಿಂದ ನಾವು ಕೂಡ ಅದನ್ನೇ ಅನ್ವಯಿಸ್ತೀವಿ. 6th ಸೆಮಿಸ್ಟರ್ ಯಾವುದು 6 ಸೆಮಿಸ್ಟರ್ ಬರೀತಾ ಇದ್ದಾರೆ ಅಲ್ಲ, 3 ವರ್ಷದ್ದು ನೀವು ರ್ಯಾಂಕಿಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂತ ಅವ್ರು ಹೇಳೋದು ಅಲ್ವಾ? ಹೌದು. ಹಾಗಿರುವಾಗ ಈ 2nd ಸೆಮಿಸ್ಟ್ರಲ್ಲಿ ಅವರು ಅಥವಾ 4ನೇ ಸೆಮಿಸ್ಟ್ರಲ್ಲಿ ಅವರಿಗೆ ಫಾರ್ಮುಲಾ ಬೇಸ್ಡಲ್ಲಿ ತಗೊಂಡ್ರೆ ಕೆಲವರು ಅದು ಇದು ಬರುತ್ತೆ, ಪ್ರಾಬ್ಲಮ್ ಆಗುತ್ತೆ ನಮಗೆ. ಅದಕ್ಕೆ ಈ ರ್ಯಾಂಕ್ ಪರಿಗಣನೆ ಮಾಡುವಾಗ ಈ ಬ್ಯಾಚಿನವರು ರ್ಯಾಂಕ್ ತಗೊಳ್ಳಿಗೆ ಬರ್ತಾರಲ್ಲ ಅಲ್ಲಿಗೆ, ಆಗ ಈ ಅಂಕಗಳನ್ನು ಪರಿಗಣಿಸಲು ಅದನ್ನು ಬಿಟ್ಟು ಉಳಿದ ಅಂಕಗಳನ್ನು ತಗೊಂಡು ನಾವು ಮಾಡ್ತೇವೆ. ಸ್ನೇಹಿತರೆ, ಗೌರವಾನ್ವಿತ ಕುಲಪತಿಗಳು ಭಾಳಷ್ಟು ವಿಷಯಗಳನ್ನು ತಮಗೆ ಹೇಳಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ನಾನು ನಿಮಗೆ ಸಬ್ಮಿಟ್ ಮಾಡಿದ್ದೇವೆ. ಸರ್ ಹೇಳಿರುವ ಎಲ್ಲ ಮಾತುಗಳನ್ನು ನಾನು 12 ಪಾಯಿಂಟ್ಗಳಲ್ಲಿ ಬರೆದಿದ್ದೇನೆ. ನಮಗೆ ಈ ಪರೀಕ್ಷೆಗೆ ಒಂದು 12 ಸೂತ್ರಗಳು, ಫಾರ್ಮುಲಾ ಅಂತ ಏನು ಹೇಳಿದ್ರು, 12 ಪಾಯಿಂಟ್ ಹಾಕ್ಕೊಂಡಿದ್ದೇವೆ. ಅದನ್ನು ಬೇರೆ ಬೇರೆ ಕ್ಲಾಸಿಫಿಕೇಷನ್ ಮಾಡಿದ್ದೀನಿ. ತುಂಬ ಎಲ್ಲರಿಗೂ ಸರಳವಾಗಿ ಅರ್ಥ ಆಗಲಿ, ಮಕ್ಕಳಿಗೆ ಪೋಷಕರಿಗೆ ಅರ್ಥ ಆಗಲಿ ಅಂತ ಹೇಳುವಂತ ಮಾಡಿದ್ದಾನೆ. ಅದನ್ನು ಹೀಗೆ ಅದರ ಹೆಡ್ಲೈನ್ಸ್ ಹೀಗೆ ಬರ್ಕೊಂಡಿದ್ದೆ ನಾನು. ಪರೀಕ್ಷಾ ದಿನಾಂಕ, ಪರೀಕ್ಷಾ ಸ್ವರೂಪ, ಶುಲ್ಕದ ಸ್ವರೂಪ, ಸರ್ ಹೇಳಿದ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಒಂದು ಕ್ಲಾಸ್ನಲ್ಲಿ ನಾವು ಸ್ಪೆಷಲ್ ಎಕ್ಸಾಮಿನೇಷನ್ ಸ್ಕೀಮ್ ಅಂತ ಮಾಡಿದ್ದೇವೆ. ಕೇರಳದಿಂದ ಬರುವ ವಿದ್ಯಾರ್ಥಿಗಳು ನಾಳೆ ಅಲ್ಲಿಯೂ ಕಣ್ಣೂರಿನಲ್ಲೂ ಕೂಡ ನಮಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ, ಯಾಕಂದರೆ ಆ ವಿದ್ಯಾರ್ಥಿಗಳ ಪರೀಕ್ಷೆ ಆಲ್ಮೋಸ್ಟ್ ನಮ್ಮ ಪರೀಕ್ಷೆಗೆ ಅದು ಕೋ ಎಕ್ಸಿಸ್ಟ್ ಆಗ್ತಾ ಇರೋದ್ರಿಂದ ಮತ್ತು ಸೆಂಟ್ರಲ್ ಯೂನಿವರ್ಸಿಟಿ ಕ್ಯಾಂಪಸನ್ನು ಈಗಾಗಲೇ ಕೋವಿಡ್ ಸೆಂಟರ್ ಮಾಡಿರೋದ್ರಿಂದ ನಮಗೆ ಸಾಧ್ಯತೆ ಭಾಳ ಕಡಿಮೆ ಇದೆ. ಹಾಗಾಗಿ ಆ ಮಕ್ಕಳು, ಕೇರಳದ ಮಕ್ಕಳು ಬರಲಿಕ್ಕೆ ಆಗಲಿಲ್ಲ ಅಂತಂದರೆ ನಾವು ಅವರಿಗೆ ವಿಶೇಷವಾದ ಒಂದು ಪರೀಕ್ಷಾ ಸ್ಕೀಮನ್ನು ಮಾಡ್ತಾ ಇದ್ದೇವೆ. ಯಾರಿಗೆ ಬಂದು ಈ ಸಾರಿ ಪರೀಕ್ಷೆ ತಗೊಳ್ಳಿಕ್ಕೆ ಆಗೋದಿಲ್ವೋ ಅವರಿಗೆ ನಾವು ಸ್ಪೆಷಲ್ ಎಕ್ಸಾಮಿನೇಷನ್ ಸ್ಕೀಮ್ನಲ್ಲಿ ಪರೀಕ್ಷೆ ಕಂಡಕ್ಟ್ ಮಾಡ್ತೇವೆ ಮತ್ತು ಆ ಪರೀಕ್ಷೆಗೆ ಅವರು ಸ್ಪೆಷಲ್ ಫೀಸ್ ಕಟ್ಟಬೇಕು ಅಂತ ಏನಿಲ್ಲ.
ಆ ಸ್ಪೆಷಲ್ ಎಕ್ಸಾಮಿನೇಷನನ್ನು ಕೂಡ ನಾವು ರೆಗ್ಯುಲರ್ ಪರೀಕ್ಷೆ ಅಂತಲೇ ಕನ್ಸಿಡರ್ ಮಾಡ್ತೇವೆ. ಯಾವ ವಿದ್ಯಾರ್ಥಿ ಅದು ರಿಪೀಟರ್ ಅಂತ ನಾವು ಅವ್ರಿಗೆ ಕನ್ಸಿಡರ್ ಮಾಡೋದಿಲ್ಲ. ಆ ಅಡ್ವಾಂಟೇಜ್ ಮಕ್ಕಳಿಗಿದೆ. ಹಾಗಾಗಿ ಬರಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕಾಗಿ ಮಾನ್ಯ ಪ್ರಾಂಶುಪಾಲರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೇವೆ, ಯಾವುದೇ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಾಗೆ ನೋಡಿಕೊಳ್ಳೋದು ವಿಶ್ವವಿದ್ಯಾಲಯದ ಜವಾಬ್ದಾರಿ ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ. ವಿಶೇಷ ಪರೀಕ್ಷೆ ಇದೆ. ಹಾಜರಾತಿಗೆ ಸಂಬಂಧಿಸಿದಂತೆ ಭಾಳ ಸ್ಪಷ್ಟವಾಗಿ ಮಾನ್ಯ ಕುಲಪತಿಗಳು ಹೇಳಿದ್ದಾರೆ. ಇನ್ನೂ ಬಹಳ ಮುಖ್ಯವಾಗಿ 6ನೇ ಪಾಯಿಂಟ್, ನಾವು ವಿಶೇಷ ಕೊಠಡಿಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ಮಾನ್ಯ ಪ್ರಾಂಶುಪಾಲರುಗಳು ಇಲ್ಲಿ ತನಕ ನೀಡಿರುವ ಸಹಕಾರ ಭಾಳ ದೊಡ್ಡದು. ಇದೆಲ್ಲ ತಯಾರು ಮಾಡಲಿಕ್ಕೆ ಅವರ ಸಹಕಾರ ಇದೆ. ಸಿಂಡಿಕೇಟ್ ಸದಸ್ಯರು, ಕುಲಪತಿಗಳು, ಕುಲಸಚಿವರು, ನಮ್ಮ ಹಿರಿಯ ಪ್ರಾಧ್ಯಾಪಕ ಮಿತ್ರರು ಬಂದಿಲ್ಲಿ ಕೂತಿದ್ದಾರೆ, ಅವರೆಲ್ಲರೂ ಸಹಕಾರ ಇತ್ತು. ಅವರ ಒಂದು ಸಲಹೆ ಭಾಳ ಮುಖ್ಯವಾಗಿತ್ತು. ಗೌರವಾನ್ವಿತ ಕುಲಪತಿಗಳು ಕೂಡ ಇದನ್ನು ಹೇಳಿದ್ದಾರೆ. ಯಾವುದಾದ್ರೂ ವಿದ್ಯಾರ್ಥಿ ಕೋವಿಡ್-19 ಪಾಸಿಟಿವ್ ಆಗಿದ್ದರೆ, ಅಸಿಂಪ್ಟಮ್ಯಾಟಿಕ್ ಆಗಿದ್ದರೆ, ಆ ವಿದ್ಯಾರ್ಥಿಗೆ ನಾವು ಕಾಲೇಜುಗಳಲ್ಲಿ ಒಂದು ಸಪ್ರೇಟ್ ರೂಮನ್ನು ವ್ಯವಸ್ಥೆ ಮಾಡ್ತೇವೆ ಮತ್ತು ಬಹಳ ಕೇರ್ ತಕ್ಕೊಂಡು ಸ್ಯಾನಿಟೈಸ್ ಮಾಡಿ ಆ ವಿದ್ಯಾರ್ಥಿಗೆ ಪರೀಕ್ಷೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. 7ನೇದು ಇಂಟರ್ಮೀಡಿಯೇಟ್ ವಿದ್ಯಾರ್ಥಿಗಳ ಕುರಿತಂತೆ ಎಸಿಂಪ್ಟೊಮ್ಯಾಟಿಕ್ ಸ್ಟೂಡೆಂಟ್ಸ್ನ ಹೌದು, ಈಗ ಕೆಲವು ಸಾರಿ ಪೇಷಂಟ್ಸ್ಗಳು ಪಾಸಿಟಿವ್ ಆಗಿರೋ ಪೇಷಂಟ್ಸ್ಗಳಿರ್ತಾರೆ, ಅವರು ಬಂದರೂ ಕೂಡ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಕುಲಸಚಿವರು ನೋಡಲ್ ಆಫೀಸರ್ ಆಗಿದ್ದರು ಕೋವಿಡ್, ಅವರಿಗೂ ಕೂಡ ಅವಕಾಶ ಮಾಡಿಕೊಡಬೇಕು ಅನ್ನೋದೊಂದಿದೆ. ಹಾಗಾಗಿ ನಾವು ಮಾನ್ಯ ಪ್ರಾಂಶುಪಾಲರುಗಳ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಂದು ಸಪ್ರೇಟ್ ಆದ ಒಂದು ಕೊಠಡಿ ಮಾಡಿಕೊಟ್ರೆ ಅವರಿಗೆ ಆ ಮಕ್ಕಳು ಕೂಡ ಬರಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಹೇಳಿದ್ರೆ ಕೋವಿಡ್ ಇದಾದದು, ಕೋವಿಡ್-19 ಇರುವವರು ಅವರಿಗೆ ಕೂಡ ಪರೀಕ್ಷೆ ಬರೆಯುವುದ ಮುಂದೆ ಬಂದರೆ ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳೋದು. ಅದು ಸಿಂಪ್ಟಮ್ಯಾಟಿಕ್ ಆಗಲಿ ಸಿಂಪ್ಟಮ್ಯಾಟಿಕ್ ಆಗಲಿ ಅದು ಬರೆಯುವಂಥದ್ದು ವಿಶೇಷ ಕೊಠಡಿ, ಅವರಿಗೆ ಮಾತ್ರ ಬರೀಲಿಕ್ಕೆ. ಅಥವಾ ಅಂಥವರೇ ಇದ್ದರೆ ಅವರನ್ನು ಕೂತುಳಿಸ್ಬೋದು ನಾವು, ಇಲ್ಲಂತಾರೆ ಇನ್ನೊಬ್ಬರಿಗೆ ತಗಲದ ಹಾಗೆ ಮಾಡುವಂಥದ್ದು. ಇಂಟರ್ಮೀಡಿಯೇಟ್ ವಿದ್ಯಾರ್ಥಿಗಳ ಅಂಕಗಳನ್ನು ಭಾಳ ಕ್ರಮವಾಗಿ ಭಾಳ ವಿಸ್ತೃತವಾಗಿ ಸರ್ ನಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ತಮ್ಮ ಮುಖಾಂತರ ಒಂದು ಟೇಬಲನ್ನು ಕೂಡ ನಾವು ಕೊಟ್ಟಿದ್ದೇವೆ. ಆ ಟೇಬಲ್ಗೆ ನಾವು ಸೆಲ್ಫ್ ಎಕ್ಸ್ಪ್ಲನೇಟರಿ ಟೇಬಲ್ ಅಂತ ಕರಿತೇವೆ. ಭಾಳ ಸುಲಭ ಆಗಿದೆ, ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗ್ಬೋದು. ಅದು ಫಲಿತಾಂಶದಲ್ಲಿ ಯಾವುದಾದ್ರೂ ವಿದ್ಯಾರ್ಥಿಗೆ ಅಸಮಾಧಾನವಿದ್ದರೆ ವಿದ್ಯಾರ್ಥಿ ಹೇಗೆ ರಿಜೆಕ್ಟ್ ಮಾಡಬೇಕು ಅನ್ನೋದು ಈಗಾಗಲೇ ನಮ್ಮಲ್ಲಿ ಕೆಲವು ಸ್ಟ್ಯಾಚ್ಯೂಟ್ ಇದೆ, ರೆಗ್ಯುಲೇಷನ್ ಇದೆ, ಅದರ ಬಗ್ಗೆ ನಾವು ತಯಾರು ಮಾಡಿಕೊಂಡಿದ್ದೇವೆ. ಪ್ರಾಯೋಗಿಕ ಪರೀಕ್ಷೆಗಳು ಎಲ್ಲ ಮಾನ್ಯ ಪ್ರಾಂಶುಪಾಲರುಗಳು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ, ಪ್ರಾಯೋಗಿಕ ಪರೀಕ್ಷೆಗಳನ್ನು ಹೇಗೆ ಮಾಡಬೇಕು ಅಂತೇಳಿ. ಅದರ ಎಲ್ಲ ವಿವರಗಳನ್ನು ನಾವು ನಮ್ಮ ಈ ಗೈಡ್ಲೈನ್ಸಲ್ಲಿ ಕೊಟ್ಟಿದ್ದೇವೆ. ಪ್ರಾಜೆಕ್ಟ್ ಇರುವ ವಿದ್ಯಾರ್ಥಿಗಳು ಅದಕ್ಕೂ ಒಂದು ಗೈಡ್ಲೈನ್ಸ್ ಮಾಡಿದ್ದೇವೆ. ತುಂಬ ಮುಖ್ಯವಾದದ್ದು ಹೊರ ರಾಜ್ಯ ಮತ್ತು ಹೊರ ದೇಶದ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಪ್ರಯತ್ನ ಪಡ್ತಾ ಇದ್ದೇವೆ. ಈಗಾಗಲೇ ನಮಗೆ ಭೂಟಾನ್ ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿ ಭೂಟಾನ್ ಅವರಿಂದ ನಮಗೆ ಮಾಹಿತಿ ಬಂದಿದೆ, ಆದರೆ ಇನ್ನೂ ಕನ್ಫರ್ಮ್ ಮಾಡಲಿಲ್ಲ. ಅದು ಹೇಗೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ನಮ್ಮ ಗೌರವಾನ್ವಿತ ಕುಲಪತಿಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತೇವೆ. ಮುಖ್ಯವಾಗಿ ನಾರ್ತ್ ಈಸ್ಟಿಂದ ನಮಗೆ ಮಣಿಪುರದವರು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ. ನಮ್ಮದೇ ಅಧಿಕೃತ ಪತ್ರಿಕೆಗಳನ್ನು ಕೂಡ ಆನ್ಸರ್ ಬುಕ್ ಕೊಡ್ತೇವೆ, ಅದರೆಲ್ಲ ಕಾನ್ಫಿಡೆನ್ಷಿಯಾಲಿಟಿಯನ್ನು ಮೇಂಟೈನ್ ಮಾಡ್ತೇವೆ. ಕ್ವೆಶನ್ ಪೇಪರನ್ನು ಆ ದಿನ ಬೆಳಿಗ್ಗೆ ನಮ್ಮ ಸ್ನೇಹಿತರು ಇಲ್ಲಿ ಓಪನ್ ಮಾಡುವಾಗ ಅದೇ ಸಮಯಕ್ಕೆ ನಾವು ಆ ಕ್ವೆಶನ್ ಪೇಪರ್ನ ಆನ್ಲೈನ್ ಮುಖಾಂತರ ಅಲ್ಲಿಗೆ ಕಳಿಸಿಕೊಡ್ತೇವೆ. ಅದಕ್ಕೆ ಮಾನ್ಯ ಕುಲಪತಿಗಳು ಅನುಮತಿ ಕೊಡಬೇಕಾಗಿದೆ, ಅವರು ಅನುಮತಿ ಕೊಡ್ತಾರೆ ನಮಗೆ. ಅದರ ಅನುಮತಿ ತಗೊಂಡು ನಾವು ಸೇಮ್ ಡೇ ಇಲ್ಲಿ ಕ್ವೆಶನ್ ಪೇಪರ್ದು ಬ್ಯಾಗ್ ಓಪನ್ ಮಾಡುವಾಗ ಸೇಮ್ ಟೈಮ್ನಲ್ಲಿ ನಾವು ಮಾನ್ಯ ಕುಲಪತಿಗಳಿಗೆ, ಮಣಿಪುರ ಸೆಂಟ್ರಲ್ ಯೂನಿವರ್ಸಿಟಿ ಕುಲಪತಿಗಳಿಗೆ, ಅವರು ಸೌತ್ ಇಂಡಿಯಾದವರು ಆಗಿದ್ದರಿಂದ ನಮಗೆ ಬಹಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ. ತುಂಬ ಎಲ್ಲ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳು ನಿಮ್ಮಲ್ಲಿ ಕಲಿತಾ ಇದ್ದರೆ ಅವರು ಅದು ನಮ್ಮ ವಿಶ್ವವಿದ್ಯಾಲಯವೂ ಕೊಡುವ ಅಂತ ಹೇಳೋ ದೊಡ್ಡ ಮಾತನ್ನು ಅವರು ಈಗಾಗಲೇ ದಾಖಲೆ ಮಾಡಿ ನಮಗೆ ಪತ್ರ ಕಳಿಸ್ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳ ಇಂಟ್ರೆಸ್ಟನ್ನು ನಾವು ಪ್ರೊಟೆಕ್ಟ್ ಮಾಡ್ತಾ ಅವರಿಗೆ ಒಂದು ಎಕ್ಸಾಮಿನೇಷನ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಯಾವುದೇ ಥರದ ಕುಂದುಕೊರತೆಗಳು ವಿದ್ಯಾರ್ಥಿಗಳ ನಡುವೆ ಬಂದರೆ ಅದನ್ನು ಅಡ್ರೆಸ್ ಮಾಡಲಿಕ್ಕೆ, ದಿನನಿತ್ಯದಲ್ಲಿ ಅಡ್ರೆಸ್ ಮಾಡಲಿಕ್ಕೆ ನಾವೊಂದು ಪರೀಕ್ಷಾ ಸಮಯದಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಮಾಡ್ತಾ ಇದ್ದೇವೆ ಯೂನಿವರ್ಸಿಟಿನಲ್ಲಿ. ವಿದ್ಯಾರ್ಥಿಗಳು ಮತ್ತು ಪ್ರಾಂಶುಪಾಲರು, ಅಧ್ಯಾಪಕ ಮಿತ್ರರು ಯಾರು ಯಾವುದೇ ಸಂದರ್ಭದಲ್ಲಿ ಆ ಫೋನ್ ನಂಬರನ್ನು ಈಗಾಗಲೇ ನಾವು ವೆಬ್ಸೈಟ್ಗೆ ಹಾಕ್ತೇವೆ, ಆ ಫೋನ್ ನಂಬರ್ಗೆ ಕಾಲ್ ಮಾಡಿ ಏನೇ ಸಮಸ್ಯೆ ಇದ್ದರೆ ಇಮಿಡಿಯೇಟ್ ಅಟೆನ್ಷನನ್ನು ಡ್ರಾ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಸರ್ ಅದನ್ನು ಹೇಳಿದರು, ಬಹುಶಃ ಆ ಐಡಿಯಾ ಕೊಟ್ಟವರೇ ಅವರು. ನಾವು ಈಗಾಗಲೇ ಕೆಲವು ಕಾಲೇಜುಗಳನ್ನು ಸೆಂಟರ್ಸ್ ಆಫ್ ಎಕ್ಸಾಮಿನೇಷನ್ ಅಂತ ಕನ್ಸಿಡರ್ ಮಾಡಿದ್ದೇವೆ, ಐಡೆಂಟಿಫೈ ಮಾಡಿದ್ದೇವೆ. ಅದು ಭಾಳ ನಿಯಮಾನುಸಾರ ಆಗುತ್ತೆ. ಈ ಸಾರಿ ಬಹಳ ವಿಶೇಷವಾಗಿ ಒಂದು ಹೊಸ ಅವಕಾಶವನ್ನು ಸೃಷ್ಟಿ ಮಾಡಿಕೊಂಡು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಯಾವ್ಯಾವ ಕಾಲೇಜುಗಳು ಅಧೀನಕ್ಕೊಳ್ತಿದೆಯೋ, ಎಫಿಲಿಯೇಟೆಡ್ ಕಾಲೇಜಸ್ ಯಾವುದೆಲ್ಲ ಇದೆಯೋ ಆ ಕಾಲೇಜುಗಳೆಲ್ಲದರಲ್ಲೂ ನಾವು ಈ ಸಾರಿ ಎಕ್ಸಾಮಿನೇಷನ್ ಸೆಂಟರ್ ಅಂತ ತೀರ್ಮಾನ ಮಾಡ್ತಾ ಇದ್ದೇವೆ. ಅದಕ್ಕೊಂದು ವಿಶೇಷ ಅನುಮತಿ ಬೇಕು ನಮಗೆ. ನಾವೀಗಾಗಲೇ ಒಂದು ಪ್ರಿಪರೇಟರಿ ಟೀಮ್ ಅಂತ ಮಾಡಿ ಆ ಟೀಮ್ ಅಲ್ಲಿಗೆ ವಿಸಿಟ್ ಮಾಡಿ ಅಲ್ಲಿ ಕಾಲೇಜಿನಲ್ಲಿ ಪ್ರಾಂಶುಪಾಲರ ಕೊಠಡಿಯಲ್ಲಿ ಕ್ವೆಶನ್ ಪೇಪರ್ಸ್ಗಳನ್ನು ಇಟ್ಟುಕೊಳ್ಳಲಿಕ್ಕೆ, ಒಂದು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ನೋಡಿ ಎಲ್ಲ ಕಾಲೇಜುಗಳನ್ನು ನಾವು ಈ ಸರಿ ಸೆಂಟರ್ ಅಂತ ಮಾಡ್ತಾ ಇದ್ದೇವೆ.
ಅದರ ಜೊತೆಗೆ ಮೊದಲು ನಾವೀಗ ಕೆಲವು ಐಡೆಂಟಿಫೈಡ್, ಈಗ ಇದೊಂದು ಸೆಂಟ್ರಲ್ ಕಾಲೇಜ್ ಅಂತ ಆದರೆ, ಈಗ ಉದಾಹರಣೆಗೆ ಇಲ್ಲೊಂದು ನಮ್ಮ ಪಕ್ಕದಲ್ಲೊಂದು ಮಾರ್ಕೆಟ್ ಒಂದು ಕಾಲೇಜ್ ಇದೆ, ಅಲ್ಲಿ ಅನುಕೂಲ ಇಲ್ಲದಿರೋದ್ರಿಂದ ಆ ಕಾಲೇಜು ಮಕ್ಕಳನ್ನು ನಾವು ಇಲ್ಲಿಗೆ ಕಂಬೈನ್ ಮಾಡ್ತಾ ಇದ್ದೀವಿ. ಅವರು ಈ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಆ ಕಾಲೇಜಿನ ಪ್ರಾಂಶುಪಾಲರು ಜಂಟಿಯಾಗಿ ಯೂನಿವರ್ಸಿಟಿಗೆ ಪತ್ರ ಬರ್ಕೊಂಡು ಕುಲಪತಿಗಳ ಅನುಮತಿ ಪಡ್ಕೊಂಡು ನಾವು ಅದನ್ನು ರೆಕಾಗ್ನೈಸ್ ಮಾಡ್ತಾ ಇದ್ವಿ ಫಾರ್ ಸಮ್ ರೀಸನ್. ಅಲ್ಲಿ ಚೆನ್ನಾಗಿಲ್ಲ, ನಮ್ಮದು ವ್ಯವಸ್ಥೆ ಚೆನ್ನಾಗಿಲ್ಲ, ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗುತ್ತೆ, ಡಿಸ್ಟರ್ಬ್ ಆಗುತ್ತೆ ಅಂತ ಇದ್ದರೆ ನಾವು ಈ ಕಾಲೇಜನ್ನು ರೆಕಾಗ್ನೈಸ್ ಮಾಡ್ತಾ ಇದ್ವಿ. ಆದರೆ ಈ ಸಾರಿ ಮೂಮೆಂಟನ್ನು, ವಿದ್ಯಾರ್ಥಿಗಳ ಮೂಮೆಂಟನ್ನು, ಚಲನವಲನವನ್ನು ಸ್ವಲ್ಪ ಸ್ಟಾಪ್ ಮಾಡೋಕ್ಕೋಸ್ಕರ ಪ್ರತಿ ಕಾಲೇಜನ್ನು ನಾವು ರೆಕಾಗ್ನೈಸ್ ಮಾಡ್ತಾ ಇದ್ದೇವೆ ಮತ್ತು ಪ್ರಾಂಶುಪಾಲರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇವೆ, ನಿಮ್ಮ ಕಾಲೇಜನ್ನು ಮತ್ತು ನಿಮ್ಮ ಕಾಲೇಜಿನಲ್ಲಿರುವ ಈ ರಕ್ಷಣಾ ವ್ಯವಸ್ಥೆಯನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇವೆ. ವ್ಯಾಲ್ಯೂಯೇಷನ್ yes sir, so that the students can examinations in their hometown only. ಇದು ನಮ್ಮ ಬಹಳ ಪ್ರಮುಖವಾದ ವಿಷಯ. ಎರಡನೇದು, ವ್ಯಾಲ್ಯೂಯೇಷನ್ ಮಾಡಬೇಕು ಅಂತಂದರೆ ತಮಗೆಲ್ಲ ಗೊತ್ತಿರುವಾಗ ನಮ್ಮದು ಸೆಂಟ್ರಲೈಸೇಷನ್ ವ್ಯಾಲ್ಯೂಯೇಷನ್ ಸಿಸ್ಟಮ್ ಈ ಸರಿ ಇದೆ. ಮೊನ್ನೆ ಕುಲಪತಿಗಳು ಇದನ್ನು ಭಾಳ ವಿಶೇಷವಾಗಿ ಅವಲೋಕನ ಮಾಡಿ ಯಾಕೆ ನಾವು ಈ ಸರಿ ಡಿಸೆಂಟ್ರಲೈಸ್ ಮಾಡಬಾರ್ದು ಅಂತೇಳಿ, ಇದು ಸುಮಾರು ವರ್ಷದ ಬೇಡಿಕೆ ಆಗಿತ್ತು. ಅವರು ಕುಲಸಚಿವರು ಪರೀಕ್ಷಾಂಗ ಆಗಿದ್ದಾಗಲೂ ಕೂಡ ಈ ಬೇಡಿಕೆ ಇತ್ತು. ಯಾವುದೋ ಕಾರಣಕ್ಕಾಗಿ ನನ್ನದು ಮಾಡಿರಲಿಲ್ಲ, ಈ ಸರಿ ಮಾಡೇ ತೀರ್ಮಾನ ಮಾಡಿ ಅಂತೇಳಿ ನಮ್ಮ ಮೇಲೆ ಭಾಳ ನಂಬಿಕೆ ಇಟ್ಟು ಆ ಕೆಲಸ ಮಾಡಿಕೊಟ್ಟಿದ್ದಾರೆ. ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇಡೀ ವ್ಯಾಲ್ಯೂಯೇಷನ್ ಸೆಂಟರ್ನನ್ನು ಡಿಸೆಂಟ್ರಲೈಸ್ ಮಾಡ್ತಾ ಇದ್ದಾರೆ. ನಮಗೆ 3 ಡಿಸ್ಟ್ರಿಕ್ಟ್ ಇದೆ, ಕೊಡಗು, ಉಡುಪಿ, ಮ್ಯಾಂಗಳೂರು, ದಕ್ಷಿಣ ಕನ್ನಡ. ಈ 3 ಡಿಸ್ಟ್ರಿಕ್ಟ್ನಲ್ಲಿರುವ ಎಲ್ಲ ಕಾಲೇಜುಗಳಲ್ಲಿ ಬಹಳ ಅವಕಾಶ ಇರ್ಬೋದು. ಒಂದು ದೊಡ್ಡ ವಿಸ್ತಾರವಾದ ಹಾಲ್ ಇರಬೇಕು, ಟಾಯ್ಲೆಟ್ ಇರಬೇಕು, ಕುಡಿಯುವ ನೀರಿನ ಫೆಸಿಲಿಟಿ ಇರಬೇಕು, ಮತ್ತು ಹೆಚ್ಚಿನ ಜನ ಹತ್ರ ಕೂತ್ಕೊಂಡು ವ್ಯಾಲ್ಯೂಯೇಷನ್ ಮಾಡೋದ್ರ ಒಂದು ಜಾಗ ಇರಬೇಕು. ಈ ಥರದೊಂದು ಕಾಲೇಜುಗಳನ್ನು ಐಡೆಂಟಿಫೈ ಮಾಡಿದ್ದೇವೆ. ಹಾಗಾಗಿ ಕೊಡಗಿನಲ್ಲಿ, ಉಡುಪಿನಲ್ಲಿ 4 ಕಾಲೇಜುಗಳನ್ನು ಐಡೆಂಟಿಫೈ ಮಾಡಿಕೊಂಡಿದ್ದೇವೆ. ಯಾಕೆ ಈ ಕಾಲೇಜುಗಳನ್ನು ಐಡೆಂಟಿಫೈ ಮಾಡ್ಕೊಂಡಿದ್ದೇವೆ ಅಂತಂದರೆ, ನಾಳೆ ಸರ್ ಒಟ್ಟು 16 ಕಾಲೇಜುಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೇವೆ. 16 ಕಾಲೇಜುಗಳು. ಅದರಲ್ಲಿ ಕೆಲವು ಕಾಲೇಜುಗಳು ಈಗಾಗಲೇ ನಮಗೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಫೈನಲಿ ನಾವು ವರ್ಕೌಟ್ ಮಾಡೋದು 12 ಕಾಲೇಜುಗಳು. ಒಂದು ಜಿಲ್ಲೆಯಲ್ಲಿ 4 ಕಾಲೇಜುಗಳು ಅಂತ ಮಾಡ್ಕೊಂಡಿದ್ದೇವೆ. ಈ 4 ಕಾಲೇಜುಗಳ ಈಕ್ವೇಷನ್ ಯಾಕಿದೆ ಅಂತಂದರೆ, ಹೊಸದಾಗಿ ನಾವು ಈಗಾಗಲೇ ಅನುಭವದ ಆಧಾರದ ಮೇಲೆ ನಾವು ಡಿಜಿಟಲ್ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದೇವೆ. MBA ಈಗ ಕಳೆದ ಬ್ಯಾಚ್ನ MBA ವಿದ್ಯಾರ್ಥಿಗಳ 6,400 ಚಿಲ್ಲರೆ ಪತ್ರಿಕೆಯನ್ನು ನಾವು ಡಿಜಿಟಲ್ ವ್ಯಾಲ್ಯೂಯೇಷನ್ ಮಾಡಿ ಬಹಳ ಬೇಗ ರಿಸಲ್ಟ್ ಕೊಟ್ಟಿದ್ದೇವೆ ಮತ್ತು ಬಹಳ ಟ್ರಾನ್ಸ್ಪರೆಂಟ್ ಆಗಿತ್ತು. ವಿದ್ಯಾರ್ಥಿಗಳು ಬಹಳ ಸಂತೋಷಪಟ್ಟಿದ್ದಾರೆ, ಅಧ್ಯಾಪಕ ಮಿತ್ರರು ಸಂತೋಷಪಟ್ಟಿದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ತಜ್ಞ ಒಂದು ಏಜೆನ್ಸಿ ಸಿಕ್ಕಿದೆ ನಮಗೆ. ಅವರಿಗಾಗಲೇ ನಮ್ಮ ಜೊತೆ ಕೆಲಸ ಮಾಡ್ತಿದ್ದವರು, ಅವರನ್ನು ಇಟ್ಕೊಂಡು ನಾವು ಡಿಜಿಟಲ್ ವ್ಯಾಲ್ಯೂಯೇಷನ್ ಮಾಡಿದ್ದೇವೆ. ಇದೆಲ್ಲ ಸಾಧ್ಯತೆಗಳನ್ನು ನೋಡ್ತಾ ಇದ್ದೇವೆ. ಯಾಕೆ ನಾವು ಕೆಲವು ಸೆಂಟರ್ಗಳಲ್ಲಿ ಕೊಡಗಿನಲ್ಲಿ, ಉಡುಪಿನಲ್ಲಿ, ಮಂಗಳೂರಿನಲ್ಲಿ ಎಲ್ಲ ಆನ್ಸರ್ ಸ್ಕ್ರಿಪ್ಟ್ಸನ್ನು ಸ್ಕ್ಯಾನ್ ಮಾಡಿ ನಮ್ಮ ಸರ್ವರ್ಗೆ ಅಪ್ಲೋಡ್ ಮಾಡಿಕೊಂಡು ಬೇರೆ ಬೇರೆ ಊರಿನಲ್ಲಿ ಐಡೆಂಟಿಫೈಡ್ ಮಾಡಿರುವ 4 ಲ್ಯಾಬ್ಗಳಿಗೆ ಕನೆಕ್ಟ್ ಮಾಡಿಕೊಂಡು ಅವರ ಎಲ್ಲ ಬ್ಯಾಂಡ್ವಿಡ್ತ್ಗಳನ್ನ ಇನ್ಕ್ರೀಸ್ ಮಾಡಿಕೊಂಡು ನಾವು ಅಲ್ಲಿ ಪ್ರತಿಯೊಂದು ಲ್ಯಾಬ್ಗೆ ಕನೆಕ್ಟ್ ಮಾಡಿಕೊಂಡು ನಾವು ಅಲ್ಲಿ ಡಿಜಿಟಲ್ ವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಆ ಊರಿನಲ್ಲಿರುವವರು ಅಲ್ಲಿರುವ ಎಲ್ಲ ಅಧ್ಯಾಪಕ ಮಿತ್ರರಿಗೆ ಅನುಕೂಲ ಆಗುವಾಗೆ ನಿಯರ್ ಬೈ ಲ್ಯಾಬ್ಗೆ ಹೋಗಿ ಅವರವರ ನಿರ್ದಿಷ್ಟವಾದ ದಿನದಂದು ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ನಾವೊಂದು ಯೋಜನೆ ಹಾಕ್ಕೊಳ್ತಾ ಇದ್ದೇವೆ. ಇನ್ನೂ ಮೆಟೀರಿಯಲ್ ಆಗಿದೆ. ಕೊಡಗಿನಿಂದ ಈಗಾಗಲೇ ಸರ್ಗೆ ಯಾವತ್ತೂ ಹೇಳ್ತಾ ಇದ್ದೇನೆ, ಪ್ರತಿ ಸರಿ ಮಾಹಿತಿ ಕೊಡ್ತಾನೆ. ಕೊಡಗಿನಿಂದ 3 ಕಾಲೇಜಿನವರು ಒಪ್ಪಿಕೊಂಡಿದ್ದರು ಒಂದು ಸಂದರ್ಭದಲ್ಲಿ. ಆದರೆ ಈಗ ಮಳೆ ಬಂದ ನಂತರ, ಅಲ್ಲೊಂದು ಸ್ವಲ್ಪ ಪ್ರಾಕೃತಿಕ ವಿಕೋಪ ಬಂದ ನಂತರ ಎಲ್ಲ ಎಲೆಕ್ಟ್ರಿಸಿಟಿ ಮತ್ತು ಇಂಟರ್ನೆಟ್ ಫೇಲ್ಯೂರ್ ತುಂಬ ಇರೋದ್ರಿಂದ ನಮಗೆ ನಿಮ್ಮ ಜೊತೆ ಸಹಕರಿಸಲಿಕ್ಕೆ ಕಷ್ಟ ಆಗುತ್ತೆ ಅಂತ ಗೋಣಿಕೊಪ್ಪ ಅವರೇ ಕಾಲೇಜಿನವರು ನಮಗೆ ತಿಳಿಸಿರೋದ್ರಿಂದ ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ, ನಾವು ಅವರಿಗೆ ಸಹಕಾರ ಮಾಡಿ ಮಾಡ್ಬೋದು ಅಂತ ನೋಡ್ತಾ ಇದ್ದಾರೆ. ಇದೊಂದು ಪ್ಲ್ಯಾನ್. ಸರ್ ಇರುವ ಪ್ಲ್ಯಾನ್ ಬಿ ಕೂಡ ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಡಿಜಿಟಲ್ ಮಾಡಲಿಕ್ಕೆ ನಮಗೆ ಕಷ್ಟ ಆದರೆ ಆ ಸಂದರ್ಭದಲ್ಲಿ ಮತ್ತೆ ಇದೇ ಸಮಸ್ಯೆ ಮುಂದುವರಿತದೆ ಅಂತಾದರೆ ನಾವು ಮತ್ತೆ ಡಿಸೆಂಟ್ರಲೈಸ್ ವ್ಯಾಲ್ಯೂಯೇಷನ್ ಸಿಸ್ಟಮ್ಗೆ ಹೋಗ್ತಾ ಇದ್ದೀವಿ. ಯಾವ ಆನ್ಸರ್ ಎಕ್ಸಾಮಿನೇಷನ್ ಆದ ತಕ್ಷಣ ಆನ್ಸರ್ ಬುಕ್ಕನ್ನು ನಮ್ಮ ಈ ಯೂನಿವರ್ಸಿಟಿಗೆ ತಗೊಂಡು ಬಂದು ಇಲ್ಲಿ ಕೋಡಿಂಗ್ ಮಾಡಿ, ಕೋಡಿಂಗ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಕೋಡಿಂಗ್ ಮಾಡಿದಾಗ ಯಾವ ಪೇಪರ್ ನಿಮ್ಗೆ ಗೊತ್ತಾಗೋದಿಲ್ಲ ಅಂತೇಳಿ ವೆರಿ ನೆಕ್ಸ್ಟ್ ಡೇ ನಾವು ಅದನ್ನು ಉಡುಪಿ, ಕೊಡಗಿಗೆ ನಾವು ಟ್ರಾನ್ಸ್ಪೋರ್ಟ್ ಮಾಡಿ ಅಲ್ಲಿರುವ ಸ್ನೇಹಿತರು ಅಲ್ಲೇ ಕೂತ್ಕೊಂಡು ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಯಾರು ಇಲ್ಲಿ ಬಂದು ಲಾಡ್ಜ್ನಲ್ಲಿ ಉಳ್ಕೊಳ್ಳೋದು ಮತ್ತು ಇಲ್ಲಿ ಬಂದು ಸೆಂಟ್ರಲ್ ವ್ಯಾಲ್ಯೂಯೇಷನ್ ಅಂತೇಳಿ ಕಷ್ಟಪಡೋದು, ಇಲ್ಲೇ ಇದ್ದು ಭಾಳ ಕ್ರೌಡೆಡ್ ಪ್ಲೇಸನ್ನು ಒಂದು ಅವಾಯ್ಡ್ ಮಾಡಲಿಕ್ಕೋಸ್ಕರ ಒಳ್ಳೆ ಯೋಜನೆ ಹಾಕಿಕೊಂಡಿದ್ದೇವೆ. ಈ ಯೋಜನೆ ಕಾರ್ಯಗತ ಕೊಟ್ಟರೆ ನಾವು ಬಹಳ ಬೇಗ ಪರೀಕ್ಷೆ ಮಾತ್ರ ಕಂಡಕ್ಟ್ ಮಾಡೋದಲ್ಲ, ಫಲಿತಾಂಶವನ್ನು ಕೂಡ ಪ್ರಕಟ ಮಾಡಲಿಕ್ಕೆ ಈ ಸರಿ ಯೋಜನೆ ಹಾಕಿಕೊಂಡಿದ್ದಾರೆ. ಈ ನಡುವೆ ಎಲ್ಲ ಸ್ನೇಹಿತರು, ಎಲ್ಲ ಕಾಲೇಜು ಪ್ರಾಂಶುಪಾಲರುಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ, ಈ ನಡುವೆ ನಿಮಗೆ ಏನಾದರೂ ಒಂದು ಹೊಸ ಆಲೋಚನೆ ಬಂದರೆ ದಯವಿಟ್ಟು ನಮಗೆ ಕೊಡಿ. ಮತ್ತು ನಮ್ಮ ಗೌರವಾನ್ವಿತ ಕುಲಪತಿಗಳು ಅದನ್ನು ಸ್ವೀಕರಿಸಲಿಕ್ಕೆ ಮತ್ತು ಅದನ್ನು ಪರಿಗಣನೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಪ್ರತಿ ಸಾರಿ ಎಲ್ಲ ಪ್ರಾಂಶುಪಾಲರ ಜೊತೆಗೆ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೇವೆ. ನನಗೆ ಗೊತ್ತಿರುವ ಹಾಗೆ ವಿತ್ ದ ಪರ್ಮಿಷನ್ ಆಫ್ ಅವರ್ ಆನರಬಲ್ ವೈಸ್ ಚಾನ್ಸಲರ್, ಪ್ರತಿ ಪ್ರಾಂಶುಪಾಲರು
ಅವರ ಇಮೇಲಲ್ಲಿ ಅದನ್ನೆಲ್ಲ ನಾವು ದಾಖಲೆ ಮಾಡಿ ಇಟ್ಕೊಂಡಿದ್ದೇವೆ. ಅವರ ಇಮೇಲಲ್ಲಿ ಈ ಸರಿಯ ಪರೀಕ್ಷೆ ಕೇವಲ ವಿಶ್ವವಿದ್ಯಾಲಯದ ಪರೀಕ್ಷೆ ಅಲ್ಲ, ಇದು ಮನೆಯ ವಿದ್ಯಾರ್ಥಿಗಳ ಮತ್ತು ನಮ್ಮೆಲ್ಲರ ಪರೀಕ್ಷೆ. ನಮ್ಮ ಮ್ಯಾಕ್ಸಿಮಮ್ ಸಪೋರ್ಟನ್ನು ನಾವು ವಿಶ್ವವಿದ್ಯಾಲಯಕ್ಕೆ ಕೊಡ್ತೇವೆ ಅನ್ನುವ ಎಲ್ಲ ಇಮೇಲ್ಗಳನ್ನು ನಾವು ದಾಖಲೆ ಮಾಡಿ ಇಟ್ಕೊಂಡಿದ್ದೇವೆ. ಸಮಥಿಂಗ್ ವೆರಿ ವೆರಿ ವಂಡರ್ಫುಲ್ ಟು ಟೆಲ್ ಆ್ಯಂಡ್ ಶೇರ್ ವಿತ್ ಮೈ ಫ್ರೆಂಡ್ಸ್. ಇಷ್ಟು ಒಂದು ಒಳ್ಳೆಯ ರೆಸ್ಪಾನ್ಸ್ ಕಾಲೇಜು ಕಡೆಯಿಂದ ಬಂದದ್ದು ಇದು ಪ್ರಥಮ ಬಾರಿಗೆ. ಇದರ ಅರ್ಥ ಇಷ್ಟೇ, ಒಂದು ಪದವನ್ನು ಗೌರ್ಮೆಂಟ್ ಆಫ್ ಕರ್ನಾಟಕದ ನಿರ್ದೇಶನ ಹೇಳುತ್ತೆ, ಅದು UGC ಆರ್ಡರನ್ನು ಕೋಟ್ ಮಾಡಿ ಕರ್ನಾಟಕ ಗೌರ್ಮೆಂಟ್ ಹೇಳುತ್ತೆ, ವೆಲ್ಫೇರ್ ಆಫ್ ದ ಸ್ಟೂಡೆಂಟ್ಸ್ ಈಸ್ ಪ್ರಯಾರಿಟಿ ಅಂತ ಒಂದು ಪದವನ್ನು ಬಳಸಿದ್ದಾರೆ. ಬಹುಶಃ ಇದೆಲ್ಲ ಅಧ್ಯಾಪಕ ಮಿತ್ರರಿಗೆ ತಲುಪಿರುವುದರಿಂದ ಈ ವೆಲ್ಫೇರನ್ನು ಎಲ್ಲರೂ ಮನಗಂಡಿದ್ದಾರೆ. ಹಾಗಾಗಿ ನಮ್ಮ ಜೊತೆಗೆ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಬಹಳ ಸಂತೋಷದಿಂದ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಆ ಮಾತನ್ನು ನಾನು ಇಲ್ಲಿ ಪ್ರಾಂಶುಪಾಲರುಗಳಿಗೆ ತಿಳಿಸ್ತಾ ಇದ್ದೇನೆ, ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೇನೆ. ವಿದ್ಯಾರ್ಥಿ ಮಿತ್ರರು ಪತ್ರ ಬರೀತಾ ಇದ್ದಾರೆ ಅಂತ ಸರ್ ಹೇಳ್ತಾ ಇದ್ರು. ಪ್ರತಿಯೊಂದು ವಿದ್ಯಾರ್ಥಿ ಮಿತ್ರರ ಪತ್ರಿಕೆಗಳಿಗೆ, ಅವರ ಕೊಯ್ಲಿಗೆ ಇಮೇಲ್ ಒಂದು ದೊಡ್ಡ ಇದೇ ಆಗಿದೆ ನಮಗೆ ಈ ಸಾರಿ. ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಎಲ್ಲ ಕೊಯ್ಲಿಗಳಿಗೆ ಚಾಚೂ ತಪ್ಪದೆ ನಮ್ಮ ಅಧ್ಯಾಪಕ ನಮ್ಮ ಕಚೇರಿಯ ಎಲ್ಲ ಸಿಬ್ಬಂದಿಗಳು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ದೊಡ್ಡ ಸಂಖ್ಯೆ ಯಾವ ವಿದ್ಯಾರ್ಥಿಯೂ ಕೂಡ ಒಂದು ಇಮೇಲ್ ಹಾಕಿದಾಗ ವಾಟ್ ಇಸ್ ಗೋನ್ ಟು ಹ್ಯಾಪನ್ ಟು ಮೈ ಲೈಫ್ ಅಂತ ಕೇಳಿದಾಗ ಅದಕ್ಕೊಂದು ಭಾಳ ಒಳ್ಳೆಯ ಪ್ರತಿಕ್ರಿಯೆಯನ್ನು ನಮ್ಮ ಸ್ಟಾಫ್ ಕೊಡ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲವೂ ಈಗ ಈ ಕೋವಿಡ್ ಸಂದರ್ಭದಲ್ಲಿ ಆಗಿರುವ ದುರಂತದ ಜೊತೆಗೆ ನಾವು ಕೆಲವು ಅಪಾರ್ಚುನಿಟಿಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದೇವೆ. ತುಂಬ ಸೆನ್ಸಿಟೈಸ್ ಆಗಿದ್ದೇವೆ ಮತ್ತು ಸೆನ್ಸಿಟಿವ್ ಆಗಿದ್ದೇವೆ ನಾವು. ಆ ಮಟ್ಟದಲ್ಲಿ ನಮ್ಮೆಲ್ಲ ಸ್ಟಾಫ್ಗಳು, ಗೌರವದ ಕುಲಪತಿಗಳು ಯಾವಾಗ ಬೇಕಾದರೂ ಫೋನ್ ಮಾಡಿದ್ರೆ ನೀವು ನಮ್ಮ ಹತ್ರ ಮಾತನಾಡ್ಬೋದು ಅಂತ ಒಂದು ಫ್ರೀಡಮ್ ಕೊಟ್ಟಿರೋದ್ರಿಂದ ಸುಲಭ ಆಗಿದೆ ನಮಗೆ. ನಮಗೆ ಗೊತ್ತಿರುವ ಹಾಗೆ ಪ್ರಾಂಶುಪಾಲರುಗಳ ಹಿರಿಯ ಡೀನರುಗಳ ಅನುಭವಗಳನ್ನು ಬಳಸಿಕೊಂಡು ಒಂದು ಒಳ್ಳೆಯ ಮಾರ್ಗಸೂಚಿಯನ್ನು ತಯಾರು ಮಾಡಿದ್ದೇವೆ. ನಿಮ್ಮ ಮುಖಾಂತರ ಇದು ಎಲ್ಲರಿಗೂ ತಲುಪಬೇಕು ಅಂತ ಒಂದು ನಂಬಿಕೆ ನನಗೆ ತಲುಪುತ್ತದೆ ಅಂತ ನಂಬಿಕೆ ನನಗಿದೆ. ನಿಮ್ಮ ಸಹಕಾರವನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತಾನೆ. ಬೇರೆ ಅದರ ಪ್ರಶ್ನೆಗಳಿಗೆ ತಾಳ್ತೇನೆ ಹೇಳ್ತಾ ಬಂದಿದೆ. ನಮಗೆ ಗೊತ್ತಿರಬೇಕು, ಸರ್ಕಾರ ಪ್ರತಿ ಸಾರಿಯೂ ಅವರ ನಿರ್ದೇಶನದ ಪ್ರಕಾರ ನೀವು ಡಿಜಿಟಲೈಸ್ ಮಾಡಬೇಕು ಎಲ್ಲವನ್ನು, ಅಡ್ಮಿಷನಿಂದ ಹಿಡಿದು ಪರೀಕ್ಷಾ ಎಲ್ಲವನ್ನೂ ಕೂಡ ಡಿಜಿಟಲೈಸ್ ಮಾಡಬೇಕು ಅಂತ ಹೇಳ್ತಾ ಬಂದಿದೆ. ನಾವು ಕೂಡ ಪ್ರಯತ್ನ ಪಡ್ತಾ ಇದ್ದೇವೆ. ಇದರ ಅರ್ಥ ಇಷ್ಟೇ, ಡಿಜಿಟಲ್ ವ್ಯಾಲ್ಯೂಯೇಷನ್ ಮಾಡಿದ್ರೆ ಟ್ರಾನ್ಸ್ಪರೆನ್ಸಿ ಇರ್ತದೆ ಮತ್ತು ಬಹಳ ಕಡಿಮೆ ಅವಧಿಯಲ್ಲಿ ಫಲಿತಾಂಶವನ್ನು ಕೊಡ್ಬೋದು. ಈಗಾಗಲೇ ಫಲಿತಾಂಶ ಸ್ವಲ್ಪ ಲೆಬೋರೇಟರಿ ಎಕ್ಸಸೈಸ್ ಆಗಿದೆ, ತಮಗೆ ಗೊತ್ತಿದೆ. ಡಿಜಿಟಲೈಸ್ ಮಾಡಿಬಿಟ್ರೆ ನಮಗೆ ಫಲಿತಾಂಶವನ್ನು ಹೆಚ್ಚು ಬೇಗ ಪ್ರಕಟ ಮಾಡ್ಬೋದು. ಬೇರೆ ಏನೂ ವಿದ್ಯಾರ್ಥಿಗಳ ಕುಂದುಕೊರತೆ ಇದ್ದರೆ ಇದರಲ್ಲಿ ಪರಿಹಾರ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ ಮತ್ತು ಆ ಮಟ್ಟದಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ವಿ ಆರ್ ಏಬಲ್ ಟು ಡೂ ಇಟ್. ಇದರಲ್ಲಿ ಡಿಜಿಟಲ್ ವ್ಯಾಲ್ಯೂಯೇಷನ್ ಮಾಡುವಾಗ ಪ್ರತಿ ಒಂದು ವಿದ್ಯಾರ್ಥಿಗಳಿಗೆ ಆಯಾ ಅಂದರೆ ಎಷ್ಟು ಅವ್ರು ವ್ಯಾಲ್ಯೂಯೇಷನ್ ಮಾಡಬೇಕು ಅಷ್ಟು ಪತ್ರಿಕೆಗಳು ಅವರ ಇದಕ್ಕೆ ಸರ್, ಈಗಾಗಲೇ ತಮಗೆ ಗೊತ್ತಿರುವಾಗ ನಾವು ಒಂದು ಪತ್ರಿಕೆಗೊಂದು ಕೋಡನ್ನು ಜನ್ರೇಟ್ ಮಾಡಿದ್ವಿ. ಈಗಾಗಲೇ ಅದು ಎಲ್ಲ ಪತ್ರಿಕೆಗಳಿದೆ. ನಮ್ಮ ಮ್ಯಾನ್ಯುವಲ್ ವ್ಯಾಲ್ಯೂಯೇಷನ್ ಮಾಡೋರು ಕೋಡ್ ಜನ್ರೇಟ್ ಮಾಡಿರ್ತಾರೆ. ಆ ಕೋಡ್ ಜನ್ರೇಟ್ ಮಾಡಿ ಆ ಪತ್ರಿಕೆನ ಯಾರು ಮಾಡಬೇಕು ಅನ್ನೋ ಒಂದು ಕೋಡನ್ನು ನನ್ನಂಥ ಒಬ್ಬ ಅಧ್ಯಾಪಕ ಮಿತ್ರರಿಗೂ ನಾವು ಕೊಟ್ಟಿರ್ತಾರೆ. ನಾನು ನನ್ನ ಕೋಡನ್ನು ಹಾಕಿ ಕಂಪ್ಯೂಟರ್ ಮುಂದುಗಡೆ ಕೂತ್ಕೊಂಡು ನನ್ನ ಪಾಸ್ವರ್ಡನ್ನು ಕೊಟ್ಟಾಗ ಮಾತ್ರ ನನ್ನ ಪೇಪರಲ್ಲಿ ಓಪನ್ ಆಗುತ್ತೆ. ಆ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಪೇಪರ್ ನನಗೆ ಓಪನ್ ಆಗೋದೇ ಇಲ್ಲ. ಮತ್ತು MBA ವಿಭಾಗದಲ್ಲಿ ಪರೀಕ್ಷೆ ಮಾಡಿದಾಗ ನಾವು ಮೊದಲು 15 ಪೇಪರ್ನ ಕೊಟ್ಟಿದ್ವಿ. ಅವರೆಲ್ಲರೂ ಭಾಳ ಸಂತೋಷವಾಗಿ ಇದು ಭಾಳ ಸುಲಭ ಆಗಿದೆ, ಹಾಗಾಗಿ ನಮಗೆ ಪೇಪರ್ನ ಇನ್ಕ್ರೀಸ್ ಮಾಡ್ಕೊಂಡಿಂದ ಫೀಡ್ಬ್ಯಾಕ್ ಕೊಟ್ಟಿದ್ವಿ. 30 ಕೂಡ ನಾವು ಓದಿದ್ವಿ. ಅಷ್ಟೇ ಸೆಕೆಂಡ್ ಲೆವೆಲಲ್ಲಿ 30 ಪೇಪರ್ಸನ್ನು ನಾವು ಕೊಟ್ವಿ. ಈಗ ಪ್ರತಿ ಎಲ್ಲ ಯಂಗ್ಸ್ಟರ್ಸ್ಗಳು ನಮ್ಮ ಕಾಲೇಜ್ನಲ್ಲಿರೋರು ಎಲ್ಲರೂ ಯಂಗ್ಸ್ಟರ್ಸ್ಗಳಿದ್ದಾರೆ ಹೆಚ್ಚಿನವರು. ಅವರು ಮನಸ್ಸು ಮಾಡಿದರೆ ನಾವು 30ರಿಂದ 40 ಪೇಪರನ್ನು ಕೊಡ್ಬೋದು ಪರ್ ಡೇ. ಯಾಕಂದರೆ ಭಾಳ ಸುಲಭ ಅದು, ನಿಮಗೇನು ಅಷ್ಟು ಇದಾಗೋದಿಲ್ಲ ಮತ್ತು ಪ್ರತಿ ಪೇಪರನ್ನು ನಾವು ಸ್ಕ್ಯಾನ್ ಮಾಡ್ತೇವೆ, ಪ್ರತಿ ಪೇಪರು ಡಿಸ್ಪ್ಲೇ ಆಗುತ್ತೆ. ಹಾಗಾಗಿ ಸಾಧ್ಯ ಇದೆ 30 ನಮ್ಮ ಮ್ಯಾಕ್ಸಿಮಮ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಉತ್ಸುಕರಾಗಿರುವ ನಮ್ಮ ಎಲ್ಲ ಯಂಗ್ ಟೀಚರ್ಸ್ಗಳು ಮತ್ತೆ ಇಲ್ಲ ಸರ್ ವಿ ಕ್ಯಾನ್ ಡೂ ಇಟ್ ಅಂತ ಅಂದರೆ ನಾವು ರಿಕ್ವೆಸ್ಟ್ ಮಾಡಿಕೊಳ್ತೀವಿ. ಬೇಗ ಆದರೆ ಬೇಗ ಒಳ್ಳೆಯದನ್ನು ಕಾರಣಕ್ಕಾಗಿ ರಿಕ್ವೆಸ್ಟ್ ಮಾಡಿಕೊಡ್ತೇವೆ ಮತ್ತು ಅವರ ಧಾರಣ ಶಕ್ತಿ ಹೇಗಿದೆ ನೋಡಿ ಮಾಡ್ತಾರೆ. ಹೆಚ್ಚಿನವರು ಡಿಜಿಟಲಿ ಕ್ವಾಲಿಫೈಡ್, ಹಾಗಾಗಿ ನಾವು ತಿಳ್ಕೊಂಡಿದ್ದೇವೆ ಅವರು ಮಾಡ್ತಾರೆ ಅಂತೇಳಿ. ಎಸ್, ವಿ ಆರ್ ಪ್ಲಾನಿಂಗ್ ಟು ಡೂ ದಿಸ್. ನಾವು ಈ ಸರಿ ಒಟ್ಟು ನಮ್ಮ 48,000 ತನಕ ಬರ್ತದೆ ಸರ್, ಎರಡು ಸೇರಿ. ಅಂಕಿಅಂಶ ಎಲ್ಲ ಉಂಟಲ್ಲ? ಉಂಟು, ಎಲ್ಲ ನಮ್ಮ ಹತ್ರ ಇದೆ. ಕರೆಕ್ಟ್ ಕೊಡಿ, ಪೇಪರ್ಲಿ ಬಂದು ಬಿಡ್ತದೆ. ಆಮೇಲೆ ಈ 16 ಕಾಲೇಜಸ್ ಐಡೆಂಟಿಫೈ ಮಾಡಿದ್ದಾರೆ. ಹಾಂ, 16 ಅಲ್ಲ? ಹೌದು. ಅದರಲ್ಲಿ 4 ಕಾಲೇಜಸ್ ಈಚ್ ಇನ್ ಉಡುಪಿ. ಎಲ್ಲ ಫೋನು ಇಲ್ಲಿ ದಕ್ಷಿಣ ಕನ್ನಡದಲ್ಲೂ 4 ಕಾಲೇಜುಗಳು, ಕೊಡಗಿನಲ್ಲಿ 4 ಕಾಲೇಜುಗಳು, ಉಡುಪಿನಲ್ಲಿ 4, ಈ ರೀತಿ ಮಾಡಿದ್ದೇವೆ. 12. ಆದರೆ ಯಾರಾದರೂ ಕೊನೆ ಸಮಯದಲ್ಲಿ
ತೊಂದರೆ ಆಗ್ಬೋದು ಅಂತೇಳಿ. ಉದಾಹರಣೆಗೆ ಕೊಡಗಿನಲ್ಲಿ ನಾವು 6 ಕಾಲೇಜಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. FM ಕೆಮಿಷನ್ ನಮ್ಮ ಕಾಲೇಜ್, ಹಾಗಾಗಿ ನಮಗೆ ಅವರು ಏನು ಹೇಳಿದ್ರು ನಾವು ಅದನ್ನು ಸಹಿಸ್ಕೊಳ್ತೀವಿ ಅಂತ ಇದೆ. ಮತ್ತು ನಾವು ಹೇಳಿದ್ದನ್ನು ಅವ್ರು ಮಾಡ್ತಾರೆ. ನಮ್ಮದೇ ಕಾಲೇಜಿನಲ್ಲಿ ಈ ಕಾಲೇಜ್ ಇರುವಾಗ ಕುಶಲನಗರದಲ್ಲಿ ಮಹಾತ್ಮ ಗಾಂಧಿ ಕಾಲೇಜ್ ಅಂತ ನಾವು ಕಾಂಟ್ಯಾಕ್ಟ್ ಯಾಕೆ ಮಾಡಿದ್ದೀವಿ ಅಂತಂದರೆ ಅವ್ರಿಗೊಂದು ಭಾಳ ದೊಡ್ಡ ಹಾಲ್ ಇದೆ, ತುಂಬ ದೊಡ್ಡ ಹಾಲ್ ಇದೆ. ನೀವು ಎಷ್ಟೇ ವಿದ್ಯಾರ್ಥಿಗಳು ಬಂದರೂ ಅಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಹಾಗಾಗಿ ಅವರಿಗೆ ಮಾಡಿದ್ದಾರೆ. ಆದರೆ ಅವರ ಹತ್ರ ಒಂದು ಸಮಸ್ಯೆ ಏನಂತಂದರೆ ಡಿಜಿಟಲ್ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಹೋದರೆ ಅವ್ರ ಹತ್ರ ಕಂಪ್ಯೂಟರ್ನ ಕೊರತೆ ಇದೆ. ಬಟ್ ಅವ್ರನ್ನ ಬಟ್ ಕೊಡಗಿನಲ್ಲಿ ನಮಗೆ 4 ಕಾಲೇಜ್ ಈಗಾಗಲೇ ಒಪ್ಪಿಗೆ ಕೊಟ್ಟರು. ಉಡುಪಿನಲ್ಲಿ ಪೂರ್ಣಪ್ರಜ್ಞವೂ ಸೇರಿದಂತೆ 4 ಕಾಲೇಜ್ ಒಪ್ಪಿಗೆ ಕೊಟ್ಟರು. ನಮ್ಮಲ್ಲಿ ನಮ್ಮ ವಿಶ್ವವಿದ್ಯಾಲಯ ಕಾಲೇಜು, ಕಾರ್ಸಿಕ್ ಕಾಲೇಜಲ್ಲಿ ಸೇರಿದಂತೆ 4 ಕಾಲೇಜ್ ಇದೆ. 12 ಕಾಲೇಜುಗಳು ಪಕ್ಕಾ ಆಗಿದ್ದಾವೆ. ಆದರೆ ಕೊಡಗಿನ ಈ ಪ್ರಾಕೃತಿಕ ವಿಕೋಪದಿಂದ ನಮಗೊಂದು ಸಣ್ಣ ಒಂದು ಸೆಟ್ ಬ್ಯಾಕ್ ಆಗಿದೆ. ಸ್ನೇಹಿತರುಗಳು ದೇ ಆರ್ ರೈಸಿಂಗ್ ಅಪ್ ಅಪ್ರಹೆನ್ಷನ್ ಸೇಯಿಂಗ್ ದಟ್ ವಿ ಮೆ ನಾಟ್ ಬಿ ಏಬಲ್ ಟು ಕೋಪರೇಟ್ ವಿತ್ ಯು ಬಿಕಾಸ್ ಆಫ್ ದಿಸ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಬಟ್ ದೇವ್ರ ದಯದಿಂದ ಮಳೆ ಕಡಿಮೆ ಆಗಿದೆ, ಎಲ್ಲವೂ ಸರಿ ಆದರೆ ವಿ ಆರ್ ಗೋಯಿಂಗ್ ಐಟ್ ವಿತ್ ದಿಸ್. ಹೌದು ಹೌದು, ಅಷ್ಟೊತ್ತಿಗೆ ಎಲ್ಲ ಆಗ್ಬೋದು ಅಂತ ತಿಳ್ಕೊಂಡಿದ್ದೆ. ಹೌದು ಹೌದು, ಇಟ್ ಇಸ್ ಓನ್ಲಿ ಫಾರ್ ವ್ಯಾಲ್ಯೂಯೇಷನ್. ಹಾಂ, ಸೆಪ್ಟೆಂಬರ್ 1ರಿಂದ 12 UG ಕ್ಲಾಸ್ ಮಾತ್ರ ಎಲ್ಲ ಮಾಡಿದ್ರೆ PG ಕೂಡ PG ಕೂಡ ಬೋತ್. ಯಾಕಂದರೆ ಪರೀಕ್ಷೆ ಕೂಡ ಜೊತೆಗೆ ಆಗುತ್ತೆ ಈ ಸಲ, UG PG ಎಲ್ಲ. ಯಾಕಂದರೆ ಖಾಲಿ ಒಂದು ಸೆಮೆಸ್ಟರ್ ಮಾತ್ರ ಆದ ಕಾರಣ. ನಾವು ನಿಮಗೆ ಕೊಡ್ತೇವೆ ಸರ್, ಸ್ಪೀಚ್ ಬೇಕಾದ್ರೆ ಕೊಡ್ತೇವೆ. MBA 3rd ಸೆಮೆಸ್ಟರ್ ಅಲ್ಲ? ಹೌದು, 2019 ಪರೀಕ್ಷೆಗೆ. ಕಾಪಿ ಒಂದು ಬಿಡ್ತೀನಿ. ಸಕ್ಕರೆ ಜನ ಉಂಟಾ? ಸಕ್ಕರೆ ಜನ ನಾವು ಎಲ್ಲ ಕಡೆ ಇಲ್ಲ. ಸರ್ ಇದೇ ಕಾಫಿ ಕೊಡಲೇ ಇದಕ್ಕೋಸ್ಕರವೇ ನಾವು ಒಂದು ಭಾಳ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ನಾವು ಪರೀಕ್ಷೆ ವಿದ್ಯಾರ್ಥಿಗಳು ಬಂದರೆ ನಾವು ಕಂಡಕ್ಟ್ ಮಾಡ್ತೀವಿ. ಅಲ್ಲದಿದ್ದರೆ ಈ ವಿದ್ಯಾರ್ಥಿಗಳು ಮನೇಲೇ ಇರಲಿ, ಅವರು ಸ್ಪೆಷಲ್ ಎಕ್ಸಾಮ್ ಸ್ಕೀಮ್ನಲ್ಲಿ ಬಂದು ಎಕ್ಸಾಮ್ ತಗೊಳ್ಳಿಕ್ಕೆ ಅವಕಾಶ ಇದೆ. ಟ್ರಾನ್ಸ್ಪೋರ್ಟೇಷನ್ ಇಲ್ಲೂ ಕೂಡ ಒಂದು ನಾರ್ಮಲ್ಸಿಗೆ ಬರಲಿಲ್ಲ. ಈ ಕಾರಣದಿಂದ ನೀವು ಅಲ್ಲೇ ಇರಿ, ಡೋಂಟ್ ವರಿ ಅಬೌಟ್ ಇಟ್ ಅಂತ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೇವೆ. ಇಮೇಲ್ ಇರೋರಿಗೆ ವಿಭಾಗದ ಮುಖ್ಯಸ್ಥರಿಂದ ರಿಕ್ವೆಸ್ಟ್ ಮಾಡ್ಕೊಳ್ತೇವೆ, ಇಮೇಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಸ್ಕೀಮ್ ಇರೋದ್ರಿಂದ ನೀವು ಸ್ಟೇ ಬ್ಯಾಕ್ ಅಂತ ಹೇಳ್ತಾ ಇದ್ದೇವೆ. ಮತ್ತು ಹೆಚ್ಚಿನವರ ಮೊಬೈಲ್ ಫೋನ್ಗಳು ಅದರ ಕಾಂಟ್ಯಾಕ್ಟ್ ನಮ್ಮ ಹತ್ರ ಇರೋದ್ರಿಂದ ಅವ್ರಿಗೆ ಮೆಸೇಜ್ ಕೂಡ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಈ ಸರಿ ಇದು ಪ್ರೆಸ್ ಕಾನ್ಫರೆನ್ಸ್ ಆದಮೇಲೆ ಹೌದು